ಮೊದಲನೇದಾಗಿ ಮಹಾವತಾರ್ ಬಾಬಾಜಿಯವರಿಗೆ ನನ್ನ ನಮನಗಳು. ಹಾಗೆಯೇ ಎಲ್ಲರ ಗುರುಗಳು ಆಗಿರತಕ್ಕಂಥ ಪಿತಾಮಹ ಬ್ರಹ್ಮಶ್ರೀ ಡಾಕ್ಟರ್ ಸುಭಾಷ್ ಪತ್ರಿಜಿಯವರಿಗೆ ನಮನಗಳು. ಈ ವೇದಿಕೆಯನ್ನ ನಿರ್ಮಾಣ ಮಾಡಿ ನಮ್ಗೆಲ್ರಿಗೂ ಅವಕಾಶ ಮಾಡಿಕೊಟ್ಟಿರತಕ್ಕಂತಹ ಮಹಾವತಾರ್ ಸಂಸ್ಥೆಯ ಸಂಸ್ಥಾಪಕರು ಆಗಿರತಕ್ಕಂತಹ ಡಾಕ್ಟರ್ ರಂಗನಾಥ್ ಸರ್ಗೆ ನಮನಗಳು. ಹಾಗೇನೆ ನನಗೆ ಜನ್ಮ ನೀಡಿದ ನನ್ನ ತಂದೆ ತಾಯಿಗೆ ಪ್ರಣಾಮವನ್ನ ಹೇಳುತ್ತಾ ಇಂದಿನ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ಈ ದಿನ 12 ಜನವರಿ 2026 ನಮ್ಮ 41 ದಿನಗಳ ಮಂಡಲ ಕಾರ್ಯಕ್ರಮದ 7ನೆಯ ದಿನ ಇದಾಗಿದೆ. ಈ ದಿನ ಜ್ಞಾನ ಹಂಚಿಕೆಯನ್ನ ಡಾಕ್ಟರ್ ರಂಗನಾಥ್ ಸರ್ ಅವರು ನಡೆಸ್ಕೊಡ್ಬೇಕು. ಸರ್ ಅವರು 9:15 ನಂತರ ಹಾಜರಾಗುವ ಕಾರಣ ನಾವು ಮೊದಲನೆಯದಾಗಿ ಧ್ಯಾನವನ್ನ ಮಾಡಿ ತದನಂತರ ನಾವು ಜ್ಞಾನ ಹಂಚಿಕೆಯನ್ನ ಪಡ್ಕೊಳ್ಳೋಣ. ಈಗಾಗಲೇ ಧ್ಯಾನಕ್ಕೆ ಕುಳಿತು ಅನುಭವ ಇರುವವರು ಧ್ಯಾನಕ್ಕೆ ಸಿದ್ಧರಾಗಿ ಕೂತ್ಕೊಳ್ಳಿ. ಹೊಸಬರಿದ್ದಲ್ಲಿ ಎಲ್ಲರೂ ಸಹ 1 ಲೋಟ ನೀರನ್ನ ಸೇವಿಸಿ 1 ಲೋಟ ನೀರನ್ನ ತಮ್ಮ ಪಕ್ಕದಲ್ಲಿ ಇಟ್ಟುಕೊಂಡು ಧ್ಯಾನದ ನಂತರ ಪ್ರಾಣಶಕ್ತಿಯನ್ನ ಹೊಂದಿದಂತ ನೀರನ್ನ ಎಲ್ಲರೂ ಸಹ ಕುಡಿಯೋಣ. ಕುರ್ಚಿ ಅಥವಾ ಸೋಫಾ ಅಥವಾ ಮಂಚದ ಮೇಲೆ ಕಾಲನ್ನ ಕೆಳಗೆ ನೀಡಿ ಕೂತಿರೋರು ತಮ್ಮ 2 ಕಾಲುಗಳನ್ನ ಲಾಕ್ ಮಾಡ್ಕೊಳ್ಳಿ. ಹಾಗೇನೆ ತಮ್ಮ 2 ಕೈಗಳನ್ನ ಲಾಕ್ ಮಾಡ್ಕೊಳ್ಳಿ. ಕೆಳಗಡೆ ಕೂತಿರುವವರು ಖಾಲಿ ನೆಲದ ಮೇಲೆ ಕುಳಿತುಕೊಳ್ಳದೆ ಒಂದು ಮ್ಯಾಟ್ ಅಥವಾ ಒಂದು ಬಟ್ಟೆಯನ್ನ ಹಾಕಿ ಅದರ ಮೇಲೆ ಸುಖಾಸನ ಅಥವಾ ಪದ್ಮಾಸನದಲ್ಲಿ ಅದೇ ಸ್ಥಿತಿಯಲ್ಲಿ ಇದ್ದಲ್ಲಿ ತಮ್ಮ ಕೈಗಳನ್ನ ಲಾಕ್ ಮಾಡಿಕೊಂಡು ಹೊಟ್ಟೆಯ ಕೆಳಗೆ ತೊಡೆಯ ಮೇಲೆ ಇಟ್ಟುಕೊಂಡು ಎಲ್ಲರೂ ಸಹ ಕೂತ್ಕೊಳ್ಳಿ. ಕನ್ನಡಕವನ್ನ ಧರಿಸಿದಂಥವರು ತಮ್ಮ ಕನ್ನಡಕವನ್ನ ಪಕ್ಕದಲ್ಲಿ ಇಟ್ಕೊಳ್ಳಿ. ಧ್ಯಾನದ ನಂತರ ಕನ್ನಡಕವನ್ನ ಧರಿಸ್ಕೊಳ್ಬಹುದಾಗಿದೆ. ನಾವು ಇವತ್ತು 40 ನಿಮಿಷಗಳ ಕಾಲ ಧ್ಯಾನವನ್ನ ಮಾಡೋಣ. 30 ನಿಮಿಷಗಳ ಕಾಲ ನಾವು ಸಂಗೀತ ಧ್ಯಾನವನ್ನ ಮಾಡೋಣ. ತದನಂತರ 10 ನಿಮಿಷಗಳ ಕಾಲ ನಾವು ಶೂನ್ಯ ಧ್ಯಾನವನ್ನ ಮಾಡೋಣ. ನಾವು ಮಾಡತಕ್ಕಂಥ ಧ್ಯಾನ ಆನ ಪಾನ ಸತಿ ಧ್ಯಾನ. ನಾವು ತೆಗೆದುಕೊಳ್ಳತಕ್ಕಂಥ ಒಳಗೆ ತೆಗೆದುಕೊಳ್ಳುವಂತಹ ಉಸಿರು ಹಾಗೂ ಹೊರಗೆ ಬಿಡತಕ್ಕಂಥ ಉಸಿರನ್ನ ನಾವು ಗಮನಿಸುವುದೇ ಆನ ಪಾನ ಸತಿ ಧ್ಯಾನ. ಆನ ಅಂತಂದ್ರೆ ನಾವು ತೆಗೆದುಕೊಳ್ಳತಕ್ಕಂಥ ಉಸಿರು, ಅಪಾನ ಅಂತಾರೆ ನಾವು ಹೊರಗೆ ಬಿಡತಕ್ಕಂತಹ ಉಸಿರು. ಇದನ್ನ ಗಮನಿಸಿದಾಗ ಆಗತಕ್ಕಂತಹ ಮಿಲನವೇ ಸತಿ ಧ್ಯಾನ. ಉಸಿರೇ ನಮ್ಮ ಗುರು, ಉಸಿರೇ ನಮ್ಮ ಪ್ರಾಣ, ಉಸಿರೇ ನಮ್ಮ ಶಕ್ತಿ. ಆದ್ರಿಂದ ಧ್ಯಾನದಲ್ಲಿ ನಾವು ಯಾವುದೇ ಜಪ ತಪ ಮಂತ್ರ ಶ್ಲೋಕ ಯಾವುದು ಇಲ್ಲದೆ ತಟಸ್ಥ ಮನಸ್ಸಿನಿಂದ, ಯಾವುದೇ ಆಲೋಚನೆ ಇಲ್ಲದೆ, ಯಾವುದೇ ಬಿಗಿತ್ವ ಇಲ್ಲದೆ, ಶರೀರದಲ್ಲಾಗ್ಲಿ ಮನಸ್ಸಿನಲ್ಲಾಗ್ಲಿ ಯಾವುದೇ ಬಿಗಿತ್ವ ಇಲ್ಲದೆ ನಮ್ಮ ಸೊಂಟ ಮತ್ತು ಕುತ್ತಿಗೆಯನ್ನ ನೇರವಾಗಿ ಇಟ್ಕೊಂಡು ರಿಲ್ಯಾಕ್ಸ್ ಆಗಿ ಕೂತ್ಕೊಂಡು ನಾವು 40 ನಿಮಿಷಗಳ ಧ್ಯಾನವನ್ನ ಮಾಡೋಣ.
ಮಾಸ್ಟರ್ಸ್, ಇನ್ನು 10 ನಿಮಿಷಗಳ ಕಾಲ ಶೂನ್ಯ ಧ್ಯಾನವನ್ನ ಮಾಡೋಣ. ಯಾರು ಸಹ ಕಣ್ಣು ತೆರೆಯಬೇಡಿ. ಪ್ರಶಾಂತವಾದ ಶಾಂತವಾದ ಮನಸ್ಸಿನಿಂದ, ಯಾವುದೇ ಆಲೋಚನೆ ಇಲ್ಲದೆ, ಯಾವುದೇ ಜಪ ತಪ ಇಲ್ಲದೆ ಶೂನ್ಯ ಧ್ಯಾನವನ್ನ ಮಾಡೋಣ. ಮುಂದಿನ ಸೂಚನೆಯವರೆಗೆ ಯಾರು ಸಹ ಕಣ್ಣು ತೆರೆಯಬೇಡಿ.
ಮಾಸ್ಟರ್ಸ್, ಇನ್ನು ಕೇವಲ 5 ನಿಮಿಷದ ಶೂನ್ಯ ಧ್ಯಾನವನ್ನ ಮಾಡೋಣ. ಮಾಸ್ಟರ್ಸ್, ಇನ್ನು ಕೇವಲ 10 ಸೆಕೆಂಡುಗಳ ಶೂನ್ಯ ಧ್ಯಾನ. ಯಾರು ಸಹ ಕಣ್ಣು ಬಿಡಬೇಡಿ.
ಮಾಸ್ಟರ್ಸ್, ಎಲ್ಲರೂ ಸಹ ಧ್ಯಾನದಿಂದ ಸಹಜ ಸ್ಥಿತಿಗೆ ಬನ್ನಿ. ಯಾರು ಸಹ ಕಣ್ಣು ತೆರೆಯಬೇಡಿ. 1, 2, 3, 4, 5. ನಿಧಾನವಾಗಿ ತಮ್ಮ 2 ಕೈಗಳನ್ನು ಬಿಡಿಸಿಕೊಳ್ಳುತ್ತಾ 2 ಕಣ್ಣುಗಳ ಮೇಲೆ 5 ಸೆಕೆಂಡುಗಳ ಕಾಲ ಇಟ್ಟುಕೊಳ್ಳಿ. 1, 2, 3, 4, 5. ನಿಧಾನವಾಗಿ ತಮ್ಮ 2 ಕೈಗಳ ಹಸ್ತವನ್ನು ನೋಡುತ್ತಾ ಮುಗುಳ್ನಗುವಿನೊಂದಿಗೆ ತಮ್ಮ 2 ಕಣ್ಣುಗಳನ್ನು ತೆರೆಯಿರಿ. ಎಲ್ಲರೂ ಸಹ ತಮ್ಮ ಲೈಟ್ ಹಾಗೂ ವಿಡಿಯೋವನ್ನು ಆನ್ ಮಾಡಿಕೊಳ್ಳಿ. ಧ್ಯಾನವನ್ನು ಮಾಡಿದ ಎಲ್ಲ ಧ್ಯಾನ ಬಂಧುಗಳಿಗೆ ಧನ್ಯವಾದಗಳು. ಈ ಧ್ಯಾನಕ್ಕೆ ಸಹಕರಿಸಿದ ಪ್ರಕೃತಿ ಮಾತೆ ಹಾಗೂ ಶರೀರಕ್ಕೆ ಚಪ್ಪಾಳೆಯೊಂದಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಮುಂದಿನ ಕಾರ್ಯಕ್ರಮ ಜ್ಞಾನ ಹಂಚಿಕೆ. ಈ ದಿನ ಜ್ಞಾನ ಹಂಚಿಕೆಗಾಗಿ ನಮ್ಮ ಮಹತಾರ್ ಸಂಸ್ಥೆಯ ಸಂಸ್ಥಾಪಕರು ಆಗಿರತಕ್ಕಂಥ ಡಾಕ್ಟರ್ ರಂಗನಾಥ್ ಸರ್ ಅವರು ಹಾಜರಾಗಿದ್ದಾರೆ. ಈ ದಿನ ಸರ್ ಅವರು ನೀನೇ ಶಾಶ್ವತ ಭಾಗ 5ರ ಅಂಶವನ್ನು ನಮ್ಮೊಟ್ಟಿಗೆ ಹಂಚಿಕೊಳ್ಳಲಿದ್ದಾರೆ. ಸರ್ ಅವರಿಗೆ ಈ ವೇದಿಕೆಯ ಪರವಾಗಿ ಹಾಗೂ ನಾನು ವೈಯಕ್ತಿಕವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತೇನೆ. ವೆಲ್ಕಮ್ ಸರ್. ಓವರ್ ಟು ಯು ಸರ್. ಧನ್ಯವಾದಗಳು. ಎಲ್ಲರಿಗೂ ಶುಭ ಸಂಜೆ ಮಾಸ್ಟರ್ಸ್. ಸೊ ಈ ಕಾರ್ಯಕ್ರಮ ಪ್ರಾರಂಭಿಸಕ್ಕೆ ಮುಂಚೆ ನಮ್ಮ ಪ್ರಿಯತಮ ಗುರುಗಳಾದ ಬ್ರಹ್ಮರ್ಷಿ ಪತ್ರಿಜಿ ಅವರಿಗೂ ಮತ್ತು ನಮ್ಮ ಪ್ರಿಯತಮ ಗ್ರ್ಯಾಂಡ್ ಮಾಸ್ಟರ್ ಆದ ಮಾತಾರ್ ಬಾಬಾಜಿ ಅವರಿಗೂ ಪ್ರತ್ಯೇಕ ಆತ್ಮಪೂರ್ವಕ ನಮನಗಳು ಸಲ್ಲಿಸುತ್ತಾ ಇದರ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಮೈ ಡಿಯರ್ ಮಾಸ್ಟರ್ಸ್, ಮೈ ಡಿಯರ್ ಗಾಡ್ಸ್, ಮೈ ಡಿಯರ್ ಫ್ರೆಂಡ್ಸ್. ಸೊ ಇವತ್ತಿನ ಈ ಸಬ್ಜೆಕ್ಟ್ ಅಲ್ಲಿ ಆರ ಬಗ್ಗೆ, ಸೊ ಲಾಸ್ಟ್ ಸೆಷನ್ ಅಲ್ಲಿ 4ನೇ ಭಾಗದಲ್ಲಿ ಸೊ ಆರ ಅಂದ್ರೆ ಏನು, ಆರ ಅನ್ನೋದು ಯಾವ ರೀತಿಯಲ್ಲಿ ಇರುತ್ತೆ, ಎಷ್ಟು ವಿಡ್ತು ಎಷ್ಟು ಹೈಟ್ ಇರುತ್ತೆ, ಅದರಲ್ಲಿ ಏನೇನು ಬಣ್ಣಗಳಿರುತ್ತೆ, ಸೊ ಯಾವ ರೀತಿಯಲ್ಲಿ ನಾವು ಅದು ನೋಡಕ್ಕೆ ಅವಕಾಶ ಇದೆ, ಯಾವ ರೀತಿಯಲ್ಲಿ ಪ್ರಾಕ್ಟೀಸ್ ಮಾಡಬೇಕು ನೋಡಕ್ಕೆ. ಸೊ ಬರೇ ಕಣ್ಣಿಂದ ನೋಡೋದು, ಇಲ್ಲಾಂದ್ರೆ ಸ್ವಲ್ಪ ಇನ್ಸ್ಟ್ರೂಮೆಂಟ್ಸ್ ಉಪಯೋಗಿಸಿ ನೋಡೋದು, ವಿಧ ವಿಧ ರೀತಿಯಲ್ಲಿ ಆರ ನೋಡೋದು. ಆಯ್ತಾ? ಸೊ ಆರ ಅಂದ್ರೆ ಏನು? ಆರ ನಮ್ಮ ಸುತ್ತಿರುವಂತ ಒಂದು ವಿದ್ಯುದಯಸ್ಕಾಂತ ಕ್ಷೇತ್ರ ಅಷ್ಟೇ. ಆಯ್ತಾ? ಸೊ ವಿದ್ಯುದಯಸ್ಕಾಂತ ಕ್ಷೇತ್ರಕ್ಕೆ ಖಂಡಿತವಾಗಿ ಬಣ್ಣಗಳಿರುತ್ತದೆ. ಆ ಬಣ್ಣಗಳು ನಮ್ಗೆ ಎಷ್ಟು ಕಣ್ಣು ಕಾಣಿಸ್ತದೋ ಅಷ್ಟು ಮಾತ್ರ ನೋಡಕ್ ಸಾಧ್ಯವಾಗತ್ತೆ. ಅದರಿಂದ ಹೆಚ್ಚಾಗಿರುವಂಥದ್ದು ನೋಡಕ್ ಸಾಧ್ಯವಿಲ್ಲ. ಅದೇ ರೀತಿಯಲ್ಲಿ ಅನೇಕ ಶಬ್ದ ತರಂಗಗಳು, ನಾವು ಶಬ್ದ ತರಂಗಗಳು ಎಷ್ಟೋ ಇರುತ್ತೆ, ಎಲ್ಲಾ ಶಬ್ದ ತರಂಗಗಳು ನಾವು ನೋಡಕ್ ಸಾಧ್ಯವಿಲ್ಲ. ಆಯ್ತಾ? ಸೊ 20 ಕಿಲೋ ಹೆಡ್ಜಸ್ ಇರುವಂತ ಒಂದು ಶಬ್ದವನ್ನು ಮಾತ್ರವೇ ನಾವು ಗ್ರಹಿಸಕ್ ಸಾಧ್ಯವಿದೆ. ಸೊ ಅದಕ್ಕಿಂತ ಹೆಚ್ಚಿರುವಂತ ತರಂಗಗಳು ನಮ್ಗೆ ಆ ಶಬ್ದ ತರಂಗಗಳು ಕೇಳಿಸ್ಕೊಳಕ್ಕೆ ಸಾಧ್ಯವಿಲ್ಲ. ಈಗ ನಾಯಿಗಳು ಸ್ವಲ್ಪ ಶಬ್ದಗಳು ಕೇಳಿಸ್ಕೊಂತವೆ ಅಲ್ವಾ? ಸೊ ಅದೇ ರೀತಿಯಲ್ಲಿ ಅನೇಕ ಜಂತುಗಳು ಕೇಳಿಸ್ಕೊಂಡ ಶಬ್ದಗಳು ನಾವು ಕೇಳಿಸ್ಕೊಳಕ್ಕೆ ಅದು ಅರ್ಥ ಆಗಲ್ಲ. ಈಗ ಉದಾಹರಣೆಗೆ ಸೊ ಭೂಮಿಯ ಪ್ರಕಂಪನಗಳು ಎಷ್ಟೋ ಜಂತುಗಳು ಸ್ವೀಕಾರ ಮಾಡ್ತವೆ, ನಮಗೂ ಅದು ಸ್ವೀಕಾರ ಆಗೋದಿಲ್ಲ. ಅದೇ ರೀತಿಯಲ್ಲಿ ಪ್ರತಿ ಶಬ್ದವೂ ಒಂದು ತರಂಗ ಆಗಿದ್ರೆ ಒಂದು ಕಾಂತಿಯು ತರಂಗವಾಗತ್ತೆ. ಆ ಕಾಂತಿಯಲ್ಲಿನೂ ಸಹ ಎಲ್ಲಾ ತರಂಗಗಳು ನಾವು ನೋಡಕ್ ಸಾಧ್ಯವಿಲ್ಲ, ದೃಶ್ಯೀಕರಣ ಆಗೋದಿಲ್ಲ. ಯಾಕಂದ್ರೆ ಕಾಂತಿಯಲ್ಲಿ 7 ಬಣ್ಣಗಳು ಮಾತ್ರವೇ ನಾವು ನೋಡಕ್ ಸಾಧ್ಯವಿದೆ. ಅದರಿಂದ ಹಿಂದೆ ಇರೋದು, ಅದರಿಂದ ಹೆಚ್ಚಾಗಿರುವಂಥದ್ದು ನೋಡಕ್ ಸಾಧ್ಯವಿಲ್ಲ. ಉದಾಹರಣೆಗೆ ನಾವು ಸ್ಟಾರ್ಟಿಂಗ್ ಅಲ್ಲಿ ಬರುವಂತ ಕಲರ್ಸ್ ನೋಡಿದ್ರೆ, ಕೆಂಪು ಬಣ್ಣದಿಂದ ಕೊನೆಯದಾಗಿರುವಂತ ಅಲ್ಟ್ರಾ ವೈಲೆಟ್ ಕಲರ್ ಇದೆಯಲ್ಲ, ಸೊ ಆ ವೈಲೆಟ್ ಕಲರ್ ದಾಟಿ ಹೋದ್ರೆ ಇರುವಂತ ಕಿರಣಗಳು ನಾವು ನೋಡಕ್ಕೆ ಸಾಧ್ಯವಿಲ್ಲ, ದೃಶ್ಯೀಕರಣ ಆಗೋದಿಲ್ಲ. ಸೊ ಅಂತ ಕಿರಣಗಳು ನಾವು ಅಲ್ಟ್ರಾ ವೈಲೆಟ್ ಅಂತ ಕರಿತೀವಿ. ಈ ರೆಡ್ಗಿಂತ ಕೆಳಗಡೆ ಕಿರಣಗಳನ್ನು ನಾವು ಇನ್ಫ್ರಾರೆಡ್ ಅಂತ ಕರಿತೀವಿ, ಅದು ನೋಡಕ್ ಸಾಧ್ಯವಿಲ್ಲ. ಆದ್ರೆ ಖಂಡಿತವಾಗಿ ಆ ಕಿರಣಗಳು ಇದೆ. ಅರ್ಥ ಆಯ್ತಾ? ಸೊ ಈ ರೀತಿಯಲ್ಲಿ ಈ ಆರಾನು ನೋಡುವಾಗ ಇಷ್ಟು ಕಲರ್ಸ್ ಅಂತಂದ್ರೆ, ಸೊ ಪ್ರಧಾನವಾಗಿ ಒಂದು ಆರ ಅಂತಂದ್ರೆ ನಮ್ಮ ಒಳಗಡೆ ಇರುವಂತ ಆರೋಗ್ಯವನ್ನು ಅದನ್ನು ದೃಶ್ಯೀಕರಣ ಮಾಡ್ತಾ ಇರ್ತವೆ. ಆಯ್ತಾ?
ಸೊ ಆ ರೀತಿಯಲ್ಲಿ ಅಂದ್ರೆ ನಿಮ್ಮ ಮನಸ್ಥಿತಿ ಹೇಗಿದೆ, ನಿಮ್ಮ ಭೌತಿಕ ಆರೋಗ್ಯ ಹೇಗಿದೆ, ಮಾನಸಿಕ ಆರೋಗ್ಯ ಹೇಗಿದೆ, ಈ ಎರಡನ್ನು ಪ್ರಸ್ತುತಪಡಿಸುವಂಥದ್ದಲ್ಲಿ ಈ ಆರ ಕಲರು ಸೊ ಅತಿ ಮುಖ್ಯವಾದದ್ದು, ಅತಿ ಪ್ರಾಮುಖ್ಯವಾದಂತ ನಾವು ಅರ್ಥ ಮಾಡ್ಕೋಬೇಕು. ಸೊ ಅದಕ್ಕೋಸ್ಕರವೇ ಸೊ ಈ ಆರ ಸೊ ಲಾಸ್ಟ್ ಟೈಮು ನಾವು ಕೇಳುವಾಗ ಲಾಸ್ಟ್ ಕ್ಲಾಸಲ್ಲಿ ನಾವು ಏನು ತಿಳ್ಕೊಂಡಿವಿ ಅಂದ್ರೆ ಕೊನೆಯದಾಗಿ ಸೊ ಅನೇಕ ವ್ಯಕ್ತಿಗಳು ನೋಡ್ತಾ ಇದ್ರೆ, ಉದಾಹರಣೆಗೆ ನನಗೊಂದು ಇವತ್ತಿನ ಉದಾಹರಣೆಗೆ ನಾವು ಅಂದ್ರೆ ಆರಾನ್ ನೋಡಕ್ಕೂ ನಾವು ನೋಡ್ತಾ ಇಲ್ಲ ಅಂತ ನಾವು ಅನ್ಕೊಂತೀವಿ, ಆದ್ರೆ ಆರಾನು ಸೂಕ್ಷ್ಮವಾಗಿ ನಾವು ಗ್ರಹಿಸ್ತಾ ಇರ್ತೀವಿ. ಯಾವ ರೀತಿಯಲ್ಲಿ ಅಂತಂದ್ರೆ, ನಾನು ಇದಕ್ಕೆ ಮುಂಚೆ ಒಂದು ಎಕ್ಸಾಂಪಲ್ ಹೇಳಿದೆ ನಿಮಗೆ. ಯಾರೋ ಒಂದು ಬಟ್ಟೆ ಧರಿಸಿದ್ರೆ, ಸೊ ಧರಿಸಿದ ಮೇಲೆ ಅವರು ವಸ್ತ್ರಧಾರಣ ಮಾಡಿದ ಮೇಲೆ ನಮ್ಗೆ ಅನಿಸ್ತದೆ ಇದು ತುಂಬಾ ಸೂಟ್ ಆಗಿದೆ ನಿಮಗೆ ಅಂತ ನೇರವಾಗಿ ಹೇಳ್ತೀವಿ ಅಷ್ಟೇ. ಅಂದ್ರೆ ಅಲ್ಲಿ ನಮ್ಗೇನು ಅಂದ್ರೆ ನಾವು ಯೋಚನೆ ಮಾಡಿ ಹೇಳಿಲ್ಲ, ಅವ್ರಿಗೆ ಆ ಬಟ್ಟೆ ಕರೆಕ್ಟ್ ಆಗಿದೆ ಅಂತ ಅಲ್ವಾ. ಇನ್ನೊಬ್ರಿಗೆ ನೋಡಿದ್ರೆ ಈ ಬಟ್ಟೆ ನಿಮ್ಗೆ ಸರಿ ಇಲ್ಲ, ಇದು ನಿಮ್ಗೆ ಸರಿಯಾಗಿ ಕಾಣಿಸ್ತಾ ಇಲ್ಲ ಅಂತ ಹೇಳೋದು. ಇಲ್ಲ ಅಂದ್ರೆ ನಾವೇ ಏನ್ ಮಾಡ್ತೀವಿ, ಒಂದೊಂದ್ಸರಿ ಒಂದು ಬಟ್ಟೆ ಒಂದು ವಸ್ತ್ರ ನಾವು ಧರಿಸಕ್ಕೆ ಹೋಗ್ತೀವಲ್ಲ, ಅವಾಗ ಏನ್ ಅನಿಸ್ತದೆ, ನನಗೆ ಚೆನ್ನಾಗಿದೆ, ನನಗೆ ಲೈಕ್ ಆಗ್ತಾ ಇದೆ, ನಾನು ತಗೊಂತೀನಿ ಅಂತ. ಅಂದ್ರೆ ಇದು ಹೇಗೆ ಅನಿಸ್ತಾ ಇದೀವಲ್ಲ, ಇದೆಲ್ಲ ಏನು ನಾವು ಯೋಚನೆ ಮಾಡಿ ಹೇಳ್ತಾ ಇಲ್ಲ, ಆದ್ರೆ ಸೂಕ್ಷ್ಮ ರೂಪದಲ್ಲಿ ನಾವು ಆ ಆರ ಅನ್ನು ನೋಡ್ತಾ ಇರ್ತೀವಿ ಅಂತ ಅರ್ಥ. ಆಯ್ತಾ? ಆರ ಅನ್ನೋದು ನಮಗೆ ಅರ್ಥ ಆಗ್ತಾ ಇರ್ತದೆ ಅಂತ ನೀವು ಅದನ್ನು ನೆನ್ಪಿಟ್ಕೋಬೇಕು. ಆದ್ರೆ ಈ ರೀತಿಯಲ್ಲಿ ನಾವು ನೋಡ್ತಾ ಇಲ್ಲ ಅಂತ ಅಂದ್ರೆ ನೋಡ್ತಾ ಇದೀವಿ ಅಂತ ಗೊತ್ತಿಲ್ಲದೆ ನಾವು ಅದನ್ನು ಗ್ರಹಿಸ್ತಾ ಇರ್ತೀವಿ. ಅರ್ಥ ಆಯ್ತಾ? ಈ ತರದ ಎಷ್ಟೋ ಎಕ್ಸ್ಪೀರಿಯನ್ಸ್ ನಮಗೆ ಆಗ್ತಾ ಇರ್ತದೆ ನಿತ್ಯ ಜೀವನದಲ್ಲಿ ಆಗ್ತಾ ಇರ್ತದೆ. ಉದಾಹರಣೆಗೆ ಒಂದು ರೂಮಲ್ಲಿ ಒಳಗಡೆ ಹೋಗಿದೆ ಅಂತ ಇಟ್ಕೊಳ್ಳಿ, ಆ ರೂಮಲ್ಲಿ ಕಲರ್ಸ್ ನೋಡ್ತಾ ಇರ್ತೀವಿ ನಾವು, ಅಲ್ವಾ. ಸೊ ಆ ಕಲರ್ಸ್ ನೋಡುವಾಗನೇ ನಮ್ಗೆ ತುಂಬಾ ಇಷ್ಟ ಆಗತ್ತೆ. ಆಯ್ತಾ? ಸ್ವಲ್ಪ ಕಲರ್ಸ್ ನೋಡಿದ್ರೆ ನನಗೆ ಒಂಥರ ಏನಂತೀವಿ, ಇರಿಟೇಷನ್ ಅನಿಸ್ತದೆ. ಅಂದ್ರೆ ಅದು ನೋಡಕ್ಕೆ ಸಾಧ್ಯವಿಲ್ಲ, ಅಲ್ಲಿಂದ ಬೇಗ ಹೊಟ್ಟೋಗ್ಬೇಕಂತ ಅನಿಸ್ತದೆ ಅಲ್ವಾ. ಸೊ ಈ ರೀತಿಯಲ್ಲಿ ನಮ್ಗೆ ಗೊತ್ತಿಲ್ಲದೆ ಈ ಆರಾಗಲ ಅಂದ್ರೆ ನಮ್ಮ ಒಳಗಡೆ ಇರುವಂತ ಆರ ಕಲರ್ ಏನಿದೆಯೋ, ಅಂದ್ರೆ ನಮಗೂ ಏನ್ ಕಲರ್ ನನಗೆ ಇಷ್ಟ ಆಗ್ತಾ ಇದೆಯೋ ಆ ಹೆಚ್ಚಿನ ಆ ಕಲರು ನಮ್ಮ ಒಳಗಡೆ ಇದೆಯಂತ ಅರ್ಥ ಮಾಡ್ಕೋಬೇಕು ನಾವು. ಆಯ್ತಾ? ಸೊ ಆ ರೀತಿಯಲ್ಲಿ ಬಟ್ ಆರ ಅನ್ನೋದು ಒಂದೇ ಕಲರ್ ಇರಲ್ಲ. ಅಂದ್ರೆ ನಿಮ್ಮ ಮನೋಸ್ಥಿತಿ ಹೇಗಿರ್ತದೋ, ನೀವು ಏನೇನು ಚಕ್ರಗಳಲ್ಲಿ, ಈಗ ನಮಗೆ 7 ಚಕ್ರಗಳಿದೆ. ಸೊ 7 ಚಕ್ರಗಳಿಗೆ 7 ಬಣ್ಣಗಳಿದೆ ಅಲ್ವಾ. ಸೊ ಅವಾಗ ಯಾವ ಚಕ್ರದಲ್ಲಿ ನಾವು ಪ್ರಾಮುಖ್ಯವಾಗಿ ಡಾಮಿನೆಂಟ್ ಆಗಿದೀವೋ ಆ ಕಲರ್ ನಮಗೆ ಪ್ರಸ್ತುತ ಆಗ್ತಾ ಇರ್ತದೆ. ಒಂದು ನಿಮಿಷ, ವಾಟ್ಸಪ್ ಅನ್ನು ಸ್ಟಾಪ್ ಮಾಡ. ರೈಟ್, ಸಾರಿ. ಸೊ ನಮಗೆ ನಮ್ಮ ಒಳಗಡೆ ಯಾವ ಚಕ್ರ ಡಾಮಿನೆಂಟ್ ಆಗಿರುತ್ತೋ ಸೊ ಅಂತ ಕಲರು ನಮ್ಮ ಆರ ಅಲ್ಲಿ ಕಾಣಿಸ್ತಾ ಇರ್ತದೆ. ಅದು ನೆನ್ಪಿಟ್ಕೋಬೇಕು ನಾವು. ಆಯ್ತಾ? ಸೊ ಆ ರೀತಿಯಲ್ಲಿ ಮಿತ್ರರೇ, ಅದು ನಾವು ಲಾಸ್ಟ್ ಕ್ಲಾಸಲ್ಲಿ ತಿಳ್ಕೊಳ್ಳೋದಾಯ್ತು. ಈಗ ಈ ಕ್ಲಾಸಲ್ಲಿ ಮತ್ತೆ ಆರಾದು ಕಂಟಿನ್ಯೂ ಆಗತ್ತೆ. ಆಯ್ತಾ? ಬಟ್ ಆರಾದ್ರಲ್ಲಿ ಈ ಆರನ್ನು ಅರ್ಥ ಮಾಡ್ಕೊಳ್ಳುವಾಗ ಅಲ್ಲಿ ಸ್ವಲ್ಪ ವರ್ಣಗಳು ಅಂತ ಇರ್ತವೆ. ವರ್ಣಗಳು ಅಂದ್ರೆ ವಿಧ ವಿಧ ಬಣ್ಣಗಳು. ಆಯ್ತಾ? ಈಗ ಈಗಾಗಲೇ ನಾನು ಹೇಳ್ತಾ ಇದ್ದಲ್ಲ, ಶಬ್ದದಲ್ಲಿ ಏನೇ ಒಂದು ಶಬ್ದ, ಏನೇ ಒಂದು ಮ್ಯೂಸಿಕ್, ಏನೇ ಒಂದು ಸಂಗೀತ, ಅದರಲ್ಲಿ ಸ್ವರಗಳಿರ್ತವೆ ಅಲ್ವಾ. ಸೊ ಆ ಸ್ವರಗಳು ಹೇಗೆ ಅಂತಂದ್ರೆ, ಆ ಸ್ವರಗಳು ಚೆನ್ನಾಗಿದ್ರೆ ನಮಗೆ ಆ ಮ್ಯೂಸಿಕ್ ಅನ್ನು ತುಂಬಾ ಇಂಪಾಗಿರುತ್ತೆ, ಒಂಥರ ತುಂಬಾ ಅಂದ್ರೆ ಕೇಳ್ಸಕ್ಕೆ ತುಂಬಾ ಆನಂದವಾಗತ್ತೆ ಆ ಸ್ವರಗಳು ಚೆನ್ನಾಗಿದ್ರೆ. ಆಯ್ತಾ? ಸೊ ಆ ರೀತಿಯಲ್ಲಿ ಪ್ರತಿಯೊಂದು ಮ್ಯೂಸಿಷಿಯನು ಸಹ ಏನ್ ಮಾಡ್ತಾನಂದ್ರೆ, ಅವನು ಒಳ್ಳೆ ಮ್ಯೂಸಿಷಿಯನ್ ಆಗಿ ಒಳ್ಳೆ ಸ್ವರಗಳು ಕೊಡೋಕೆ ಪ್ರಯತ್ನ ನಡೀತಾ ಇರ್ತದೆ ಅವ್ರ ಕಡೆಯಿಂದ. ಆಯ್ತಾ? ಆ ಸ್ವರಗಳೇನಾದ್ರೂ ಅಪಸ್ವರಗಳಾದ್ರೆ ನಮಗೆ ಆ ಮ್ಯೂಸಿಕ್ ಅನ್ನೋದು ಸರಿಯಾಗಿ ಒಂಥರ ಅದು ಲೈಕ್ ಆಗೋದಿಲ್ಲ, ಅದು ಇಷ್ಟ ಆಗೋದಿಲ್ಲ ಅಲ್ವಾ. ಅದೇ ರೀತಿಯಲ್ಲಿ ನಾವು ನೋಡೋಂಥ ಈ ಆರಾದಲ್ಲಿ ವಿಧ ವಿಧ ಬಣ್ಣಗಳು ಇರ್ತವೆ. ಆಯ್ತಾ? ವಿಧ ವಿಧ ಬಣ್ಣಗಳು. ಸೊ ಆ ಬಣ್ಣಗಳು ಏನಾಗತ್ತೆ, ಮಿಶ್ರಮವಾಗಿ ಕಾಣಿಸ್ತಾ ಇರ್ತದೆ. ಒಂದೇ ಬಣ್ಣ ಕಾಣಿಸ್ಬೋದು, ಇಲ್ಲಾಂದ್ರೆ ವಿಧ 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 ಬಣ್ಣಗಳು ಮಿಶ್ರಮಾಗಿ ಅಂದ್ರೆ ಒಂಥರ ಕಂಬೈನ್ಡ್ ಆಗಿ ಕಾಣಿಸ್ತಾ ಇರ್ತವೆ. ಇದು ನಾವು ನಮ್ಮ ಆರಾದಲ್ಲಿ ನೋಡಬಹುದು. ಅರ್ಥ ಆಯ್ತಾ? ಸೊ ಈ ಆರಾದಲ್ಲಿ ಈಗಾಗಲೇ ಹೇಳಿದ ಪ್ರಕಾರ ಸೊ ಎಲ್ಲಾ ಬಣ್ಣಗಳಲ್ಲಿ ಟೋಟಲ್ ನಾವು ಎಲ್ಲಾ ಕಲರ್ಸ್ ನೋಡಕ್ ಸಾಧ್ಯವಿಲ್ಲ. ನೋಡೋಂಥ ಕಲರ್ಸ್ ಎಷ್ಟಂದ್ರೆ ಓನ್ಲಿ 7 ಕಲರ್ಸ್ ಮಾತ್ರವೇ. ಈ 7 ಕಲರ್ಸ್ ಮಾತ್ರ ಸಂಬಂಧಿತ ಜ್ಞಾನವನ್ನು ಇವತ್ತು ನಾವು ಅರ್ಥ ಮಾಡ್ಕೊಂತೀವಿ. ಎಲ್ಲಾದ್ರೂ ನಾವು ಅರ್ಥ ಮಾಡ್ಕೋಬೇಕಾದಂತ ಅವಶ್ಯಕತೆ ಇಲ್ಲ. ಆಯ್ತಾ? ಸೊ ಆ ರೀತಿಯಲ್ಲಿ
ಒಂದು ವ್ಯಕ್ತಿ ಆರವನ್ನು ನಾವು ಗಮನಿಸುವಾಗ, ಸೊ ಆ ವ್ಯಕ್ತಿ ಆಧ್ಯಾತ್ಮಿಕವಾಗಿ ಹೇಗೆ ಬೆಳೀತಾ ಇದ್ದಾನೆ, ಅವನು ಆಧ್ಯಾತ್ಮಿಕವಾಗಿ ಸರಿಯಾಗಿ ಬೆಳೀತಾ ಇದ್ದಾನ ಇಲ್ಲ, ಇವೆಲ್ಲ ತಿಳ್ಕೊಂಡಕ್ಕೆ ಆರನ್ನು ನೋಡಿ ನಾವು ತಿಳ್ಕೊಬೋದು. ಆಯ್ತಾ, ಅದನ್ನು ಅರ್ಥ ಮಾಡ್ಕೋಬೋದು. ಸೊ ಅದೇನಾದರೂ ಅವ್ರ ಆಧ್ಯಾತ್ಮಿಕತೆ ಅನ್ನೋದು ಕಡಿಮೆ ಆಗ್ತಾ ಇದ್ರೆ ಅವರ ಆರ್ ನೋಡುವಾಗ ಅದು ನಮಗೆ ಅಲ್ಲಿ ಪ್ರಸ್ತುತ ಆಗತ್ತೆ. ಸೊ ಆ ರೀತಿಯಲ್ಲಿ ನಿಮಗೆ ಏನಾಗತ್ತೆ ಅಂದ್ರೆ ಪ್ರತಿಯೊಂದು ಆರಾದಿಂದನೇ ಆ ಆರಾದಲ್ಲಿರುವಂತ ಕಲರ್ ಅವರ ಅಂದ್ರೆ ಕನ್ನಡದಲ್ಲಿ ಅವರ ಅಂತ ಹೇಳ್ಬೋದು, ಆರ ಅನ್ನೋದು ಇಂಗ್ಲಿಷ್ ಪದ AURA, ಅರ್ಥ ಆಯ್ತಾ. ಸೊ ಈ ಆರ ಅನ್ನೋದು ಅತಿ ಮುಖ್ಯವಾದ ಆ ಪಾತ್ರವನ್ನು ವಹಿಸ್ತದೆ. ಯಾಕಂದ್ರೆ ಪ್ರತಿಯೊಂದು ನಮ್ಮಲ್ಲಿ ಏನೇ ಸ್ವಭಾವಗಳು ನಡೀತಾ ಇದ್ರು, ನಮ್ಮಲ್ಲಿ ಆಧ್ಯಾತ್ಮಿಕತೆ ಹೆಚ್ಚು ಮಾಡ್ಕೊಂತ ಇದ್ರು ಪ್ರತಿಯೊಂದು ಆರಾದಲ್ಲಿ ನಾವು ಗಮನಿಸ್ಬೋದು. ಸೊ ಅದಕ್ಕೆ ಉದಾಹರಣವಾಗಿ ಈ ಪ್ರಧಾನವಾಗಿ 7 ಕಲರ್ಸ್ ಮಾತ್ರವೇ ನಾವು ಚರ್ಚೆ ಮಾಡ್ತೀವಿ. ಸೊ ಮೊದಲನೇ ಕಲರು ನಮಗೆ ಯಾವಾಗಲೂ ಅಂದ್ರೆ ಪ್ರತಿಯೊಬ್ಬರಿಗೂ ಪ್ರಾಥಮಿಕವಾಗಿ ನಾವು ನೋಡೋಂಥ ಒಂದು ಕಲರ್ ಏನಂತಂದ್ರೆ, ಭೌತಿಕವಾಗಿ ನೋಡೋಂಥ ಕಲರು ಕೆಂಪು ಬಣ್ಣ. ಆಯ್ತಾ, ಈ ಕೆಂಪು ಬಣ್ಣ ಅನ್ನೋದು ಯಾರಾದರೂ ಅಂದ್ರೆ ಈ ಕೆಂಪು ಬಣ್ಣ ಹೇಗಂತಂದ್ರೆ, ಪೂರ್ತಿ ಯಾರಾದರೂ ಆಹಾರದಲ್ಲಿ ಹೆಚ್ಚಾಗಿ ಒಂದು ಬಲವಾಗಿ ಈ ಕೆಂಪು ಬಣ್ಣ ನೋಡಿದ್ರೆ ಅಲ್ಲಿ ಏನು ಅರ್ಥ ಮಾಡ್ಕೋಬೇಕಂದ್ರೆ ಇದೊಂದು ಬಲಕ್ಕೆ ಸಂಕೇತ ಅಂತಂದ್ರೆ ಸ್ಟ್ರಾಂಗ್. ಉದಾಹರಣೆಗೆ ಈ ಒಂದು ಆರ್ಮಿದಲ್ಲಿ ಇರ್ತಾರೆ ನೋಡಿ, ಆರ್ಮಿ ಆಫೀಸರ್ಸು, ಅವರಲ್ಲಿ ಈ ಕೆಂಪು ಬಣ್ಣ ಅನ್ನೋದು ತುಂಬಾ ಪ್ರಸ್ಫುಟವಾಗಿ ಗೋಚರಿಸ್ತಾ ಇರ್ತದೆ. ಪ್ರಸ್ಫುಟವಾಗಿ ಅಂದ್ರೆ ಒಂಥರ ಸ್ಪಷ್ಟವಾಗಿ ಆ ಕೆಂಪು ಬಣ್ಣನೇ ಇರ್ತದೆ. ಆಯ್ತಾ, ಆ ಕೆಂಪು ಬಣ್ಣ ಸಹ ಹೇಗಿರ್ತದೆ ಅಂದ್ರೆ, ಈ ಕೆಂಪು ಬಣ್ಣ ಒಳಗಡೆ ಆದ ಎಡ್ಜಸ್ಗೆ ಏನಂದ್ರೆ ಒಂಥರ ಹಳದಿ ಬಣ್ಣ ಆಗಿರ್ತದೆ. ಅಂದ್ರೆ ಪೂರ್ತಿ ಆ ಆರ ಅನ್ನೋದು ಯಾವ ಕಲ್ಲು ಇರ್ತದೆ, ಈಗಾಗಲೇ ನಾವು ಒಂದು ಮೊಟ್ಟೆ ತರ ಅಂದ್ರೆ ಎಗ್ ಶೇಪಲ್ಲಿ ಇರ್ತದಲ್ಲ, ನೋಡಿದ್ರ ಎಗ್ ಶೇಪಲ್ಲಿ. ಸೊ ಎಗ್ ಶೇಪಲ್ಲಿ ಮೇಲೆಯಿಂದ ಕೆಳಕ್ಕೆ, ಅರ್ಥ ಆಯ್ತಾ. ಸೊ ಈ ರೀತಿಯಲ್ಲಿ ವಿಡ್ತ್ ಒಂದು 4 ಫೀಟು, ಹೈಟ್ ಒಂದು 7 ಫೀಟು, ಆಯ್ತಾ, 7 ಫೀಟ್ ಹೈಟು, ಒಂಥರ ಅಗಲ, ಉದ್ದ ಅಂದ್ರೆ ಹೈಟ್ ಅಂತ ಅನ್ಕೊಂಡ್ರೆ 7 ಫೀಟು, ಈ ಕಡೆ 4 ಫೀಟು, ಅಷ್ಟು ವ್ಯಾಪ್ತಿಸಿರ್ತದೆ ಒಂದು ವ್ಯಕ್ತಿಯ ಆರ. ಅರ್ಥ ಆಯ್ತಾ, ಈಗಾಗಲೇ ನಾವು ಇದು ತಿಳ್ಕೊಂಡಿದ್ವಿ. ಸೊ ಅದರಲ್ಲಿ ಪ್ರಧಾನವಾಗಿ ಅಂದ್ರೆ ಒಳಗಡೆ ಎಲ್ಲ ಒಂಥರ ರೆಡ್ ಕಲರು, ಎಡ್ಜಸ್ ಅಲ್ಲಿ ಯೆಲ್ಲೋ ಕಲರ್. ಆಯ್ತಾ, ಸೊ ಅದು ಸಂಕೇತ ಏನಂದ್ರೆ ಆ ವ್ಯಕ್ತಿ ತುಂಬಾ ಸ್ಟ್ರಾಂಗ್ ಆಗಿದ್ದಾನೆ ಅಂತ, ಫಿಸಿಕಲಿ ಸ್ಟ್ರಾಂಗ್. ನೆನ್ಪಿಟ್ಕೊಳ್ಳಿ, ಎಲ್ಲ ಆರ್ಮಿ ಆಫೀಸರ್ಸು, ಓಕೆ, ಆರ್ಮಿದಲ್ಲಿ ಅಂದ್ರೆ ಸೈನ್ಯದಲ್ಲಿ ಕೆಲಸ ಮಾಡೋರ್ಗು ಈ ಕಲರ್ ಖಂಡಿತವಾಗಿ ಕಾಣಿಸ್ತದೆ. ಓಕೆ, ಇದು ನೆನ್ಪಿಟ್ಕೊಳ್ಳಿ ಒಂದು. ಆಯ್ತಾ, ಸೊ ಅದೇ ರೀತಿಯಲ್ಲಿ ಅಂದ್ರೆ ಈ ಇನ್ ಕೇಸ್ ಅಂದ್ರೆ ಈ ಆರ ಕಲರ್ ಬಗ್ಗೆ ಈ ರೀತಿಯಲ್ಲಿ ಇರ್ತದೆ. ಸೊ ಅವಾಗ ಏನಂತಂದ್ರೆ ಖಂಡಿತ ಈ ವ್ಯಕ್ತಿಗಳು ಯಾವ ತತ್ವ ಹೊಂದಿರ್ತಾರೆ ಅಂದ್ರೆ ಇತರರ ಯೋಗಕ್ಷೇಮಗಳು ಯಾವಾಗಲೂ ಅವರು ಕಾಂಕ್ಷಿಸ್ತಾರೆ. ಅಂದ್ರೆ ಇತರ ಯೋಗಕ್ಷೇಮಗಳು ಅಂದ್ರೆ ನೋಡಿ, ಆರ್ಮಿ ಆಫೀಸರ್ಸ್ ಯಾರು ಕಷ್ಟಪಡ್ತಾರೆ, ಅವ್ರು ಕಷ್ಟಪಡೋದೆಲ್ಲ ಇಡೀ ದೇಶ, ಈ ಪೌರಗಳು ಅಂದ್ರೆ ದೇಶ ವ್ಯಕ್ತಿಗಳು, ಪ್ರಜೆಗಳು ಏನಿದೋ ಅವರು ಕ್ಷೇಮವಾಗಿರ್ಬೇಕು ಅಂತಾನೆ ಉದ್ದೇಶ ಅದು ಅಲ್ವಾ. ಅವ್ರಿಗೋಸ್ಕರ ಹೋರಾಟ ಸಲ್ಪ್ತಾನೆ ಇರ್ತಾರೆ ಅವರು. ಸೊ ಅಂತ ಲಕ್ಷಣಗಳು ಅವ್ರ ಹೊರಗಡೆ ಇರ್ತಾರೆ. ಅಂದ್ರೆ 2 ತರ ಹೇಳಿದಾರೆ ಅವರು ಇಲ್ಲಿ. ಈ ಪರ್ಟಿಕ್ಯುಲರ್ ಬಣ್ಣ ಇರುವಂಥದ್ದು 2 ತರ ಅರ್ಥ ಮಾಡ್ಕೋಬೇಕು. ಒಂದು, ಫಿಸಿಕಲಿ ಸ್ಟ್ರಾಂಗ್ ಇರ್ತಾರೆ. ಆಯ್ತಾ, ಮಾನಸಿಕ ಲಕ್ಷಣ ಹೇಗಿರ್ತಾವಂತಂದ್ರೆ, ಮಾನಸಿಕ ಲಕ್ಷಣ ಇವರು ಇತರರ ಯೋಗಕ್ಷೇಮಗಳು ಮಾತ್ರ ಕಾಂಕ್ಷೆ ಇಟ್ಕೊಂಡಿರ್ತಾರೆ, ಅದ್ರಕೋಸ್ಕರ ಅವರ ಹೋರಾಟ ಸಲ್ಪಿಸ್ತಾ ಇರ್ತಾರೆ ಅಂತ ತತ್ವ ಅವ್ರ ಒಳಗಡೆ ಇರತ್ತೆ. ಆಯ್ತಾ, ಇದು ಮುಖ್ಯವಾದ ವಿಷಯ, ನಾವು ನೆನ್ಪಿಟ್ಕೋಬೇಕಾಗಿರೋದು. ಆಯ್ತಾ, ಸೊ ಆಮೇಲೆ ಒಂದು ಇಲ್ಲೇನಂತಂದ್ರೆ, ಈ ವ್ಯಕ್ತಿಗಳ ಶರೀರದಿಂದ ಈ ಕೆಂಪು ಬಣ್ಣ ಒಂಥರ ಅವರ ಶರೀರದಿಂದ ಆಚೆ ಕಡೆ ಒಂಥರ ಕಿರಣಗಳ ರೂಪದಲ್ಲಿ ಬರ್ತಾನೆ ಇರ್ತದೆ. ಅಂದ್ರೆ ಸ್ಟ್ರಾಂಗ್ ಆಗಿ ಬರ್ತಾ ಇರ್ತದೆ. ಲೈಕ್ ಇಂಗ್ಲಿಷಲ್ಲಿ ಏನ್ ಹೇಳ್ತೀವಿ ಅಂದ್ರೆ, ದಿ ರೆಡ್ ಕಲರ್ ವಿಲ್ ಬಿ ಎಮಿಟೆಡ್ ಫ್ರಮ್ ದೇರ್ ಬಾಡೀಸ್, ಓಕೆ, ಫ್ರಮ್ ದೇರ್ ಬಾಡಿ ಅಟ್ ದ ಹೈಯೆಸ್ಟ್ ಲೆವೆಲ್. ಆ ರೀತಿಯಲ್ಲಿ ಆ ಕೆಂಪು ಬಣ್ಣ ಅವರಿಂದ ಆಚೆ ಕಡೆ ಬರ್ತಾ ಇರ್ತದೆ, ಅದು ನೆನ್ಪಿಟ್ಕೋಬಹುದು ನಾವು. ಸೊ ಆಮೇಲೆ
ಇತ್ತೀಚಿನ ಸಮಯದಲ್ಲಿ ಅಂದ್ರೆ ಆ ರೀತಿಯಲ್ಲಿ ಯಾವುದೇ ಒಂದು ವ್ಯಕ್ತಿ ಶರೀರದಿಂದ ಈ ಕೆಂಪು ಬಣ್ಣ ರೆಡ್ ಕಲರ್ ಅತಿ ಹೆಚ್ಚಾಗಿ ರೇಡಿಯೇಟ್ ಆಗ್ತಾ ಇದ್ರೆ, ಅತಿ ಹೆಚ್ಚಾಗಿ ಒಂಥರ ಆ ಆಚೆ ಕಡೆ ಬರ್ತಾ ಇದ್ರೆ ಅರ್ಥ ಏನಂತಂದ್ರೆ ಆ ವ್ಯಕ್ತಿ ಭೌತಿಕವಾಗಿ ಶಾರೀರಿಕ ಪರವಾಗಿ ತುಂಬಾ ಆರೋಗ್ಯವಂತ ಅಂತ ಅರ್ಥ. ಅದು ಮಾತ್ರ ನಾವು ಅರ್ಥ ಮಾಡ್ಕೋಬಹುದು. ಆಯ್ತಾ? ಎರಡನೇದು, ಇಲ್ಲಿ ಈ ಪ್ರಪಂಚದಲ್ಲಿ ಇತ್ತೀಚಿನ ಸಮಯದಲ್ಲಿ ಏನಾಗಿದೆ ಅಂದ್ರೆ ಇಂಥ ಕೆಂಪು ಬಣ್ಣ ಆಚೆ ಕಡೆ ಬರ್ತಾ ಇದೆಯಲ್ಲ, ಅದು ಸ್ವಲ್ಪ ಕಾಲುಷ್ಯವಾಗಿದೆ. ಕಾಲುಷ್ಯ ಅಂದ್ರೆ ಏನು? ಕೆಂಪು ಬಣ್ಣ ಸ್ವಲ್ಪ ಕಡಿಮೆ ಆಗೋದು, ಬೇರೆ ಬಣ್ಣಗಳು ಅದರಲ್ಲಿ ಸೇರೋದು. ಆಯ್ತಾ? ಈ ರೀತಿಯಲ್ಲಿ ನಾವು ನೋಡ್ತಾ ಇದೀವಿ ಇತ್ತೀಚಿನ ಸಮಯದಲ್ಲಿ ಹೆಚ್ಚಿನ ಪ್ರಪಂಚ ನಾಯಕರಲ್ಲಿ. ಆಯ್ತಾ? ಅಂದ್ರೆ ವರ್ಲ್ಡ್ ಲೀಡರ್ಸ್ ಅಂತ ಏನಂತ ಅನ್ಕೋದು. ಈಗ ನೋಡಿ, ವರ್ಲ್ಡ್ ಲೀಡರ್ಸ್ ಹೆಂಗಿರ್ಬೇಕು ನಮ್ಗೆ ನೋಡ್ತಾ ಇದ್ವಲ್ಲ. ಈಗ ಉದಾಹರಣೆಗೆ ಅಮೆರಿಕನ್ ಪ್ರೆಸಿಡೆಂಟ್ ಆಗ್ಬೋದು, ಭಾರತ ದೇಶ ಪ್ರೈಮ್ ಮಿನಿಸ್ಟರ್ ಆಗ್ಬೋದು, ಇನ್ನು ವಿಧ ವಿಧ ದೇಶಗಳ ಅಧಿಪತಿಗಳಾಗ್ಬೋದು. ಇವರೆಲ್ಲ ಹೆಂಗಿರ್ಬೇಕು ಅಂದ್ರೆ ಒಂಥರ ಶಾರೀರಿಕವಾಗಿ ದಾರುಢ್ಯವಾಗಿರ್ಬೇಕು, ಮಾನಸಿಕವಾಗಿ ಉನ್ನತವಾಗಿರ್ಬೇಕು. ಅವರಲ್ಲಿ ಯಾವುದೇ ಕಾಲುಷ್ಯ ಅನ್ನೋದು ಇರಬಾರ್ದು, ಅಂದ್ರೆ ಒಂಥರ ಮಾಲಿನ್ಯ ಇರಬಾರ್ದು ಅಲ್ವಾ? ಇತ್ತೀಚಿನ ಸಮಯದಲ್ಲಿ ದುರದೃಷ್ಟವಶಾತ್ ಏನಾಗ್ತಾ ಇದೆ ಅಂದ್ರೆ ಅವರಲ್ಲಿ ಈ ಕೆಂಪು ಬಣ್ಣ ಕಡಿಮೆಯಾಗಿ ಕೆಂಪು ಬಣ್ಣಕ್ಕೆ ಬೇರೆ ಬಣ್ಣಗಳು ಜೋಡಿಸ್ಕೊಂತಾ ಇದೆ. ಇದು ಮಾತ್ರ ನೆನ್ಪಿಟ್ಕೊಳ್ಳಿ. ಆಯ್ತಾ? ಇದನ್ನು ಗಮನಿಸ್ಬೋದು. ಉದಾಹರಣೆಗೆ ಸ್ವಲ್ಪ ನಾನು ಹೇಳ್ತಾ ಹೋಗ್ತೀನಿ, ಅದು ನೀವು ಜಸ್ಟ್ ನೆನ್ಪಿಟ್ಕೊಳ್ಳಿ. ಅಂದ್ರೆ ಇಲ್ಲಿ ಸ್ವಲ್ಪ ಪದಗಳು ಇವೆಲ್ಲ ಏನಂತಂದ್ರೆ ಪೂರ್ತಿ ಕನ್ನಡದಲ್ಲಿ ಸಿಗೋದಿಲ್ಲ. ಆಯ್ತಾ? ಆದರೂ ಪ್ರಯತ್ನ ಮಾಡ್ತಾ ಇರ್ತೀನಿ, ಬಟ್ ಸ್ವಲ್ಪ ಇಂಗ್ಲಿಷ್ ಪದಗಳು ಅದು ಇದು ಬರಬಹುದು. ಸೊ ಅದನ್ನು ದಯವಿಟ್ಟು ಕ್ಷಮಿಸಿ, ನೀವು ಅದು ಆಮೇಲೆ ಟ್ರಾನ್ಸ್ಲೇಟ್ ಮಾಡ್ಕೊಳ್ಳಿ. ಆಯ್ತಾ? ಸೊ ಈ ಕೆಂಪು ಬಣ್ಣ ಜೊತೆಗೆ ಈ ಏನಂತ ಹೇಳ್ತೀವಿ ಅಂದ್ರೆ ಒಂಥರ ಗ್ರೇ ಕಲರ್ ಆ್ಯಡ್ ಆಗತ್ತೆ. ಓಕೆ, ಸೊ ಗ್ರೇ ಕಲರ್ ಆ್ಯಡ್ ಆಗಿರ್ತದೆ. ಇಲ್ಲ ಅಂದ್ರೆ ಈ ಕೆಂಪು ಬಣ್ಣ ಜೊತೆಗೆ ಒಂಥರ ಸ್ಟ್ರಾಂಗ್ ಯೆಲ್ಲೋ ಕಲರ್ ಆ್ಯಡ್ ಆಗಿರ್ತದೆ. ಓಕೆ, ಅಂತ ವ್ಯಕ್ತಿಗಳಲ್ಲಿ ಅಂದ್ರೆ ಕೆಂಪು ಬಣ್ಣ ಮಾತ್ರ ಇರಲ್ಲ ಆ ಆಹಾರದಲ್ಲಿ ಏನು ಸೇರ್ಕೊಂಡಿರ್ತದೆ ಅಂದ್ರೆ ಎರಡು ತರ. ಓಕೆ, ಒಂದು ನಾವು ತೆಲುಗಲ್ಲಿ ಬುರದ ಅಂತ ಹೇಳ್ತೀವಿ, ಅಂದ್ರೆ ಒಂಥರ ಗ್ರೇ ಕಲರ್ ಅಂತ ಇಟ್ಕೊಳ್ಳಿ. ಮಣ್ಣು ಕಲರ್, ಈ ಮಣ್ಣು ಇರ್ತದಲ್ಲ, ಮಣ್ಣು ಹೇಗಿರ್ತದೆ ಒಂಥರ ಆ ಕಲರ್. ಆಯ್ತಾ? ಅದು ಸೇರಿರ್ತದೆ. ಮತ್ತೆ ಇನ್ನೊಂದೇನೆಂದ್ರೆ ಒಂಥರ ಸ್ಟ್ರಾಂಗ್ ಯೆಲ್ಲೋ ಕಲರ್, ಅಂದ್ರೆ ಯೆಲ್ಲೋ ಕಲರು ಸೇರಿರ್ತದೆ. ಇಂಥ ವ್ಯಕ್ತಿಗಳು ಹೇಗಿರ್ತಾರೆ ಅಂದ್ರೆ ಒಂಥರ ದುರ್ಮಾರ್ಗವಾಗಿರತ್ತೆ, ಕಾಠಿಣ್ಯವಾಗಿ, ಒಂಥರ ಅವರ ಯೋಚನೆಗಳು ತುಂಬಾ ಕಠಿಣವಾಗಿರತ್ತೆ. ಆಯ್ತಾ? ಇಂಥ ವ್ಯಕ್ತಿಗಳನ್ನು ನಾವು ನಂಬಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ನೋಡಿ, ಇಂಥ ವ್ಯಕ್ತಿಗಳನ್ನು ನಾವು ನಂಬಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಅದನ್ನು ನೆನ್ಪಿಟ್ಕೊಳ್ಳಿ. ಆಯ್ತಾ? ಸೊ ಇವ್ರು ಹೇಗಿರ್ತಾರೆ ಅಂದ್ರೆ ಯಾವಾಗಲೂ ಜಗಳ ಮಾಡ್ತಾ ಇರ್ತಾರೆ. ಅಂದ್ರೆ ಜಗಳ ಮಾಡ್ತಾನೆ ಇರ್ತಾರೆ. ಎಲ್ಲರ ಜೊತೆಗೆ ಜಗಳ ಮಾಡೋದು. ಆಯ್ತಾ? ಫೈಟ್ ಮಾಡೋದು. ಈಗ ಬೂದು ಬನ್ನೆ, ಹಳದಿ ಬನ್ನೆ ಆಯ್ತು. ಓಕೆ, ಸೊ ಬೂದು ಬನ್ನೆ ಅಂತ ಹೇಳ್ತಾ ಇದ್ದಾರೆ ಸನ್ನೇಗೌಡರು. ಬೂದು ಬನ್ನೆ ಹೆಚ್ಚಾಗಿ ಸೇರ್ಕೊಂಡಿರ್ತದೆ. ಮತ್ತೆ ಈ ಹಳದಿ ಬನ್ನೆ, ಸ್ಟ್ರಾಂಗ್ ಹಳದಿ ಅಂತ ಹೆಚ್ಚಿನ ಸಾಂದ್ರತೆ ಇರುವಂತ ಹಳದಿ ಅಂತ ಹೇಳ್ಕೋಬಹುದು ನಾವು. ಓಕೆ, ಗಾಢವಾಗಿರುವಂತ ಹಳದಿ. ಈ ರೀತಿಯಲ್ಲಿ ಇದ್ರೆ ಯಾರಾದ್ರೂ ನೀವು ಅಬ್ಸರ್ವ್ ಮಾಡುವಾಗ, ಆಯ್ತಾ, ಇಷ್ಟು ಕಲರ್ಸ್ ಇದ್ರೆ ಆ ವ್ಯಕ್ತಿಗಳು ತುಂಬಾ ದುರ್ಮಾರ್ಗವಾಗಿರುತ್ತೆ. ಅಂದ್ರೆ ಅವರ ಕ್ಯಾರೆಕ್ಟರ್ ತುಂಬಾ ಕಠಿಣವಾಗಿರುತ್ತೆ. ಯಾವಾಗ್ಲೂ ಇನ್ನೊಬ್ರ ಜೊತೆಗೆ ಜಗಳ ಮಾಡ್ತಾನೆ ಇರ್ತಾರೆ ಅವರು. ಓಕೆ, ಇದು ನೆನ್ಪಿಟ್ಕೊಳ್ಳಿ. ಆಯ್ತಾ? ಸೊ ಅವರಲ್ಲಿ ಭಯಂಕರವಾದ ಸ್ವಾರ್ಥ ಗುಣ ಹೆಚ್ಚಾಗಿರುತ್ತೆ. ಆಯ್ತಾ? ಸೊ ಆಮೇಲೆ ಇನ್ನೊಂದೇನಂದ್ರೆ ಮೋಸ ಮಾಡಕ್ಕೆ ಅವರು ಯಾವಾಗ್ಲೂ ಇನ್ನೊಬ್ಬರನ್ನು ಮೋಸ ಮಾಡಿಕೊಂಡು ಅವರ ಜೀವನವನ್ನು ನಡೆಸ್ತಾ ಇರ್ತಾರೆ. ಆಯ್ತಾ? ಸೊ ಇಂಥದ್ದು ನಾವು ನೋಡ್ಬೋದು. ಅರ್ಥ ಆಯ್ತಾ? ಇದು ನೆನ್ಪಿಟ್ಕೊಳ್ಳಿ. ಆಮೇಲೆ ಸೊ ಇನ್ನೊಂದೇನಂದ್ರೆ, ಸೊ ಈ ಕೆಂಪು ಬಣ್ಣ ಸ್ವಲ್ಪ ಲೈಟ್ ಆಗಿದೆ ಅಂತ ಇಟ್ಕೊಳ್ಳಿ. ಓಕೆ, ಲೈಟ್ ಆಗಿದೆ ಅಂತಂದ್ರೆ ಕೆಂಪು ಬಣ್ಣ ಒಂಥರ ಸಾಂದ್ರತೆ, ಇಲ್ಲಾಂದ್ರೆ ಕೆಂಪು ಬಣ್ಣ ಪೂರ್ತಿ ದಟ್ಟವಾಗಿ ದೃಢವಾಗಿದ್ರೆ ಆರೋಗ್ಯ ಅಲ್ವಾ? ಇದು ಇನ್ ಕೇಸ್ ಈ ಕಲರ್ ಸ್ವಲ್ಪ ಪೇಲ್ ಅಂದ್ರೆ ಏನು, ಸ್ವಲ್ಪ ಲೈಟ್ ಆಗಿದ್ರೆ ಅವಾಗ ಏನಂತಂದ್ರೆ ಅವರ ನಾಡಿ ಮಂಡಲದಲ್ಲಿ ಸ್ವಲ್ಪ ತೊಂದರೆಗಳಿದೆ ಅಂತ ಅರ್ಥ. ಸ್ವಲ್ಪ ತೊಂದರೆಗಳು ಆಗ್ತಾ ಇದೆ ಅಂತ ಅರ್ಥ. ಸೊ ಅದನ್ನು ನಾವು ಅರ್ಥ ಮಾಡ್ಕೋಬಹುದು ಆ ರೀತಿಯಲ್ಲಿ. ಓಕೆ, ಸೊ ಅದೇ ರೀತಿಯಲ್ಲಿ ಸೊ ಈ ಕೆಂಪು ಬಣ್ಣ ಈ ಹಂತಗಳು ಇರ್ತಾರಲ್ಲ, ಹಂತಗಳು ಅಂದ್ರೆ ಯಾರಾದರೂ ಮರ್ಡರರ್ಸು ಅವ್ರು ಇರ್ತಾರೆ ನೋಡಿ.
ಸೊ ಅಂಥ ವ್ಯಕ್ತಿಗಳಲ್ಲಿ ನಿಜವಾಗಿ ಹೇಳ್ಬೇಕಂದ್ರೆ ಈ ಕೆಂಪು ಬಣ್ಣ ಸೊ ಒಂಥರ ತುಂಬ ಆ, ತುಂಬ ಲೈಟ್ ಆಗಿರ್ತದೆ, ತುಂಬ ಲೈಟ್ ಆಗಿರ್ತದೆ ಅಂತ ಹೇಳ್ತಾರೆ. ಅದನ್ನು ಗಮನಿಸ್ಬೋದು ಅಂತ ಹೇಳ್ತಾರೆ. ಓಕೆ. ಸೊ ಅಂಥ ವ್ಯಕ್ತಿಗಳು ಏನಾಗ್ತದೆ ಅಂದರೆ ಅವರಲ್ಲಿ ನಿಶ್ಚಲತೆ ಅನ್ನೋದು ಕೊರತೆ ಆಗಿರ್ತದೆ. ಉದ್ರೇಕಗಳು ಉದ್ರೇಕಗಳು ಹೆಚ್ಚಾಗಿರುತ್ತೆ, ಆಂದೋಲನ ಹೆಚ್ಚಾಗಿರುತ್ತೆ. ಸೊ ಸ್ವಲ್ಪ ಹೊತ್ತು ಅವರು ಒಂದು ಕಡೆ ಕೂರಲ್ಲ. ಓಕೆ. ಯಾವ ವ್ಯಕ್ತಿಗಳಲ್ಲಿ ಆ ಕೆಂಪು ಬಣ್ಣ ತುಂಬ ಲೈಟ್ ಆಗಿದ್ರೆ ಒಂಥರ ಅಂದರೆ ರೆಡ್ ಕಲರಲ್ಲೇ ಏನಾಗ್ತದೆ, ಸ್ವಲ್ಪ ಲೈಟ್ ಅಂದರೆ ಪೂರ್ತಿ ರೆಡ್ ಅಲ್ಲ, ದಟ್ಟವಾಗಿರಲ್ಲ, ಒಂದು ಸ್ವಲ್ಪ ಲೈಟ್ ಆಗಿದ್ರೆ ಕೇಸರಿ ಬಣ್ಣ. ಕೇಸರಿ ಬಣ್ಣ ಇರ್ಬೋದು, ಸ್ವಲ್ಪ ಲೈಟ್ ಆಗಿದೆ ಅಂತ ಇಟ್ಕೊಳ್ಳಿ. ಸೊ ಅಂಥ ವ್ಯಕ್ತಿಗಳಲ್ಲಿ ಇದು ನೋಡ್ಬೋದು. ಸೊ ಇನ್ನೊಂದೇನೆಂದರೆ ಸ್ವಾರ್ಥ ಅವರಲ್ಲಿ ಹೆಚ್ಚಾಗಿರುತ್ತೆ. ಆಯ್ತಾ, ಅದನ್ನು ನೆನ್ಪಿಟ್ಕೊಳ್ಳಿ. ಸ್ವಾರ್ಥ ಅನ್ನೋದು ತುಂಬ ಹೆಚ್ಚಾಗಿರುತ್ತೆ. ಆಮೇಲೆ ಈಗ ನೀವು ಯಾವಾಗನ ಗಮನಿಸುವಾಗ ನಿಮ್ಮ ಶರೀರ ಅವಯವಗಳನ್ನು ಗಮನಿಸುವಾಗ ಯಾವ ಯಾವ ಅಂಗದ ಹತ್ರ ಈ ಬಣ್ಣ ಕೆಂಪು ಬಣ್ಣ ಹೆಚ್ಚಾಗಿ ದಟ್ಟವಾಗಿದೆ ಅಂತ ಇಟ್ಕೊಳ್ಳಿ. ಸೊ ಅದರ ಆ ಪರ್ಟಿಕ್ಯುಲರ್ ಆ ಅವಯವ ಆರೋಗ್ಯ ತುಂಬ ಚೆನ್ನಾಗಿದೆ ಅಂತ ಅರ್ಥ. ನೋಡಿ ಯಾವ ರೀತಿಯಲ್ಲಿ ಹೇಳ್ತಾರೆ ಅಂದರೆ ಕೆಂಪು ಬಣ್ಣ ಅನ್ನೋದು ದಟ್ಟವಾಗಿ ಬರಬೇಕು, ನಮ್ಮ ಆಹಾರದಲ್ಲಿ ತುಂಬ ಸ್ಟ್ರಾಂಗ್ ಆಗಿದ್ರೆ ಆರೋಗ್ಯವಂತ ಒಂದು ಅಂದರೆ ಮಾನಸಿಕ ಆರೋಗ್ಯ, ಶಾರೀರಿಕ ಆರೋಗ್ಯ ಬಲವಾಗಿರುತ್ತೆ ಅಂತ ಅರ್ಥ. ಒಂದು ರೀತಿಯಲ್ಲಿ ಅವರು ತುಂಬ ಸ್ಟ್ರಾಂಗ್ ಆಗಿರ್ತಾರೆ, ನಿರ್ಣಯ ಮಾಡೋಕ್ಕೆ ಎಲ್ಲನೂ. ಅದೇ ರೀತಿಯಲ್ಲಿ ಅವ್ರು ಏನು ಹೇಳ್ತಾರೆ, ಒಂದು ಅವಯವ ಕಲರು ನೋಡ್ತಾ ಇದ್ದಾರೆ, ಆ ಕಲರು ಸಹ ಈ ರೀತಿಯಲ್ಲಿದೆ. ಸೊ ನಿಜವಾಗಿ ಆ ಶರೀರ ಅವಯವ ಅಂಗ ಅನ್ನೋದು ತುಂಬ ಆರೋಗ್ಯವಂತವಾಗಿದೆ ಅಂತ ಅವ್ರು ಹೇಳಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಓಕೆ. ಸೊ ಅದೇ ರೀತಿಯಲ್ಲಿ ಈ ರೆಡ್ ಕಲರ್ ಜೊತೆಗೆ ಅಂದರೆ ರೆಡ್ ಕಲರ್ ಜೊತೆಗೆ ಈ ಈ ಈಗಾಗಲೇ ಹೇಳ್ಕೊಂಡಿರೋ ಪ್ರಕಾರ ಮಣ್ಣು ಕಲರ್ ಅಂದರೆ ಒಂಥರ ಬೂದಿ ಕಲರ್ ಆ್ಯಡ್ ಆಗಿದ್ರೆ ಈಗಾಗಲೇ ಹೇಳ್ಕೊಂಡಿದ್ವಲ್ಲ. ಸೊ ಖಂಡಿತ ಸೊ ಆ ಪ್ರದೇಶದಲ್ಲಿ ನೋಡಿದರೆ ಸೊ ಏನಾಗತ್ತಂದರೆ ಆ ರೀತಿಯಲ್ಲಿ ಒಂದು ಅವಯವ ಹತ್ರ ಕಾಣಿಸಿದ್ರೆ ಕಲರ್ ನಿಮಗೆ ರೆಡ್ ಕಲರು ಮತ್ತು ಸ್ವಲ್ಪ ಬೂದಿ ಕಲರ್ ಅಂತ ಇಟ್ಕೊಳ್ಳಿ. ರೆಡ್ ಕಲರ್ ಇದೆ, ಅದಕ್ಕೊಂದು ಸ್ವಲ್ಪ ಬೂದಿ ಕಲರ್ ಆ್ಯಡ್ ಆಗಿರ್ತದೆ ಅಂತ ಏನಾದರೂ ಕಲರ್ ನಿಮಗೆ ಗೋಚರವಾದರೆ ಆ ಪ್ರದೇಶದಲ್ಲಿ ಆ ಅವಯವದಲ್ಲಿ ಅಲ್ಲಿ ಕ್ಯಾನ್ಸರ್ ಬರುವಂಥ ಅವಕಾಶ ಇದೆ, ಕ್ಯಾನ್ಸರು ಬರೋಂಥ ಅವಕಾಶ ಇದೆ ಅಂತ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಓಕೆ. ಸೊ ಅದಕ್ಕೋಸ್ಕರವೇ ಸೊ ಅಲ್ಲಿ ಏನಾಗತ್ತಂದರೆ ಪ್ರತಿ ಅವಯವದಿಂದ ಪ್ರತಿ ಅಂಗದಿಂದ ಆಚೆ ಕಡೆ ಬರುವಂಥ ಕಲರ್ ರೆಡ್ ಕಲರ್ ಏನಾದರೂ ಸರಿಯಾದ ರೀತಿಯಲ್ಲಿ ಬರ್ತಾ ಇಲ್ಲ ಅಂದರೆ, ಒಂದು ಅವಯವ ತಗೊಂಡ್ರೆ ನೀವು ಈ ಅವಯವ ನೋಡುವಾಗ ಒಂಥರ ಕಿರ್ಲಿಯನ್ ಫೋಟೋಗ್ರಫಿ ನೋಡೋದಾಗಲಿ, ಇಲ್ಲಾಂದರೆ ನಾವೇ ನಿಧಾನವಾಗಿ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಅಭ್ಯಾಸ ಆಗಿ ಒಂದು ಅವಯವ ನೋಡುವಾಗ, ಇದು ಉದಾಹರಣೆಗೆ ಮುನಿ ಋಷಿಗಳು ಅವ್ರ ಮುಂದೆ ಒಂದು ವ್ಯಕ್ತಿ ಹೋಗಿ ನಿಂತ್ಕೊಂಡ ತಕ್ಷಣವೇ ಇವನ ಆರೋಗ್ಯ ಹೇಗಿದೆ ಅಂತ ಹೇಳ್ತಾ ಇರ್ತಾರೆ. ಆಯಿತಾ, ಅವರಿಗೆ ಅಭ್ಯಾಸ ಮಾಡಿ 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 ಅನೇಕ ವರ್ಷಗಳು ಅಭ್ಯಾಸ ಮಾಡಿದ ಮೇಲೆ ಒಂದು ವ್ಯಕ್ತಿ ನೋಡುವಾಗ ಅಂದರೆ ಇದು ನಮ್ಮ ಅಂದರೆ ಹೇಳ್ಬೇಕಂದ್ರೆ ನಮ್ಮ ವೈಜ್ಞಾನಿಕತೆ, ಅರ್ಥ ಆಯ್ತಾ, ನಮ್ಮ ಆಧ್ಯಾತ್ಮಿಕ ವೈಜ್ಞಾನಿಕತೆ ಇದು. ಅದೇ ನೀವು ಈ ಈ ನವೀನ ವೈಜ್ಞಾನಿಕತೆ ಬಂದರೆ ಪ್ರತಿಯೊಂದು MRI ಅಂದರೆ CT ಸ್ಕ್ಯಾನಿಂಗು, ಎಕ್ಸ್ರೇರು, ವಿಧ ವಿಧ ರೀತಿಯಲ್ಲಿ ಟೆಸ್ಟ್ಗಳು ಮಾಡ್ತಾರೆ. ಆದರೂ ಅವ್ರಿಗೆ ಅರ್ಥ ಆಗಲ್ಲ. ನೋಡ್ಕೊಳ್ಳಿ, ಎಷ್ಟು ಅರ್ಥ ಆಗತ್ತೆ, ಸ್ವಲ್ಪ ಅರ್ಥ ಆಗತ್ತೆ ಅಲ್ವಾ. ಏನೋ ಒಂದು ಪ್ಯಾರಾಮೀಟರ್ಸು ದೇಹದಲ್ಲಿ ಇದು ತೊಂದರೆ ಇದೆ, ವಿಟಮಿನ್ಸ್ ಇಲ್ಲ, ಈ ಡಿಫಿಷಿಯನ್ಸಿ ಬಂತು, ಮಿನರಲ್ಸ್ ಇಲ್ಲ, ಇಲ್ಲಾಂದರೆ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗಿದೆ, ಏನೋ ಸ್ವಲ್ಪ ಹೇಳ್ಬೋದು ಅಷ್ಟೇ, ಅದನ್ನು ಪೂರ್ಣವಾಗಿ ಹೇಳಕ್ಕೆ ಸಾಧ್ಯವಿಲ್ಲ. ಆದರೆ ಇಲ್ಲಿ ನಮ್ಮ ವೈಜ್ಞಾನಿಕತೆ ಪೂರ್ತಿ ಡಿಫ್ರೆಂಟ್ ಆಗಿರುತ್ತೆ ಆ ರೀತಿಯಲ್ಲಿ. ಸೊ ಒಂದು ವ್ಯಕ್ತಿಯ ನೋಡಿ ಇಲ್ಲಿ ಏನಾಗ್ತಾ ಇದೆ, ಮುಂದಿನ ಜೀವನದಲ್ಲಿ ಬರಬಹುದಂಥ ವ್ಯಾಧಿಗಳು ಸಹ ಕಂಡಿಡ್ತಾರೆ ಅಂತ. ಒಂದು ಅವಯವ ಹತ್ರ ಕಲರು, ಆ ಕಲರ್ ಆಚೆ ಕಡೆ ಬರೋಂಥ ಕಲರ್ ಅದು ರೆಡ್ ಆಗಿ ಬರ್ತಾ ಇಲ್ಲ, ಅದಕ್ಕೆ ಬೂದಿ ಕಲರ್ ಜಾಯಿನ್ ಆಗಿದೆ, ಬೂದಿ ಕಲರ್ ಆ್ಯಡ್ ಆಗಿ ಬರ್ತಾ ಇದೆ. ಅವಾಗ ಏನು ಹೇಳ್ತಾರೆ ಗೊತ್ತಾ, ಆ ಅವಯವಕ್ಕೆ ಕ್ಯಾನ್ಸರ್ ಬರುವಂಥ ಅವಕಾಶ ಇದೆ ಅಂತ ಹೇಳ್ತಾ ಇದ್ದಾರೆ. ಓಕೆ. ಸೊ ಆ ರೀತಿಯಲ್ಲಿ ಸ್ನೇಹಿತರೆ ಅಂದರೆ ವಿಧ ವಿಧ ವ್ಯಾಧಿಗಳು ಸಹ ಇದರಿಂದನೇ ಅವರು ನಿರ್ಧಾರಣ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಓಕೆ. ಸೊ ಆ ರೀತಿಯಲ್ಲಿ ಉದಾಹರಣೆಗೆ ನಮ್ಮ ಇಲ್ಲಿ ಈ ಭಾಗದಲ್ಲಿ ಅಂತ ಇಟ್ಕೊಳ್ಳಿ,
ಇಲ್ಲಿ ಎಲ್ಲೋ ಒಂದು ಕಡೆ ಒಂದು ಒಳಗಡೆ ಇರುವಂತ ಈ ಟೀತ್ ಇದೆಯಲ್ಲ, ಆ ಟೀತಲ್ಲಿ ಎಲ್ಲಾದರೂ ಈ ಸಪೋಸ್ ದವಡ ಅಂತ ಹೇಳ್ತೀವಿ, ಚಿಕ್ಸ್, ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರುವಾಗ ಇಲ್ಲಿ ಏನಾದರೂ ಒಂಥರ ರೆಡ್ ಕಲರ್ ಡಾಟ್ಸ್ ಏನಾದರೂ ಕಾಣಿಸಿದ್ರೆ ಅವಾಗ ಏನು ಅರ್ಥ ಆಗತ್ತಂದ್ರೆ ಆ ವ್ಯಕ್ತಿಯ ಆ ವ್ಯಕ್ತಿಗೆ ಅಂದ್ರೆ ಡಾಟ್ ತರ ಕಾಣಿಸ್ತದೆ. ಈ ಪ್ರಾಂತದಲ್ಲಿ ಇಲ್ಲಿ ಡಾಟ್ ಅಂತ ಇಟ್ಕೊಳ್ಳಿ. ಆ ಡಾಟ್ ಕಾಣಿಸಿದ್ರೆ, ರೆಡ್ ಕಲರ್ ಡಾಟ್ ಕಾಣಿಸಿದ್ರೆ ಅವಾಗ ಏನ್ ಅರ್ಥ ಆಗತ್ತಂದ್ರೆ ಅಲ್ಲಿ ಆ ವ್ಯಕ್ತಿಗೆ ಆ ಹುಲ್ಲು ಅಂದ್ರೆ ಒಳಗಡೆ ಇರುವಂತ ಟೀತ್ ಅನ್ನೋದು ನೋವಿದೆ ಅಂತ ಅರ್ಥ. ನೋವಿದೆ ಅಂತ ಅರ್ಥ ಮಾಡ್ಕೋಬಹುದು ಅಂತ ಹೇಳ್ತಾರೆ. ಆಯ್ತಾ? ಸೊ ಈ ರೀತಿಯಲ್ಲಿ. ಓಕೆ. ಆಮೇಲೆ ಈ ಆತ್ಮವಿಶ್ವಾಸ ಹೆಚ್ಚಾಗಿರುವಂತ ವ್ಯಕ್ತಿಗಳಲ್ಲಿ ಆರ ನೋಡಿದ್ರೆ ಒಂಥರ ಸ್ಕಾರ್ಲೆ ಸ್ಕಾರ್ಲೆಟ್ ರೆಡ್ ಕಾಣಿಸ್ತದೆ ಅಂತ ಹೇಳ್ತಾರೆ. ಸ್ಕಾರ್ಲೆಟ್ ರೆಡ್, ಇದು ಯಾರ ಕೇಳಿದ್ರ? ಸ್ಕಾರ್ಲೆಟ್ ರೆಡ್ ಅನ್ನೋದು, ಸ್ಕಾರ್ಲೆಟ್ ರೆಡ್ ಅಂದ್ರೆ ಅರ್ಥ ಏನು? ಸ್ಕಾರ್ಲೆಟ್ ರೆಡ್ ಹೇಗಿರ್ತದೆ ಅಂತ ಒಂದ್ಸರಿ ಸರ್ಚ್ ಮಾಡಿ. ಓಕೆ, ನಿಮ್ಗೆ ಅರ್ಥ ಆಗತ್ತೆ. ಸೊ ಇದು ಅಂದ್ರೆ ಇದು ಹೇಗಿರ್ತದೆ ಅಂದ್ರೆ ತುಂಬಾ ಆತ್ಮವಿಶ್ವಾಸ ಇರುವಂತ ವ್ಯಕ್ತಿಗಳಲ್ಲಿ ರೆಡ್ ಬಣ್ಣನೆ, ಬಟ್ ಸ್ಕಾರ್ಲೆಟ್ ರೆಡ್ ಅಂತ ಕರೀತಾರೆ. ಅದೊಂದ್ಸರಿ ಸರ್ಚ್ ಮಾಡಿ. ಓಕೆ. ಸೊ ಅವರು ತಾನು ತುಂಬಾ ಇಷ್ಟಪಡ್ತಾರೆ. ಓಕೆ. ಸೊ ಆಮೇಲೆ ಇವ್ರೇನಂದ್ರೆ ಈ ವ್ಯಭಿಚಾರ, ಸ್ವಲ್ಪ ವ್ಯಭಿಚಾರ ವೃತ್ತಿ ಮಾಡುವಂತ ಸ್ತ್ರೀ ಇರ್ತಾರಲ್ಲ, ಸೊ ಅವರ ಬಟಕ್ಸ್ ಹತ್ರ ಅಂತಂದ್ರೆ ಈ ಗುದಭಾಗ ಹತ್ರ ಅಲ್ಲಿ ಈ ಕಲರ್ ಕಾಣಿಸ್ತಾ ಇರ್ತದೆ ಅಂತ ಹೇಳ್ತಾರೆ. ಅವ್ರನ್ನು ಪ್ರತ್ಯೇಕವಾಗಿ ಏನಂತ ಕರೀತಾರೆ ಅಂದ್ರೆ ಸ್ಕಾರ್ಲೆಟ್ ವುಮೆನ್ ಅಂತ ಕರೀತಾರಂತ. ಸ್ಕಾರ್ಲೆಟ್ ವುಮೆನ್ ಅಂತ ಕರೀತಾ ಇರ್ತಾರೆ ಅನ್ನೋದು ಹೇಳ್ತಾರೆ. ಸೊ ಅಂತ ಸ್ತ್ರೀಗಳಲ್ಲಿ ಅವ್ರಿಗೆ ಈ ಸೆಕ್ಸ್ ದಿಂದ ಆನಂದ ಅಂತ ಅಲ್ಲ, ಅವರ ಧ್ಯೇಯ ಧನಾರ್ಜನ ಅಂತಂದ್ರೆ ಸೊ ಅಂದ್ರೆ ದುಡ್ಡು ಸಂಪಾದ ಮಾಡೋದು ಮಾತ್ರವೇ. ಓಕೆ. ಸೊ ಆ ರೀತಿಯಲ್ಲಿ ಒಂದು ರೀತಿಯಲ್ಲಿ ಬ್ರತಕಕ್ಕೋಸ್ಕರನೇ ಆ ಒಂದು ವ್ಯಭಿಚಾರ ಅಂತ ವೃತ್ತಿಯನ್ನು ತಗೊಂತಾರೆ. ಅದಕ್ಕೆ ಇವ್ರನ್ನು ಏನಂತಂದ್ರೆ ಸ್ಕಾರ್ಲೆಟ್ ವುಮೆನ್ ಅಂತ ಕರಿತಾ ಇರ್ತಾರೆ. ಓಕೆ. ಸೊ ಅದಕ್ಕೆ ಇದು ನೀವು ಕೇಳಿರ್ಬೋದು, ಉದಾಹರಣೆಗೆ ಸ್ಕಾರ್ಲೆಟ್ ವುಮೆನ್, ಬ್ಲೂ ಮೂಡ್, ರೆಡ್ ರೇಜ್, ಬ್ಲ್ಯಾಕ್ ವಿತ್ ಟೆಂಪರ್. ಸೊ ಇಂಥ ಸ್ವಲ್ಪ ಪದಗಳು ಉಪಯೋಗಿಸ್ತಾ ಇರ್ತಾರೆ. ಓಕೆ. ಸೊ ಇದೆಲ್ಲನೂ ಏನಂತಂದ್ರೆ ಇದು ಒಂದು ಸಂಕೇತ. ಆ ಸ್ಕಾರ್ಲೆಟ್ ಅಂತ ಒಂದು ರೆಡ್ ಕಲರ್ ಕಾಣಿಸೋದು ಆ ರೀತಿಯಲ್ಲಿ ಇರುತ್ತೆ ಅಂತ ಹೇಳ್ತಾರೆ. ಓಕೆ. ಸೊ ಆಮೇಲೆ ಇನ್ನೊಂದೇನಂದ್ರೆ ಈ ರೆಡ್ ಕಲರ್ ಜೊತೆಗೆ ಪಿಂಕ್ ಕಲರ್ ಇದೆ ನೋಡಿ, ಪಿಂಕ್ ಕಲರ್. ಓಕೆ. ಸೊ ಅದನ್ನು ಸ್ವಲ್ಪ ನಾವು ಡಿಸ್ಕಸ್ ಮಾಡ್ಕೋಬೇಕು. ಓಕೆ. ಸೊ ಈ ನವ ಯೌವನ ಇರುವಂತ ವ್ಯಕ್ತಿಗಳಲ್ಲಿ ಈ ರೆಡ್ ಕಲರ್ ಜೊತೆಗೆ ಪಿಂಕ್ ಕಲರ್ ಸ್ವಲ್ಪ ಕಾಣಿಸ್ತಾ ಇರ್ತದೆ. ಓಕೆ. ಓಕೆ. ಸೊ ಅದನ್ನು ನಾವು ನೋಡ್ಬೋದು. ಉದಾಹರಣೆಗೆ ದೊಡ್ಡ ಅಂದ್ರೆ ವ್ಯಕ್ತಿಗಳು ವಯಸ್ಸು ಹೆಚ್ಚಾಗಿದ್ರು ಈ ರೆಡ್ ಕಲರ್ ಜೊತೆಗೆ ಪಿಂಕ್ ಕಲರ್ ಸೇರಿಸ್ಕೊಂಡಿದ್ರೆ, ಫಾರ್ ಎಕ್ಸಾಂಪಲ್, ಓಕೆ, ಪಿಂಕ್ ಕಲರ್ ಸೇರಿಸ್ಕೊಂಡ್ರೆ ಅವರಲ್ಲಿ ಏನಾಗತ್ತೆ ಗೊತ್ತಾ? ನಾವು ವಯಸ್ಸು ಬೆಳೆದಿದೆ, ಬಟ್ ನಮ್ಮ ಆಹಾರದಲ್ಲಿ ರೆಡ್ ಕಲರ್ ಜೊತೆಗೆ ಪಿಂಕ್ ಕಲರ್ ಸೇರ್ಕೊಂಡಿದ್ರೆ ನಮಗೆ ಒಂಥರ ನಮ್ಮ ಚೇಷ್ಟೆಗಳು, ನಮ್ಮ ಆಲೋಚನೆಗಳಾಗ್ಲಿ, ನಮ್ಮ ವ್ಯವಹಾರ ಆಗಲಿ ಒಂಥರ ಮಕ್ಕಳ ತರ ಇರ್ತದೆ ಅಂತ ಹೇಳ್ತಾರೆ. ನೀವು ನೋಡಿರ್ಬೋದು, ತುಂಬಾ ಜನ ಎಷ್ಟೇ ವಯಸ್ಸು ಹೆಚ್ಚಾದ್ರೂ ಅವರಲ್ಲಿ ಒಂಥರ ಮಕ್ಕಳ ವ್ಯವಹಾರ ಇರ್ತದೆ. ಆಯ್ತಾ? ಆದರೆ ಮಕ್ಕಳಲ್ಲಿ ಯೌವನತ್ವ ಇರುವಂತ ವ್ಯಕ್ತಿಗಳಲ್ಲಿ ನೋಡಿದರೆ ರೆಡ್ ಕಲರ್ ಜೊತೆಗೆ ಪಿಂಕ್ ಕಲರ್ ಸೇರಿರ್ತದೆ ಅವ್ರ ಆಹಾರದಲ್ಲಿ. ಆದರೆ ದೊಡ್ಡವರಲ್ಲಿ ಈ ತರ ಆಗಿದ್ರೆ ಇಂಥ ರೀತಿಯಲ್ಲಿ ಆಗತ್ತೆ. ಅರ್ಥ ಆಯ್ತಾ? ಆದರೆ ಖಂಡಿತವಾಗಿ ಅದು ಬೇಕಾಗಿಲ್ಲ, ಆದರೆ ಆ ಥರ ಇರುವಾಗ ಖಂಡಿತ ಅದು ಬರುತ್ತೆ. ಸೊ ಇನ್ನೊಂದೇನೆಂದ್ರೆ ರೆಡ್ ಬ್ರೌನ್ ಆರ ಇರುವಂತ ವ್ಯಕ್ತಿ, ಓಕೆ, ಅವರ ವ್ಯವಹಾರ ತುಂಬಾ ನೀಚವಾಗಿರುತ್ತೆ ಅಂತ ಹೇಳ್ತಾರೆ. ಓಕೆ, ಅದನ್ನೂ ಇದೆ. ಸೊ ಅದಕ್ಕೋಸ್ಕರ ಇಂಥ ವ್ಯಕ್ತಿಗಳ ಅಂದ್ರೆ ಎಸ್ಪೆಷಲಿ ಯಾರಿಗಾದ್ರೂ ರೆಡ್ ಬ್ರೌನ್, ಈಗ ರೆಡ್ ಪಿಂಕ್ ಆಯ್ತು, ರೆಡ್ ಪಿಂಕು ಅರ್ಥ ಆಯ್ತು. ರೆಡ್ ಬ್ರೌನ್ ಇದ್ರೆ ಆ ವ್ಯಕ್ತಿ ವ್ಯವಹಾರ ಸರಿ ಇಲ್ಲ, ಅವ್ರ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ ಅರ್ಥ. ಆಯ್ತಾ? ಸೊ ಅಂತ ವ್ಯಕ್ತಿ ಹತ್ರ ಹೋಗೋದು ಉತ್ತಮ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಓಕೆ, ಯಾಕಂದ್ರೆ ಖಂಡಿತ ಅವರು ನಿಮ್ಗೆ ಕಷ್ಟಗಳು ತಂದು ಕೊಡ್ತಾರೆ. ಆಯ್ತಾ? ಕಷ್ಟಗಳು ತಂದು ಕೊಡ್ತಾರೆ ಅಂತ ಹೇಳ್ತಾರೆ.
ಓಕೆ. ಸೊ ಖಂಡಿತ. ಸೊ ಇಂಥ ಕಲರು ಶರೀರ ಅವಯವ ಜೊತೆಗೆ ಕಾಣಿಸಿದರೆ, ಓಕೆ, ನೋಡಿ, ಇಂಥ ವ್ಯಕ್ತಿಗಳು ಈ ಆರ ರೆಡ್ ಬ್ರೌನ್ ಇರುವಂತ ಆರ ವ್ಯಕ್ತಿಗಳ ಹತ್ರ ಹೋಗ್ಬಾರ್ದು. ಅವ್ರು ಖಂಡಿತ ನಮಗೆ ಕಷ್ಟಗಳು ಕೊಡ್ತಾರೆ. ಅದೇ ರೀತಿಯಲ್ಲಿ ಈ ರೆಡ್ ಬ್ರೌನ್ ಕಲರು ಯಾವ್ದಾದ್ರು ಒಂದು ಶರೀರ ಪ್ರಧಾನ ಅವಯವ ಮೇಲೆ ಕಾಣಿಸ್ಕೊಂಡಿದ್ರೆ ಅರ್ಥ ಏನಪ್ಪಾ ಅಂತಂದ್ರೆ ಅವರು ಭಯಂಕರ ವ್ಯಾಧಿಯಿಂದ ಬಾಧೆ ಸಲ್ಲಿಸ್ತಾ ಇದ್ದಾರೆ, ಅಂದ್ರೆ ಅವರು ಬಾಧೆ ಅನುಭವಿಸ್ತಾ ಇದ್ದಾರೆ ಅಂತ ಅರ್ಥ. ಸೊ ಅತಿ ತ್ವರಿತವಾಗಿ ಅವ್ರಿಗೆ ಮರಣ ಸಂಭವಿಸಬಹುದು ಅಂತ ಹೇಳ್ತಾರೆ. ಆಯ್ತಾ, ಇದು ನೆನ್ಪಿಟ್ಕೊಳ್ಳಿ. ಓಕೆ. ಸೊ ಈ ರೀತಿಯಲ್ಲಿ ಆಗತ್ತೆ. ಆಮೇಲೆ ಸೊ ನಮಗೆ ಈ ಈ ರೀತಿಯಲ್ಲಿ ಸೊ ಈ ಕಲರ್ಸ್ ನೋಡಿದ್ರೆ ಅನೇಕ ರೀತಿಯಲ್ಲಿ, ಆಯ್ತಾ, ಅನೇಕ ರೀತಿಯಲ್ಲಿ ನಮಗೆ ವಿಧ ವಿಧ ಬಣ್ಣಗಳು ಜೋಡಿಸ್ಕೊಂಡಿದ ಮೇಲೆ ಒಂದೇ ಕಲರ್ ಇದ್ರೆ ಅದು ಪೂರ್ತಿ ಆರೋಗ್ಯ. ಆದರೆ ನಮ್ಮ ವ್ಯವಹಾರ ಆ ರೀತಿಯಲ್ಲಿ ಇಲ್ವಲ್ಲ. ನಮ್ಮ ಜೀವನ ಶೈಲಿ, ನಮ್ಮ ವ್ಯವಹಾರಗಳಾಗ್ಲಿ, ನಮ್ಮ ಆಹಾರವಾಗ್ಲಿ, ಇವೆಲ್ಲನೂ ನಮ್ಮ ಯೋಚನೆಗಳು ಹೆಚ್ಚು ಸ್ಟ್ರೆಸ್ ಇಟ್ಕೊಂಡು ಹೆಚ್ಚು ನಾವು ಒತ್ತಡದಿಂದ ಜೀವನ ನಡೆಸ್ತಾ ಇದೀವಿ. ಮತ್ತೆ ಅದೇ ರೀತಿಯಲ್ಲಿ ಆಹಾರ ಶೈಲಿ ಸರಿ ಇಲ್ಲ. ಅದಕ್ಕೋಸ್ಕರ ಇಂಥ ಮಾರ್ಪುಗಳು ನಿಮ್ಮ ನಿಮ್ಮ ಆಹಾರದ ಬಣ್ಣ ಏನಿದೆಯೋ ಆ ಬಣ್ಣ ಸಹ ಮಾಲಿನ್ಯವಾಗ್ತಾ ಇದೆ. ಅರ್ಥ ಆಯ್ತಾ? ಒಂದೇ ಕಲರ್ ಇರ್ತಾ ಇಲ್ಲ, ಅನೇಕ ವಿಧ ವಿಧ ಕಲರ್ಸ್ ಅದರಲ್ಲಿ ಜೋಡಿಸ್ಕೊಂತಾ ಇದೆ. ಈಗಾಗಲೇ ಇಷ್ಟು ಎಕ್ಸಾಂಪಲ್ಸ್ ಕೊಟ್ಟಿದ್ದೆ ನಾವು. ಓಕೆ, ಒಂದು ಎಕ್ಸಾಂಪಲ್ ಅಲ್ಲ, ನಿಮಗೆ ಅನೇಕ ಎಕ್ಸಾಂಪಲ್ ಕೊಟ್ಟಿದ ಮೇಲೆ ನಮ್ಗೆ ಅರ್ಥ ಆಗ್ತಾ ಇದೆ ಅದರ ಪ್ರಾಮುಖ್ಯತೆ ಏನು. ಒಂದೇ ಬಣ್ಣ ಯಾಕೆ ಇರ್ತಾ ಇಲ್ಲ ಅಂತಂದ್ರೆ ಖಂಡಿತ ಅದು ನಮ್ಮ ಲೈಫ್ ಸ್ಟೈಲ್ ಅಷ್ಟೇ. ಓಕೆ, ನಮ್ಮ ದಿನನಿತ್ಯ ಲೈಫ್ ಸ್ಟೈಲ್ ಏನು ಅಳವಡಿಸ್ಕೊಂಡು ಅದ್ರ ಮೇಲೆ ಡಿಪೆಂಡ್ ಆಗತ್ತೆ. ಇದು ನೆನ್ಪಿಟ್ಕೊಳ್ಳಿ. ಆಯ್ತಾ? ನೆಕ್ಸ್ಟ್ ನಾವು ಎರಡನೇ ಕಲರ್ಗೆ ಹೋಗೋಣ. ನೋಡಿ, ರೆಡ್ ಕಲರ್ ಎಷ್ಟು ಉದ್ದವಾಗಿದೆ ಇದು. ಸೊ ಈಗ ಆರೆಂಜ್ ಕಲರ್ಗೆ ಹೋಗೋಣ. ಆರೆಂಜ್ ಕಲರ್ ಅಂತ ಏನು? ಆರೆಂಜ್ ಕಲರು ನಿಮ್ಗೆಲ್ಲ ಗೊತ್ತು. ರೆಡ್ ಕಲರ್ ಮೂಲಾಧಾರ ಆಯ್ತು ಅಲ್ವಾ? ಇಷ್ಟುವರೆಗೂ ನಾವು ರೆಡ್ ಕಲರ್ ಅಂದ್ರೆ ಈ ಕೆಂಪು ಬಣ್ಣ ಅನ್ನೋದು ಮೂಲಾಧಾರ ಚಕ್ರಕ್ಕೂ ನಾವು ಆ ಕಲರ್ ಅನ್ನು ಜೋಡಿಸ್ಕೊಂತೀವಿ ಅಲ್ವಾ? ಸೊ ಎರಡನೇ ಕಲರ್ ಬಂದ್ರೆ ಆರೆಂಜ್, ಕಿತ್ತಳೆ. ಈ ಕಿತ್ತಳೆ ಬಣ್ಣ ಅನ್ನೋದು ಖಂಡಿತ ನಮಗೆ ಸ್ವಾದಿಷ್ಟಾನಕ್ಕೆ ಬರುತ್ತೆ. ನೋಡಿ, ಇಲ್ಲಿ ಪ್ರಧಾನವಾಗಿ ನಮ್ಮ ಮಾನಸಿಕ ವ್ಯವಸ್ಥೆ, ಮಾನಸಿಕ ಆರೋಗ್ಯದ ಬಗ್ಗೆನೇ ಹೆಚ್ಚು ಕಾಲೇಜ್ ನಾವು ತಗೋಬೇಕಾಗತ್ತೆ ಅಲ್ವಾ? ಸೊ ಆರೆಂಜ್ ಕಲರ್ ಅನ್ನೋದು ನಿಜವಾಗಿ ರೆಡ್ ಕಲರ್ಗೆ ತುಂಬಾ ಹತ್ರವಾಗಿರುತ್ತೆ. ನೋಡ್ಕೊಳ್ಳಿ ಬೇಕಂದ್ರೆ. ಜನರಲಿ ಕೆಂಪು ಬಣ್ಣ ಏನಿದೆಯೋ ಅದಕ್ಕೂ ತುಂಬಾ ಹತ್ರವಾಗಿರುವಂಥದ್ದು ಈ ಆರೆಂಜ್ ಕಲರ್ ಅಂತ ನಮ್ಗೆ ಅರ್ಥ ಆಗತ್ತೆ. ಓಕೆ, ಸೊ ಅದಕ್ಕೋಸ್ಕರ ಈ ಪ್ರಪಂಚದಲ್ಲಿ ವಿಧ ವಿಧ ದೇಶಗಳು ಈ ಆರೆಂಜ್ ಕಲರ್ಗೆ ತುಂಬಾ ಪ್ರಾಮುಖ್ಯತೆ ಕೊಡ್ತಾರೆ. ಇದನ್ನ ಒಂಥರ ಸೂರ್ಯ ತರ ಆರಾಧನೆ ಮಾಡ್ತಾ ಇರ್ತಾರೆ. ಆಯ್ತಾ? ಸೊ ಅಲ್ಲಿ ಎಲ್ಲಿ ನೋಡಿದ್ರು ಈ ಆರೆಂಜ್ ಕಲರು ಈ ಫ್ಲಾಗ್ಗಳು ಕಾಣಿಸ್ತಾ ಇರ್ತವೆ. ಆರೆಂಜ್ ಕಲರ್ ಫ್ಲಾಗ್ಗಳೇ ಹೆಚ್ಚಾಗಿ ಕಾಣಿಸ್ತಾ ಇರ್ತವೆ. ಸೊ ಆ ರೀತಿಯಲ್ಲಿ ಇನ್ನು ಸ್ವಲ್ಪ ದೇಶಗಳಲ್ಲಿ ಈ ಸೂರ್ಯನು ನೀಲಿ ರಂಗು ಬಣ್ಣದಲ್ಲಿನೂ ಹೆಚ್ಚಾಗಿ ನೋಡ್ತಾ ಇರ್ತಾರೆ. ಅದು ನಾವು ನೋಡ್ಬೋದು. ಒಂಥರ ಈ ಏನಂತಂದ್ರೆ ಈ ಎರಡು ಪದ್ಧತಿಗಳು. ಒಂದು ಸ್ವಲ್ಪ ದೇಶಗಳು ಆರೆಂಜ್ ಕಲರ್ ಹೆಚ್ಚಾಗಿ ಬಳಸೋದು, ಅದೇ ಸೂರ್ಯನ ಅಂತವರು ಆರಾಧನೆ ಮಾಡೋದು. ಇನ್ನು ಸ್ವಲ್ಪ ದೇಶಗಳು ನೀಲಿ ರಂಗು ಬಣ್ಣವನ್ನು ಹೆಚ್ಚಾಗಿ ಬಳಸ್ಕೊಂಡದು. ಈ ಎರಡು, ಒಂದು ನಾಣ್ಯಕ್ಕೆ, ಒಂದು ಕಾಯಿನ್ಗೆ ಎರಡು ಮುಖಗಳು, ಈ ಕಡೆ ಒಂದು ಆ ಕಡೆ ಒಂದು, ಆ ರೀತಿಯಲ್ಲಿ ನಡೀತಾ ಇದೆ. ಆಯ್ತಾ? ಸೊ ಈ ಏನಾಗತ್ತಂದ್ರೆ ಏನೇ ಆಗ್ಲಿ ಈ ಆರೆಂಜ್ ಕಲರು ಒಂದು ಅದ್ಭುತವಾದ ಕಲರ್. ಆಯ್ತಾ? ಅದ್ಭುತವಾದ ಬಣ್ಣ. ಈ ಬಣ್ಣ ಇರುವಂತ ಯಾವ ವ್ಯಕ್ತಿಗಾದ್ರೆ ಅವರ ಆಹಾರದಲ್ಲಿ ಈ ದಟ್ಟವಾಗಿ ದೃಢವಾಗಿ ಈ ಆರೆಂಜ್ ಕಲರ್ ಕಿತ್ತಳೆ ಬಣ್ಣ ಕಾಣಿಸ್ಕೊಂಡಿದ್ರೆ ಅವರು ಆ ವ್ಯಕ್ತಿಗಳು ಇತರ ವ್ಯಕ್ತಿಗಳ ಬಗ್ಗೆ ಅದ್ಭುತವಾದ ಸಾನುಭೂತಿ ಹೊಂದಿರುವಂತ ವ್ಯಕ್ತಿಗಳು. ನೆನ್ಪಿಟ್ಕೊಳ್ಳಿ. ಅಂದ್ರೆ ದಯಾ ಹೃದಯರು ಅಂತಂದ್ರೆ ಬೇರೆಯವ್ರ ಮೇಲೆ ಒಂದು ದಯಾ ಹೃದಯ ಇಟ್ಕೊಂಡಿರ್ತಾರೆ. ಅದ್ಭುತವಾದ ಸಾನುಭೂತಿ ಹೊಂದಿರುವಂತ ವ್ಯಕ್ತಿಗಳು. ಅಂತ ವ್ಯಕ್ತಿಗಳು ಇವರೆಲ್ಲ ಮಾನವತಾವಾದಿಗಳು ಅಂತ ಹೇಳ್ಬೋದು ನಾವು. ಓಕೆ, ಸೊ ಇದು ಇಂಥ ವ್ಯಕ್ತಿಗಳು ಹೇಗಂತಂದ್ರೆ ದುರದೃಷ್ಟ ವ್ಯಕ್ತಿಗಳು, ಬಡತನ ಇರುವಂತ ವ್ಯಕ್ತಿಗಳಿಗೆ ಇವರು ನಿಜವಾಗಿ ತುಂಬಾ ಹೆಲ್ಪ್ ಮಾಡುವಂತ ವ್ಯಕ್ತಿಗಳು. ನೆನ್ಪಿಟ್ಕೊಳ್ಳಿ. ಓಕೆ, ಇನ್ನೊಂದೇನಂದ್ರೆ
ಈ ಹಳದಿ ಬನ್ನೆ ಮತ್ತೆ ಆರೆಂಜ್ ಎರಡೂ ಮಿಶ್ರಮ ಇದ್ರೆ ತಮ್ಮ ಆಹಾರದಲ್ಲಿ ಸೊ ಅದು ಉತ್ತಮವಾದ ವಿಷಯ ಅಂತಾನೆ ಹೇಳ್ತಾರೆ. ಓಕೆ, ಸೊ ಅಂತ ಬಣ್ಣ ಇದ್ರೆ ಸೊ ನಿಜವಾಗಿ ಅವರಲ್ಲಿ ಆತ್ಮ ನಿಗ್ರಹ ಮತ್ತೆ ಅವರಲ್ಲಿ ಮತ್ತೆ ಒಳ್ಳೆಯ ಗುಣಗಳು ಹೊಂದಿರ್ತಾರೆ. ಈ ಈ ಮಿಶ್ರಮ ಯಾವುದಾದ್ರು ಹಳದಿ ಮತ್ತು ಆರೆಂಜ್ ಈ ಎರಡು ಮಿಶ್ರಮಗಳಿದ್ರೆ ಖಂಡಿತ ಅವರಲ್ಲಿ ಒಳ್ಳೆಯ ಗುಣಗಳು ಇರ್ತವೆ ಅಂತಾನೆ ಹೇಳ್ತಾರೆ. ನೆಕ್ಸ್ಟ್ ನೋಡೋಣ, ಬ್ರೌನ್ ಆರೆಂಜ್ ಮಿಶ್ರಮ ಇದ್ರೆ, ಬ್ರೌನು ಆರೆಂಜ್ ಅಂದ್ರೆ ಬ್ರೌನ್ ಕಲರು ಬ್ರೌನ್ ಕಲರು ಯಾವುದಕ್ಕೆ ಮಿಶ್ರಮ ಆಗಿದೆ? ಕಿತ್ತಳೆ ಬಣ್ಣಗೆ. ಅವಾಗ ಅವನು ಸೋಮರಿ ಆಗ್ತಾನೆ. ಆಯ್ತಾ, ಸೋಮರಿ ಅಂತಂದ್ರೆ ಕೆಲಸನೇ ಮಾಡೋದಿಲ್ಲ, ಲೇಜಿ ಫೆಲೋ. ಆಯ್ತಾ, ಇದೆಲ್ಲ ನಮ್ಮ ಜ್ಞಾನಕ್ಕೋಸ್ಕರ ಮಿತ್ರರೇ. ಈ ಜ್ಞಾನವನ್ನು ತಗೊಂಡು ನಾವು ಆಹಾರ ನೋಡೋದು ಅಭ್ಯಾಸ ಮಾಡೋದಾಗ್ಲಿ, ಇನ್ನು ಆಹಾರದ ಬಗ್ಗೆ ನಾವು ಹೆಚ್ಚು ಸ್ಟಡಿ ಮಾಡೋದಾಗ್ಲಿ ನಮಗೆ ಅತ್ಯುನ್ನತ ಜ್ಞಾನ ಸಿಗ್ತಾ ಇರ್ತದೆ. ಇವತ್ತಿನ ಕ್ಲಾಸಲ್ಲಿ ಬಹುಶಃ ನಾವು 2 ಕಲರ್ ಕವರ್ ಮಾಡ್ಕೊಂಡಿದ್ರು ಇನ್ನೂ ಮಿಕ್ಕಿದ ಕಲರ್ಸ್ ಮುಂದೆ ಇನ್ನೂ ಒಂಥರ ವಿಸ್ತಾರವಾಗಿ ನೋಡ್ಬೇಕು. ನಾವು ವಿಸ್ತಾರವಾಗಿ ಅರ್ಥ ಮಾಡ್ಕೊಂಡಿದ್ರೇನೆ ಮತ್ತೆ ಏನಾಗುತ್ತೆ, ಫ್ಯೂಚರಲ್ಲಿ ನಮಗೆ ಈ ಸಬ್ಜೆಕ್ಟು ತುಂಬ ಸ್ಟ್ರಾಂಗ್ ಆಗಿ ನಮ್ಮಲ್ಲಿ ಕೂತ್ಕೊಂತದೆ. ನಾವು ಅದ್ರ ಮೇಲೆ ಪ್ರಾಕ್ಟೀಸ್ ಮಾಡ್ಕೊಂಡಕ್ಕೂ ಈಸಿ ಆಗತ್ತೆ ಅಲ್ವಾ? ಅದಕ್ಕೋಸ್ಕರವೇ ಇಷ್ಟೆಲ್ಲ ನಿಧಾನವಾಗಿ ಹೇಳಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ. ಆಯ್ತಾ, ಇಲ್ಲಿ ಬ್ರೌನು ಆರೆಂಜ್ ಮಿಶ್ರ ಆಗಿದ್ರೆ ಏನಾಗುತ್ತೆ? ಆ ವ್ಯಕ್ತಿ ಸೋಮನೆ ಆಗ್ತಾನೆ. ಒಂಥರ ಇದು ತೆಲುಗಲ್ಲಿದೆ ಒಂದು ಗಾದೆ, ನಾವು ತೆಲುಗಲ್ಲಿ ಹೇಳ್ತೀವಿ ದುನ್ನಪೋದು ಮೀದ ವರ್ಷಂ ಅಂತ ಹೇಳ್ತೀವಿ. ಅಂತಂದ್ರೆ ಅದು ಇಲ್ಲಿ ನಮ್ಮ ಕನ್ನಡದಲ್ಲಿ ಯಾವ ಪದ ಬಳಸಬೇಕು ಕರೆಕ್ಟಾಗಿ ನನಗೆ ಗೊತ್ತಿಲ್ಲ, ಬಟ್ ಹೇಳ್ತಾ ಇದ್ದೀನಿ. ಓಕೆ, ಇಂಥ ವ್ಯಕ್ತಿಗಳು ಎಷ್ಟು ಸೋಮರಿ ಅಂದ್ರೆ ಕೆಲಸನೇ ಮಾಡಲ್ಲ ಅವರು, ಆ ರೀತಿಯಲ್ಲಿ ಆಗತ್ತೆ. ಸೊ ಇಂಥ ಈ ಈ ಕಲರ್ ಮಿಶ್ರಮ ಇದ್ರೆ ನೆನ್ಪಿಟ್ಕೊಳ್ಳಿ, ಖಂಡಿತ ಆ ವ್ಯಕ್ತಿಗಳಲ್ಲಿ ಮೂತ್ರಪಿಂಡಗಳ ವ್ಯಾಧಿ ಅದೇ ಬಂದೇ ಬರುತ್ತೆ, ಬಂದಿದೆ ಅಂತಾನೆ ಅರ್ಥ. ಆಯ್ತಾ, ಮತ್ತೆ ಸೊ ಉದಾಹರಣೆಗೆ ಕಿಡ್ನಿ ಇರುವಂತ ಆ ಪ್ರದೇಶದಲ್ಲಿ ಈ ಕಲರ್ ದರ್ಶನ ಆಗಿದ್ರೆ ಖಂಡಿತ ಅವ್ರಿಗೆ ಮೂತ್ರಪಿಂಡದಲ್ಲಿ ಕಲ್ಲುಗಳಿದೆ ಅಂತ ಅರ್ಥ. ಅದು ನಿರ್ಧಾರ ಮಾಡ್ಕೋಬಹುದು ನೋಡಿ. ಮೂತ್ರಪಿಂಡಗಳು ಇರುವಂತ ಪ್ಲೇಸಲ್ಲಿ ಈ ಬಣ್ಣ ಏನಾದರೂ ಕಾಣಿಸ್ಕೊಂಡ್ರೆ, ಯಾವ್ದಾದ್ರು ಬ್ರೌನ್ ಮತ್ತು ಆರೆಂಜ್ ಮಿಶ್ರಮ ಆಗಿ ಹೇಳ್ತಾ ಇದ್ರೆ, ಆಯ್ತಾ, ಅದು ನೆನಪಿಟ್ಕೊಳ್ಳಿ. ಓಕೆ, ಆಮೇಲೆ ಇನ್ನೊಂದು ಒಂಥರ ಇದೇನಂತಂದ್ರೆ ಗ್ರೀನ್ ಕಲರ್ ಎತ್ಕೊಳ್ಳಿ. ಗ್ರೀನ್ ಕಲರು ಆರೆಂಜ್ ಮಿಶ್ರಮ ಎಮ್ಮೆ ಮೇಲೆ ಓಕೆ ಬರ್ದಿದೆ ನೋಡಿ, ಅದೊಂದು ವೇದವತಿ ಮೇಡಮ್ ಬರ್ದಿರು. ಓಕೆ, ಒಳ್ಳೇದು. ಸೊ ಗ್ರೀನ್ ಕಲರ್ ಮತ್ತು ಆರೆಂಜ್ ಮಿಶ್ರಮ ಆದ್ರೆ ನೋಡ್ಕೊಳ್ಳಿ ಅವ್ರ ಆಹಾರದಲ್ಲಿ. ಸೊ ಅವ್ರು ಏನಂತಂದ್ರೆ ಆ ವ್ಯಕ್ತಿಗಳು ಪ್ರತಿಯೊಬ್ಬರ ಜೊತೆಗೆ ಜಗಳ ಇಟ್ಕೊತಾರೆ. ಅಂದ್ರೆ ಯಾರೇ ಒಂದು ವ್ಯಕ್ತಿ ಎದುರಾಗಿ ಕೂತ್ಕೊಂಡ್ರೆ ಸೊ ಅವ್ರ ಹತ್ರ ಜಗಳ ಅನ್ನೋದು ಇಟ್ಕೊಂತಾರೆ. ಓಕೆ, ಅಂದ್ರೆ ಒಂಥರ ಅವ್ರಿಗೆ ಅದು ಇಷ್ಟ. ಈ ಈ ಈ ಬಣ್ಣ ಇರುವಂತ ವ್ಯಕ್ತಿಗಳು ಯಾವ್ದಾದ್ರು ಗ್ರೀನ್ ಮತ್ತು ಆರೆಂಜ್ ಮಿಶ್ರಮ ಆಗಿದ್ರೆ, ಓಕೆ, ಅದು ನೆನ್ಪಿಟ್ಕೊಳ್ಳಿ. ಸೊ ಅದಕ್ಕೋಸ್ಕರ ಪ್ರಧಾನವಾಗಿ ಇಂಥ ವ್ಯಕ್ತಿಗಳ ಜೊತೆಗೆ ಹೋಗ್ಬಾರ್ದು, ಅವ್ರ ಜೊತೆಗೆ ಹೋಗಿ ನಾವು ಜಗಳ ಮಾಡ್ಕೊಂಡದ್ದು ಏನು ಮಾಡಬಾರ್ದು. ಆಯ್ತಾ, ಅದು ನೆನ್ಪಿಟ್ಕೊಳ್ಳಿ. ಸೊ ಅಂದ್ರೆ ಏನಾಗತ್ತೆ ಅಂದ್ರೆ ಈ ವ್ಯಕ್ತಿಗಳಿಗೆ ಒಂಥರ ವೈಟು ಬ್ಲ್ಯಾಕ್ ಅಂತಂದ್ರೆ ಅದು ಮಾತ್ರ ಅರ್ಥ ಆಗತ್ತೆ. ಸೊ ಅಂತ ವ್ಯಕ್ತಿಗಳ ಹತ್ರ ನಾವು ಹೋಗ್ಬಾರ್ದು. ಸೊ ಮೊದಲನೇದಾಗಿ ನಾವು ಅವ್ರ ಹತ್ರ ಹೋಗ್ಬಾರ್ದು. ಓಕೆ, ಯಾಕಂದ್ರೆ ಇವರ ಊಹಾ ಸ್ಥಿತಿ, ಇವರ ಆಲೋಚನೆಗಳು ತುಂಬಾ ಡಿಫ್ರೆಂಟ್ ಆಗಿರ್ತದೆ. ಓಕೆ, ಸೊ ಅದು ಯಾವುದೇ ರೀತಿಯಲ್ಲಿ ಇನ್ನೊಬ್ಬರ ಅಭಿಪ್ರಾಯ ಆಗಲಿ ಇನ್ನೊಬ್ರಿಗೆ ಬೆಲೆ ಕೊಡೋದಾಗ್ಲಿ ಅವರು ಮಾಡೋದಿಲ್ಲ, ಅದನ್ನ ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಅದಕ್ಕೋಸ್ಕರ ಈ ಬಣ್ಣ ಇರುವಂತ ವ್ಯಕ್ತಿಗಳ ಹತ್ರ ಯಾವುದೇ ರೀತಿಯಲ್ಲಿ ನಾವು ವಾದನ ಮಾಡಬಾರ್ದು. ಓಕೆ, ಸೊ ಇಲ್ಲಾಂದ್ರೆ ಅವ್ರ ಹತ್ರ ಯಾವಾಗ್ಲೂ ನಮಗೆ ತೊಂದರೆಗಳು ಹೆಚ್ಚಾಗ್ತದೆ. ಆಯ್ತಾ, ಸೊ ಇದು ಈ ಬಣ್ಣ ಅಂದ್ರೆ ಒಂಥರ ಗ್ರೀನ್ ಕಲರ್ ಪ್ಲಸ್ ಆರೆಂಜ್ ಮಿಶ್ರಮ ಆದ್ರೆ ಈ ರೀತಿಯಲ್ಲಿ ನಮಗೆ ಸೊ ಫಲಿತಗಳು ಇರುತ್ತೆ, ಅದು ನೆನ್ಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಸೆಷನ್ ಅಲ್ಲಿ ಖಂಡಿತ ನಾವು ಅರ್ಥ ಮಾಡ್ಕೊಂಡದು ಒಂದು ಹಳದಿ ಬನ್ನೆ, ಆಯ್ತಾ, ಆಮೇಲೆ ನೀಲಿ ಬನ್ನೆ, ಆಮೇಲೆ ನೀಲಿ ಬಣ್ಣ ಆದ್ಮೇಲೆ ವೈಲೆಟ್ ಕಲರು. ಓಕೆ, ವೈಲೆಟ್ ಕಲರು ಅದೇ ಇಂಡಿಗೋ ಅಂತ ಹೇಳ್ತೀವಲ್ಲ, ಇಂಡಿಗೋ ಸಾರಿ, ಫಸ್ಟು ನೀಲಿ ಬಣ್ಣ ಬರುತ್ತೆ, ನೆಕ್ಸ್ಟ್ ಇಂಡಿಗೋ ಬರುತ್ತೆ,
ಫಸ್ಟು ಅದಕ್ಕಿಂತ ಮುಂಚೆ ಹಳದಿ ಬನ್ನೆ, ಆದರೆ ಅದು ಮಣಿಪುರ. ಮಣಿಪುರ ಆದಮೇಲೆ ನೆಕ್ಸ್ಟ್ ಬರೋದು ಗ್ರೀನ್ ಕಲರ್ ಬರುತ್ತೆ. ಗ್ರೀನ್ ಕಲರ್ ಅಂದರೆ ಅನಾಥ. ಅನಾಥ ಆದಮೇಲೆ ನೆಕ್ಸ್ಟ್ ಬರೋದು ನೀಲಿ ಅಂತಂದರೆ ವಿಶುದ್ಧ. ಅದಾದಮೇಲೆ ಇಂಡಿಗೋ ಅಂದರೆ ನಮಗೆ ಆಜ್ಞೆ. ಅದಾದಮೇಲೆ ಫೈನಲ್ ಬರೋದು ವೈಲೆಟ್ ಕಲರ್ ಅಂತಂತೀವಿ, ಇಲ್ಲಾಂದರೆ ಗ್ರೇ ಕಲರು, ವೈಟ್ ಕಲರ್. ಸೊ ಅದನ್ನು ನಾವು ಕೊನೆಯದಾಗಿ. ಸೊ ಇದು ನೆಕ್ಸ್ಟ್ ಸೆಷನ್ಸಲ್ಲಿ ನಾವು ತಗೊಂಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಓಕೆ, ಹಳದಿ ಬಣ್ಣನು ತುಂಬ ವೈಡ್ ಆಗಿರುತ್ತೆ. ಅದು ಯಾಕಂದರೆ ತುಂಬ ಇಂಪಾರ್ಟೆಂಟ್ ಕಲರ್ ಅದು, ಆಯಿತಾ. ಸೊ ಹಳದಿ ಬನ್ನೆ ಹೇಗಿರ್ತದೆ ಅಂದರೆ, ನಿಜವಾಗಿ ಹೇಳ್ಬೇಕಂದ್ರೆ, ಸೊ ತುಂಬ ಒಂಥರ ಸನ್ಯಾಸಿಗಳು ನೋಡ್ತಾ ಇರ್ತೀವಲ್ಲ, ದೇವ್ರ ಪಟ ಅಂದರೆ ದೇವರ ಪಟಗಳು ನೋಡ್ತಾ ಇದ್ರೆ, ಬೊಮ್ಮೆ ಅಂತ ನೋಡಿದರೆ, ಎಸ್ಪೆಷಲಿ ಆ ಪಿಕ್ಚರ್ಸ್ ನೋಡ್ತಾ ಇರುವಾಗ ಆ ಸುತ್ತು ಒಂಥರ ಗೋಲ್ಡನ್ ಕಲರ್ ಹಾಕಿರ್ತಾರೆ. ಹೇಳ್ಬೇಕಂದ್ರೆ ಈ ಹಳದಿ ಬನ್ನೆನೆ ಒಂಥರ ಗೋಲ್ಡನ್ ಕಲರ್ ಅಂತ, ಹಾರದಲ್ಲಿ ಗೋಲ್ಡನ್ ಕಲರ್ ಅಂತ ಹೇಳ್ತೀವಿ ನಾವು. ಅಂಥ ಕಲರ್ ಇರುವಾಗ ಅವರಲ್ಲಿ ತುಂಬ ಒಂಥರ ಆಧ್ಯಾತ್ಮಿಕವಾಗಿ ಬೆಳವಣಿಗೆ ಸ್ಟಾರ್ಟ್ ಆಗಿದೆ ಅಂದರೆ ಅರ್ಥ ಮಾಡ್ಕೋಬೇಕು ನಾವು. ತುಂಬ ಆಧ್ಯಾತ್ಮಿಕ ಬೆಳವಣಿಗೆ ಆಗುವಂಥ ವ್ಯಕ್ತಿಗಳು ನೋಡ್ತಾ ಇರ್ತೀವಿ. ಹೆಚ್ಚಿನ ಪ್ರಮಾಣದಲ್ಲಿ ಈ ಗೋಲ್ಡನ್ ಕಲರ್ ನಾವು ಅಬ್ಸರ್ವ್ ಮಾಡ್ಬೋದು. ಒಂದು ವ್ಯಕ್ತಿ ಸುತ್ತು ಹಾರ, ಅವನ ತಲೆ ಸುತ್ತು ನೋಡ್ತಾ ಇದ್ರೆ ಗೋಲ್ಡನ್ ಕಲರ್ ತೋರಿಸಿರ್ತಾರೆ ಅಂತಂದ್ರೆ ಆಧ್ಯಾತ್ಮಿಕವಾಗಿ ಅಷ್ಟು ಬೆಳವಣಿಗೆ ಅವರಲ್ಲಿ ಇದೆಯಾ ಅಂತ ಅರ್ಥ. ಓಕೆ, ಸೊ ಅದು ನೆಕ್ಸ್ಟ್ ಸೆಷನಲ್ಲಿ ನಾವು ನೋಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಅದು ಸ್ವಲ್ಪ ಲೆಂತಿ ಆಗಿರುತ್ತೆ. ಓಕೆ, ರೈಟ್. ಸೊ ಎಲ್ಲರಿಗೂ ಧನ್ಯವಾದಗಳು ಕೇಳಿಸ್ಕೊಂಡಿದ್ದಕ್ಕೂ. ನಮಸ್ತೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಆಕ್ಚುಲಿ ಒಂದೊಂದಾಗಿ ನೀನೇ ಶಾಶ್ವತ ಬುಕ್ನಲ್ಲಿ ನಮ್ಮ ಇಡೀ ಶರೀರದ ಆರ ಹೇಗಿದೆ ಅಂತ ಹೇಳೋದನ್ನ ಬಹಳ ಸವಿವರಾಗಿ ಹೇಳ್ಕೊಟ್ರಿ. ಅಂತೆ ನಮ್ಮ ಶರೀರದಲ್ಲಿ ಇರತಕ್ಕಂಥ 7 ಚಕ್ರಗಳಲ್ಲಿ 7 ಬಣ್ಣಗಳು, ಸಾಕಷ್ಟು ಬಣ್ಣಗಳು ಇದ್ರೂ ಸಹ ನಾವು 7 ಬಣ್ಣಗಳನ್ನು ಮಾತ್ರ ನಾವು ನೋಡ್ಬೋದು ಅಥವಾ ಅನ್ವಯಿಸಬಹುದು. ಇದರ ಪ್ರತಿಯೊಂದು ಕ್ವಾಲಿಟಿ, ಆಕ್ಚುಲಿ ಕೆಂಪು ಬಣ್ಣ ಇದ್ದಲ್ಲಿ ಜನಗಳು ಒಳ್ಳೆಯ ಸ್ಟ್ರಾಂಗ್ ಆಗಿರ್ತಾರೆ, ಜೊತೆಗೆ ಒಳ್ಳೆಯ ಸಹಾಯ ಮಾಡತಕ್ಕಂತ ಮನೋಭಾವ ಇರ್ತದೆ. ಉದಾಹರಣೆಗೆ ಈ ಸೈನ್ಯದಲ್ಲಿ ಇರತಕ್ಕಂತ ಸೈನ್ಯಾಧಿಪತಿಗಳು ಇತರರಿಗೋಸ್ಕರನೇ ಕೆಲಸ ಮಾಡುವವರು ಈ ಬಣ್ಣವನ್ನ ಹೊಂದಿರುತ್ತಾರೆ. ಆದ್ರೆ ಇದರಲ್ಲಿ ಶುದ್ಧವಲ್ಲದ ಸ್ವಲ್ಪ ಮಣ್ಣು ಮಿಶ್ರಿತ ಕಲರ್ ಇದ್ದಂತ ಪಕ್ಷದಲ್ಲಿ ಅಲ್ಲಿ ಜನರು ಕೋಪದಿಂದ ಇರ್ತಾರೆ ಅಥವಾ ಒಂದು ನಂಬಿಕೆಗೆ ಅನರ್ಹರು ಅಂತ ಹೇಳತಕ್ಕಂಥದ್ದನ್ನ ಹೇಳಿದಿರ. ಜೊತೆಗೆ ಮೋಸಗಾರರು ಇರ್ತಾರೆ ಅಂತ ಹೇಳತಕ್ಕಂಥದ್ದು. ಬಹುಶಃ ಇದರಿಂದಾಗಿ ಕೆಲವ್ರನ್ನ ನೋಡುವಾಗ್ಲೇ ಸರಿ ಅನ್ಸುದಿಲ್ಲ ಅಂತ ಹೇಳತಕ್ಕಂಥದ್ದು ಬಹುಶಃ ಈ ಆರದ ಒಂದು ಕಲ್ಪನೆ ಅಂತ ನಾನು ಅನ್ಕೊಳ್ತೇನೆ ಸರ್. ಹಾಗೇನೆ ದವಡೆಯ ಬಳಿ ಒಳಗಡೆ ಗಮ್ ಹತ್ರ ಕೆಂಪು ಬಣ್ಣ ಇದ್ದಂತ ಪಕ್ಷದಲ್ಲಿ ಹಲ್ಲು ನೋವಿನ ಒಂದು ಸಂಕೇತ ಆಗಿರ್ತದೆ. ಆಮೇಲೆ ತಾವು ಸ್ಕಾರ್ಲೆಟ್ ಬಗ್ಗೆ ಹೇಳಿದ್ರಿ ಸರ್. ಇದು ಆಕ್ಚುಲಿ ಬ್ಲೂ ಅಂದ್ರೆ ಮಿಕ್ಸ್ ಆಗಿರತಕ್ಕಂತ ಕಲರ್ಗಳು. ಸೊ ಇದರಲ್ಲಿ ಸಹ ಜನಗಳ ಒಂದು ವ್ಯಕ್ತಿತ್ವವನ್ನ ಸಂಕೇತ ಅಂತ ಹೇಳ್ಕೊಂಡು ತಾವು ಹೇಳಿದ್ರಿ. ಜೊತೆಗೆ ನಸುಗೆಂಪು ಅಥವಾ ಪಿಂಕ್ ಕಲರ್ ಇದ್ದಾಗ ವ್ಯಕ್ತಿಯ ಒಂದು ಅಪಕ್ವತೆ ಅಂದ್ರೆ ಮೆಚುರಿಟಿ ಇಲ್ಲದಂತ ಒಂದು ವ್ಯಕ್ತಿತ್ವವನ್ನ ತೋರ್ತದೆ ಅಂತ ಹೇಳ್ತಕ್ಕಂಥ ಸಹ ಗಮನಕ್ಕೆ ತಂದ್ರಿ. ಇನ್ನೊಂದೇನು ಅಂತಂದ್ರೆ ಹದಿಹರೆಯದವರು ಮಾಡುವ ಹಾಗೆ ವಯಸ್ಸಾದವರು ಅಂದ್ರೆ ಮೆಚೂರ್ಡ್ ಆದ ವ್ಯಕ್ತಿಗಳು ಮಾಡಿದ್ರೆ ಅವರು ಬಹಳ ಅಂದ್ರೆ ನಂಬಿಕೆಗೆ ಒಂದು ಅರ್ಹರಲ್ಲ ಅಂತ ಹೇಳತಕ್ಕಂಥ ಸಂಗತಿಯನ್ನು ಹೇಳಿ ಇವರ ಸಹವಾಸವನ್ನ ಮಾಡದೇ ಇರೋದು ಸೂಕ್ತ ಅಂತ ಹೇಳತಕ್ಕಂಥ ಒಂದು ಅಂಶವನ್ನು ಸಹ ತಾವು ಗಮನಕ್ಕೆ ತಂದ್ರಿ ಸರ್. ಆಮೇಲೆ ಕೇಸರಿ ಬಣ್ಣ ನಿಜವಾಗ್ಲೂ ಒಳ್ಳೆಯ ಬಣ್ಣ ಅಂತ ತಾವು ಹೇಳಿದ್ರಿ. ನೆಕ್ಸ್ಟ್ ಈ ಒಂದು ಬಣ್ಣದಲ್ಲಿ ಸಾಮಾನ್ಯವಾಗಿ ಸನ್ಯಾಸಿಗಳು ಇಂಥವರು ಈ ಒಂದು ಬಣ್ಣವನ್ನ ಹಾಕ್ತಾರೆ ಅಂತ ಹೇಳ್ಕೊಂಡು ಮುಂದಿನ ಬಣ್ಣಗಳನ್ನ ಮುಂದಿನ ತರಗತಿಯಲ್ಲಿ ನಾವು ತಿಳ್ಕೊಳ್ಳೋಣ ಸರ್. ಒಟ್ಟು ನಮ್ಮ ಆಹಾರದಲ್ಲಿ ಇರತಕ್ಕಂತಹ ನಮ್ಮ ಈ ಬಣ್ಣಗಳಿಂದ ನಮ್ಮ ವ್ಯಕ್ತಿತ್ವವನ್ನು ಸಹ ನಾವು ಪರಿಕಲ್ಪನೆ ಮಾಡ್ಕೋಬಹುದು ಅಥವಾ ರೀಡ್ ಮಾಡಬಹುದು, ಅನುಭವನ ಹೊಂದಬಹುದು. ನಮ್ಮ ವ್ಯಕ್ತಿತ್ವ ಈ ಕಲರಿಗೆ ಹೊಂದಿರ್ತದೆ ಅಂತ ಹೇಳತಕ್ಕಂಥ ಒಂದು ಅಂಶವನ್ನ ತಾವು ಬಹಳ ಸವಿವರವಾಗಿ ಹೇಳ್ಕೊಟ್ರಿ ಸರ್. ತುಂಬಾ ಧನ್ಯವಾದಗಳು ಸರ್. ಯಾಕಂತಂದ್ರೆ ನಾವು ಯಾಕೆ ಮನುಷ್ಯ ಹಾಗೆ ಆಗ್ತಾನೆ, ಇವ್ರು ಯಾಕೆ ಹೀಗೆ, ಮತ್ತೆ ನಾವು ನೋಡಿದಾಗ್ಲೇ ನೀವು ಫಸ್ಟ್ಗೆ ಹೇಳಿರಿ ಒಂದು ಸೀರೆ ಉಟ್ಟಾಗ ಚೆನ್ನಾಗಿ ಕಾಣ್ತೀರಾ ಅಂತಂದ್ರೆ ಅದು ನಮ್ಮ ಅನುಭವಕ್ಕೆ ಬರುದು ಅಂತ ಹೇಳತಕ್ಕಂಥದ್ದು. ಹಾಗೇನೆ ಒಂದು ವ್ಯಕ್ತಿಯನ್ನ ನೋಡಿದಾಗ ಸಹ ಆ ಅನುಭವದಿಂದನೇ ನಮಗೆ ಒಂದು ಕೆಲವೊಮ್ಮೆ ಹಿಡಿಸುವುದಿಲ್ಲ. ಸೊ ಬಹಳ ಚೆನ್ನಾಗಿ ಅರ್ಥ ಆಯ್ತು ಸರ್. ಆಕ್ಚುಲಿ ನೀನೇ ಶಾಶ್ವತ ಬುಕ್ ಸರಿಯಾಗಿ ಓದುವಾಗ ಅರ್ಥ ಆಗೋದಿಲ್ಲ, ಬಟ್ ತಮ್ಮ ಒಂದು ಸ್ವಾಧ್ಯಾಯದಿಂದ ತುಂಬಾ ಚೆನ್ನಾಗಿ ಅರ್ಥ ಆಗೋ ಹಾಗೆ ಆಯ್ತು ಸರ್. ತುಂಬಾ ಧನ್ಯವಾದಗಳು ಮಾಸ್ಟರ್ಸ್.
ಸರ್, ಇವತ್ತು ನಮ್ಮ ಆಹಾರದಲ್ಲಿ ಬಣ್ಣಗಳು ಹೇಗಿದೆ, ಜೊತೆಗೆ ಆ ಬಣ್ಣದಿಂದಾಗಿ ನಮ್ಮ ವ್ಯಕ್ತಿತ್ವ ಹೇಗಿರ್ತದೆ ಅಂತ ಹೇಳತಕ್ಕಂಥ ಅಂಶವನ್ನ ಗಮನಕ್ಕೆ ತಂದ್ರು. ತಮ್ಮಲ್ಲಿ ಏನಾದರೂ ಪ್ರಶ್ನೆಗಳಿದ್ದಲ್ಲಿ ದಯಮಾಡಿ ಪ್ರಶ್ನೆಗಳನ್ನ ಕೇಳಿ ಅಂತ ವಿನಂತಿಸ್ಕೊಳ್ತೇನೆ. ವೇದಾವತಿ ಮ್ಯಾಮ್. ಎಸ್ ಮ್ಯಾಮ್, ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಮ್ಯಾಮ್. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಮ್ಯಾಮ್. ನಮಸ್ತೆ ಸರ್. ಹೇಳಿ ಮಾ. ಸರ್, ಈ ಅದೇ. ಆಹಾರ ಅವಾಗ ಚೇಂಜ್ ಆಗುತ್ತೆ ಸರ್? ಚೇಂಜ್ ಆಗತ್ತಲ್ಲ, ಖಂಡಿತ ಆ, ಚೇಂಜ್ ಹೇಗೆ ಸರ್? ಆಗ್ತಾನೆ ಇರ್ತದೆ. ನಿಮ್ಮಲ್ಲಿ ನಿಮ್ಮ ಮನೋಭಾವನೆಗಳಿಂದ, ಅಂದ್ರೆ ಎಸ್ಪೆಷಲಿ ನಿಮ್ಮ ಮನಸ್ಸಲ್ಲಿ ಏನೇನು ನಡೀತಾ ಇರ್ತದೋ ಆ ಭಾವನೆಗಳಿಂದ ಆ ಕಲರ್ ಚೇಂಜ್ ಆಗ್ತಾನೆ ಇರ್ತದೆ. ಮತ್ತೆ ನಿಮ್ಮ ನಿಮ್ಮ ಮಾನಸಿಕ ಮತ್ತೆ ಭೌತಿಕ ಆರೋಗ್ಯವು ಇಷ್ಟ ಇಂಪಾರ್ಟೆಂಟೆ. ಭೌತಿಕದಲ್ಲಿ ನಿಮ್ಮ ಅಂಗಗಳ ಆರೋಗ್ಯ, ಯಾಕಂದ್ರೆ ಈ ಹ್ಮ್. ಆರ ಬರೋದೇ ನಿಮ್ಮ ಒಳಗಡೆ ರಕ್ತ ಪ್ರವಾಹ ಏನ್ ನಡೀತಾ ಇರ್ತದೋ ಆ ಕರೆಂಟ್ಸ್ಗಳು ಪ್ರವಾಹ ಆಗ್ತಾ ಇರ್ತದಲ್ಲ, ಅದರಿಂದ ಬರುವಂತ ಇದು ವಿದ್ಯುದಯಸ್ಕಾಂತ ಕ್ಷೇತ್ರವೇ ನಿಮ್ಮ ಆರ. ಆಯ್ತಾ? ಅದು ಹೇಗಂತಂದ್ರೆ ಸರಿ. ನಿಮ್ಮ ಭೌತಿಕ ಆರೋಗ್ಯ ಮಾನಸಿಕ ಆರೋಗ್ಯ ಎರಡನ್ನೂ ಪ್ರಸ್ತುತಪಡಿಸ್ತಾ ಇರ್ತದೆ ಅದು ಯಾವಾಗಲೂ. ಸರ್, ಅದು ಇಷ್ಟು ಟೈಮ್ ಅಂತ ಇರುತ್ತೆ ಸರ್? ಇಷ್ಟು ಟೈಮ್ ಇಲ್ಲ, ಅದೆಲ್ಲ ಹೇಳಕ್ ಸಾಧ್ಯವಿಲ್ಲವಲ್ಲ. ಯಾಕಂದ್ರೆ ನಿಮ್ಮಲ್ಲಿ ಆಲೋಚನೆಗಳು ಹೇಗೆ ನಡೀತದೆ ಯಾರು ಆ ಹೇಳಕ್ಕಾಗಲ್ಲ. ತರ ಇಲ್ಲ. ಆಯ್ತಾ? ಹ್ಮ್. So, ಯಾವಾಗ ನೀವು ಒತ್ತಡ ತಗೊಂತಿರೋ, ಯಾವಾಗ ಸರ್, happy ನಮ್ಮ ಆಗಿ ಸುತ್ತ ಹ್ಮ್ ಹಾ ಹೇಳಿ. ನಮ್ಮ ಸುತ್ತ ನೆಗೆಟಿವ್ ಜನ ಇದ್ರೆ ನಾವು ಆಹಾರ ಹೇಗ್ ಲಾಕ್ ಮಾಡ್ಕೊಳ್ಳೋದು ಸರ್? ಲಾಕ್ ಮಾಡೋದು ನಿಮ್ಮ ಆಲೋಚನೆಗಳಿಂದ ಲಾಕ್ ಮಾಡಬೇಕು. ಓಕೆ, ನಿಮ್ಮ ಆಲೋಚನೆಗಳು ನೀವು ಯಾವಾಗಲೂ ವೀಕ್ ಮಾಡಬಾರ್ದು, ಸ್ಟ್ರಾಂಗ್ ಆಗಿ ಇಟ್ಕೋಬೇಕು. ಅಂದ್ರೆ ನಿಮ್ಮ ಸಂಕಲ್ಪ, ನಿಮ್ಮ ದೃಢ ದೃಢ ಸಂಕಲ್ಪ, ದೃಢ ನಿರ್ಣಯಗಳು, ಅದು ಯಾರು ಇಟ್ಕೊಂತಾರೋ ಅವ್ರ ಆರ ಸ್ಟ್ರಾಂಗ್ ಆಗಿ ಇರ್ತದೆ. ಯಾವಾಗ ವೀಕ್ ಮಾಡ್ಕೊಂತೀವೋ ಅದು ವೀಕ್ ಆಗ್ಬಿಡ್ತದೆ, ತಕ್ಷಣ ವೀಕ್ ಆಗತ್ತೆ. ಅಂದ್ರೆ ಮೆಂಟಲಿ ನಾವೇ ಲಾಕ್ ಮಾಡ್ಕೋಬೇಕು, ಅಂದ್ರೆ ಅಷ್ಟೇ. ಫಿಸಿಕಲಿ ಆಗಲ್ಲ ಸರ್? ಫಿಸಿಕಲ್ ಏನಿಲ್ಲ. ಫಿಸಿಕಲ್ ಏನಿರ್ತದೆ? ಫಿಸಿಕಲ್ ಅನ್ನೋದು ಹೌದು, ಭೌತಿಕ ಅನ್ನೋದು ಏನು ಇಲ್ಲ, ಎಲ್ಲ ಶಕ್ತಿನೇ, ಎಲ್ಲ ಶಕ್ತಿನೇ. ಆ ಶಕ್ತಿ ನಾವು ಯಾವ ರೀತಿಯಲ್ಲಿ ಇಟ್ಕೊಂತೀವಿ ಅನ್ನೋದು ಇಂಪಾರ್ಟೆಂಟ್. ಅಂದ್ರೆ ನಮ್ಮ ಮನಸ್ಸನ್ನು ಯಾವ ರೀತಿಯಲ್ಲಿ ಇಟ್ಕೊಂತೀವೋ ಆ ಥರ. ಈಗ ಒಂದು ವ್ಯಕ್ತಿ ಮಾನಸಿಕವಾಗಿ ಸ್ಟ್ರಾಂಗ್ ಇದ್ರೆ ನೋಡಕ್ಕೆ ಭೌತಿಕವಾಗಿ ತುಂಬಾ ವೀಕ್ ಆಗಿ ಕಾಣಿಸ್ತಾನೆ, ಬಟ್ ಮಾನಸಿಕ ತುಂಬಾ ಸ್ಟ್ರಾಂಗ್ ಇರ್ತಾನೆ. ಆಯ್ತಾ? ಸೊ ಅವನು ಹಾ. ಏನಾದ್ರೂ ಏನು ಬೇಕಂದ್ರೆ ಸಾಧಿಸ್ತಾನ ಅವನು. ಅರ್ಥ ಆಯ್ತಾ? ಸರ್. ಅದು ನಾವು ನೆನ್ಪಿಟ್ಕೋಬೇಕು. ಈಗ ಉದಾಹರಣೆಗೆ ಹಿಟ್ಲರು ನೋಡಕ್ ಇಷ್ಟೇ ಇದ್ರು ಹೈಟು, ಆದ್ರೆ ಪ್ರಪಂಚದ ಎರಡನೇ ಹೌದು. ಯುದ್ಧಕ್ಕೆ ಕಾರಣ ಹೌದು. ಎರಡನೇ ಯುದ್ಧಕ್ಕೆ ಕಾರಣವಾದ್ರೆ ಹೌದು. ಎಷ್ಟು ಜನ ಸಾಯಿಸಿದ್ರು ನಮ್ಗೆ ಗೊತ್ತೇ ಇಲ್ಲ. ಹೌದು ಸರ್. ಸೊ ಅದಕ್ಕೆ ನಾವು ಯಾವಾಗಲೂ ಮಾನಸಿಕವಾಗಿ ನಾವು ಏನೇ ನಮ್ಮ ದೃಢ ನಿರ್ಣಯಗಳಾಗ್ಲಿ, ದೃಢ ಸಂಕಲ್ಪಗಳು, ಸೊ ದೃಢ ದೃಢ ನಿಶ್ಚಲತೆ ಇಟ್ಕೊಂಡ್ರೆ, ಸೊ ನಾವು ಆರ ಅನ್ನೋದು ಲಾಕ್ ಮಾಡೋದು ದೊಡ್ಡ ವಿಷಯ ಅಲ್ಲ, ಆಟೋಮೆಟಿಕ್ ಆಗಿ ನಾವು ಲಾಕ್ ಮಾಡ್ಕೋತೀವಿ. ಆಯ್ತಾ? ಸರಿ, ಥ್ಯಾಂಕ್ ಯು ಸರ್. ಎಸ್. ಮತ್ತೆ ಸರ್, ನೀವು ಹೇಳಿದ್ರಲ್ಲ, ಅದು ಕರೆಕ್ಟ್ ಕನ್ನಡ ಟ್ರಾನ್ಸ್ಲೇಷನ್ ಎಮ್ಮೆ ಮೇಲೆ ಮಳೆ ಸುರಿದಂಗೆ ಅಂತ. ಸೋಮಾರಿತನಕ್ಕೆ. ಸೋಮಾರಿತನಕ್ಕೆ. ಹಾ. ಸರ್ ತೆಲುಗುಲ್ಲಿ ಹೇಳಿದ್ರಲ್ಲ, ಅದಕ್ಕೆ ಡೈರೆಕ್ಟ್ ಟ್ರಾನ್ಸ್ಲೇಷನ್ ಅದೇ. ವೆರಿ ಗುಡ್, ವೆರಿ ಗುಡ್, ಒಳ್ಳೇದು. ಅದಕ್ಕೆ ಅದು ಅರ್ಥ ನನಗೆ ಅದು ಪದ ಕರೆಕ್ಟ್ ಆಗಿ ಬಂದಿಲ್ಲ ಬಲ್ಸಕ್ಕೆ, ಅದಕ್ಕೆ ನಿಮ್ಗೆ ಸರ್. ವೆರಿ ಗುಡ್. ಎಮ್ಮೆ ಮೇಲೆ ಮಳೆ ಸುರಿದಂಗೆ ಅಂತ. ಮಳೆ ಸುರಿದಂಗೆ, ಕರೆಕ್ಟ್. ಎಸ್. ಓಕೆ ಮಾ, ಥ್ಯಾಂಕ್ ಯು. ಶೈಲಜಾ ಮ್ಯಾಮ್. ನಮಸ್ತೆ ಮ್ಯಾಮ್. ಹಾ, ನಮಸ್ತೆ ಮೇಡಮ್. ನಮಸ್ತೆ ಗುರುಜಿ. ನಮಸ್ತೆ. ಒಳ್ಳೆ ಕಾನ್ಸೆಪ್ಟ್ ಗುರುಜಿ. ಹೊಸ ಹೊಸ ವಿಷಯ ತುಂಬಾನೇ ಹೇಳ್ತಾ ಇದ್ದೀರಾ. ನಮಗೂ ಇದೆಲ್ಲ ಹೊಸ ವಿಷಯಗಳೇ. ಇವೆಲ್ಲ ಕೇಳ್ಕೊಂಡ್ರೆ ಇನ್ನ ಏನೇನೋ ಎಷ್ಟೊಂದು ಕಲಿಯೋದಿದೆ ಅಂತ ಅನಿಸ್ತಾ ಇರುತ್ತೆ ದಿನನಿತ್ಯ. ಇವತ್ತಿನ ಔರ ಬಗ್ಗೆ ಹೇಳಿದ್ರಲ್ಲ ಗುರುಜಿ, ಅವಾಗ್ಲೇ ಒಂದು ಹೇಳಿದ್ರಿ ನೀವು, ರೆಡ್ ಬ್ರೌನ್ ಔರ ಇರೋರ ಹತ್ರ ಹೋದ್ರೆ ಇದಾಗುತ್ತೆ ಅಂತ. ಅದು ಯಾವ ತರ ನಾವು ಇದು ಮಾಡ್ಕೋಬೇಕು, ಕಂಡು ಹಿಡ್ಕೋಬೇಕು, ಅದೇ ಗೊತ್ತಾಗ್ಲಿಲ್ಲ. ಇಲ್ಲ, ನೀವು ಕಂಡಿಡಕ್ ಸಾಧ್ಯವಿಲ್ಲ. ಅದು ಅಂದ್ರೆ ಎರಡು ತರ ಇದೆ. ಒಂದೇನಂದ್ರೆ ಕಂಡಿಡಕ್ಕೆ ನಾವು ನಿಧಾನವಾಗಿ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಅದು ಅರ್ಥ ಆಗತ್ತೆ. ಓಕೆ, ಯಾವುದೇ ಒಂದು ಆಹಾರ ಡೈರೆಕ್ಟ್ ನೋಡ್ಬೇಕಾದ್ರೆ ತುಂಬಾ ಅದಕ್ಕೆ ಪ್ರಾಕ್ಟೀಸ್ ಬೇಕು, ಅದು ವರ್ಷಗಳ ಪ್ರಾಕ್ಟೀಸ್ ಬೇಕು. ಇಲ್ಲ ಸ್ವಲ್ಪ ಸ್ವಲ್ಪ ವ್ಯಕ್ತಿಗಳಿಗೆ ಮೂರನೇ ಕಣ್ಣು ಓಪನ್ ಆಗಿ
ಇಂದಿನ ಜನ್ಮದಲ್ಲೇ ಈಗಾಗಲೇ ಅವರು ತುಂಬ ಪ್ರಾಕ್ಟೀಸ್ ಇಟ್ಕೊಂಡು ಬರ್ತಾರಲ್ಲ, ಅವ್ರಿಗೆ ನೋಡಿದ ತಕ್ಷಣ ಗೊತ್ತಾಗತ್ತೆ. ಅದೆಲ್ಲ ದೊಡ್ಡ ಅಂದ್ರೆ ಒಂದೇನಂದ್ರೆ ಅದು ದೊಡ್ಡ ವಿಷಯ ಅಂತೇನಿಲ್ಲ. ಅದೇನು ಹ್ಮ್ ಹೇಳ್ಬೇಕಂದ್ರೆ ಅವರೇ ದೊಡ್ಡವರು, ಇನ್ನು ಅವ್ರಿಗೆ ಯಾರ ಕಾಣಿಸ್ತಾ ಇದೆ ಅಂದ್ರೆ ಅದಕ್ಕಿಂತ ಇನ್ನೇನಿಲ್ಲ. ಇದೆಲ್ಲ ಆ ಥರ ಲೆಕ್ಕಾಚಾರ ಮಾಡಬಾರ್ದು. ನೇಚರ್ ಕೊಟ್ಟಿರೋದು ಉಪಯೋಗಿಸ್ಕೊಂತಾರೆ ಅಷ್ಟೇ. ಬಟ್ ಅದು ಯಾರಾದ್ರೂ ನಿರುಪಯೋಗ ಮಾಡಬಾರ್ದು, ದುರ್ವಿನಿಯೋಗ ಮಾಡಬಾರ್ದು. ಅವರು ಸಹ ಅಂದ್ರೆ ಎಂತೆ ಮಾಸ್ಟರ್ ಆದ್ರೂ ಆ ಮಾಸ್ಟರ್ಗೆ ಆ ಸಾಮರ್ಥ್ಯ ಇರ್ಬೋದು. ನೋಡಿದ ತಕ್ಷಣ ಒಂದು ವ್ಯಕ್ತಿಯ ಅರ್ಥ ಮಾಡಿಕೊಂಡು, ಈಗ ಅನೇಕ ಮುನಿ ಋಷಿಗಳು ಇದೇ ಮಾಡ್ತಾ ಇದ್ರು. ಆದ್ರೆ ಸಹಾಯ ಮಾಡಕ್ಕೆ ಮಾಡ್ಬೋದು. ಅದನ್ನ ಏನೋ ನನ್ನ ಸಾಮರ್ಥ್ಯ ಪ್ರೂವ್ ಮಾಡ್ಕೊಂಡಕ್ಕೆ ನಾನು ಹೋಗ್ತೀವಿ ಅಂತಂದ್ರೆ ಅದು ನಿಮ್ಗೆ ತೆಗೆದಾಗ್ತದೆ. ಅಂದ್ರೆ ನಿಸರ್ಗ ಮುಂದೆ ಏನಿದೆ ರೀ? ನಿಸರ್ಗ ಅನ್ನೋದು ಉನ್ನತವಾದದ್ದು. ಅದನ್ನ ಅದರ ಪ್ರಭಾವ, ಅದರ ಸಾಮರ್ಥ್ಯ ಅನಂತ. ಅದು ಏನಾದ್ರೂ ಮಾಡ್ಬೋದು. ಅದಕ್ಕೆ ಈ ಸಾಮರ್ಥ್ಯಗಳು ಒಂದಕ್ಕೆ ಪ್ರಾಕ್ಟೀಸ್ ಬೇಕು. ಇದು ಪ್ರಾಕ್ಟೀಸ್ ಒಂದ್ ದಿವಸದ ಆಗೋದಿಲ್ಲ. ಇಂದಿನ ಜನ್ಮ ಇದ್ರೆ ಇಮಿಡಿಯೇಟ್ ಆಗಿರ್ತದೆ. ಇಂದಿನ ಜನ್ಮ ವಾಸನೆಗಳು ಯಾವುದು ಸಂಸ್ಕೃತಿ ಇಲ್ಲ ಅಂದ್ರೆ ನಮ್ಮ ಹತ್ರ ನಿಧಾನ ಆಗತ್ತೆ. ನಿಧಾನ ಆಗ್ಲಿ, ಪರವಾಗಿಲ್ಲ, ತೊಂದರೆ ಇಲ್ಲ. ಓಕೆ. ಇನ್ನು ನಿಮ್ಗೆ ನೋಡ್ಕೋಬೇಕಂದ್ರೆ ಆರ್ ಸ್ಕ್ಯಾನಿಂಗ್ ಹೋಗಿ ಮಾಡಿಸ್ಕೋಬೇಕಷ್ಟೇ. ಆರ್ ಸ್ಕ್ಯಾನಿಂಗ್ ಅಲ್ಲಿ ನಮ್ಮ ಆರ್ ಕಲರ್ಸ್ ಏನೇನು ಬಣ್ಣಗಳು ಜೋಡಿಸ್ಕೊಂಡಿದೆ, ಏನೇನು ಅಂದ್ರೆ ಅದು ಸಹ ಅವಾಗ ಇರೋಂತ ಆ ಬಣ್ಣಗಳು ತೋರ್ಸದೆ ಬಿಟ್ರೆ ಆ ಬಣ್ಣಗಳು ಸ್ಟ್ಯಾಂಡರ್ಡ್ ಅಂತ ಏನಿಲ್ಲ. ಅಂದ್ರೆ ಉದಾಹರಣೆಗೆ ನಿಮ್ಮ ಆ ಆ ಸಮಯದಲ್ಲಿ ನೀವು ಏನ್ ಟೆನ್ಷನ್ ಇಟ್ಕೊಂಡು ಅಲ್ಲಿ ಕೂತ್ಕೊಂಡಿದ್ರೆ ನಾವು ಗೊತ್ತಿಲ್ಲ. ಉದಾಹರಣೆಗೆ ನೀವು ಬಿ ಪಿ ಟೆಸ್ಟ್ಗೆ ಹೋಗ್ತೀರಾ ಒಂದು ಹಾಸ್ಪಿಟ್ಲಿಗೆ. ಅಲ್ಲಿ ಬಿ ಪಿ ಟೆಸ್ಟ್ ನೋಡುವಾಗ ನೀವು ಯಾವ ಮೆಟ್ಟಿಗೆಲ್ಲ ಹತ್ಕೊಂಡು ಹೋಗಿರ್ತೀರಾ ಅಲ್ವಾ? ಮೆಟ್ಟಿಗೆಲ್ಲ ಹತ್ಕೊಂಡು ಹೋಗುವಾಗ ಸ್ವಲ್ಪ ಆಯಾಸ ಆಗತ್ತೆ. ಅವಾಗ ನಮ್ಮಲ್ಲಿ ಈ ರಕ್ತ ಬಡತೆ, ರಕ್ತ ಸಂಚಲನೆ ಸ್ವಲ್ಪ ಫಾಸ್ಟ್ ಆಗತ್ತೆ ಅಲ್ವಾ? ಅಲ್ಲಿ ಕೂತ್ಕೊಂಡ ತಕ್ಷಣ ನೀವು ಈ ಮನೆಯಲ್ಲಿರುವಾಗ ಮತ್ತೆ ಇಲ್ಲಿ ಬರುವಾಗ ಒಂದು 20% ಬಿ ಪಿ ರೈಸ್ ಆಗಿರ್ತದೆ. ವೇರಿಯೇಷನ್ ಆಗುತ್ತೆ ಅಲ್ಲಿ. ಆಗುತ್ತೆ. ಸೊ ಕೂತ್ಕೊಂಡ ತಕ್ಷಣ ಡಾಕ್ಟರ್ ನೋಡಿದ್ರೆ ಇನ್ನೊಂದು 20% ರೈಸ್ ಆಗತ್ತೆ. ಅವಾಗ 40% ರೈಸ್ ಆಗಿರುತ್ತೆ. ಅವಾಗ ಅವರು ಏನ್ ಮಾಡ್ತಾರೆ, ಬಿ ಪಿ ಟೆಸ್ಟ್ ಮಾಡಿ, ನೀವು ಬಿ ಪಿ ಪೇಷಂಟು, ಇವತ್ತಿಂದ ಟ್ಯಾಬ್ಲೆಟ್ ತಗೊಳ್ಳಿ, ಎಷ್ಟುವರೆಗೂ? ದಿನನಿತ್ಯ ನಿಮ್ಮ ಜೀವಿತ ಪರ್ಯಾಂತ ತಗೊಳ್ಳಿ ಅಂತ ಹೇಳ್ಬಿಟ್ಟು ನಿಮ್ಗೆ ಕಲಿಸ್ತಾರೆ. ನೀವು ಬಿ ಪಿ ಪೇಷಂಟ್. ಅರ್ಥ ಆಯ್ತಾ? ಅದೇ ರೀತಿಯಲ್ಲಿ ಆರ್ ಸ್ಕ್ಯಾನಿಂಗ್ ಅಲ್ಲಿ ಅದೇ ಸೇಮ್ ತರ. ಈಗ ಆರ್ ಸ್ಕ್ಯಾನಿಂಗ್ ಮಾಡಕ್ಕೆ ನೀವು ಕೂತ್ಕೊಂಡಿರುವಾಗ ನಿಮ್ಮಲ್ಲಿ ಆಲೋಚನೆಗಳು ಏನಿತ್ತು, ನಿಮ್ಮಲ್ಲಿ ಯಾವ ರೀತಿಯಲ್ಲಿ ಅಂದ್ರೆ ಏನ್ ತೊಡಗಿಸ್ಕೊಂಡಿದ್ರಿ, ಅಷ್ಟುವರೆಗೂ ಏನ್ ಮಾಡ್ತಾ ಇದ್ರಿ, ಎಲ್ಲಿ ಸಂಪರ್ಕ ಇಟ್ಕೊಂಡಿದ್ರಿ, ಏನೇನು ಕೆಲಸಗಳಾಯ್ತು, ಏನೇನು ಯೋಚನೆಗಳಾಯ್ತು, ಏನೇನು ಬಾಧೆಗಳು ಅನುಭವಿಸಿದ್ರಿ, ಅವೆಲ್ಲ ಪ್ರಕಾರ ನೀವು ಕೂತ್ಕೊಂಡ್ರೆ ನಿಮ್ಮ ಚಕ್ರಗಳು ವೇರಿಯೇಷನ್ ಆಟೋಮೆಟಿಕ್ ಆಗತ್ತೆ. ಅದೇ ಈ ಗೊಂದಲೇನೇ ಬೇಡ ಅಂತಂದ್ರೆ ಸುಮ್ಮನೆ ಕೂತ್ಕೊಂಡು ಧ್ಯಾನ ಮಾಡಿಕೊಂಡು ನಮ್ಮ ಬಾಡಿ, ಮೈಂಡ್, ಸೋಲು ಅಲೈನ್ಮೆಂಟ್ ತಂದು ಕೊಟ್ರೆ ನಿಮ್ಮ ಚಕ್ರಗಳೆಲ್ಲ ಆಟೋಮೆಟಿಕ್ ಅಲೈನ್ ಆಗತ್ತೆ. ಓಕೆ. ಆಯ್ತಾ? ಅದೇನು ದೊಡ್ಡ ವಿಷಯ ಅಲ್ಲ. ಆದ್ರೆ ಇದೆಲ್ಲ ಯಾರು ಹೇಳಲ್ಲ. ಸೊ ಅಲ್ಲೇನಾಗತ್ತೆ, ಖಂಡಿತವಾಗಿ ಅದೊಂಥರ ಅಲ್ಲಿ ಬಿಸ್ನೆಸ್ ವ್ಯವಹಾರ ನಡೀತಾ ಇರ್ತದೆ. ಅದಕ್ಕೆ ಅವರು ಇದೆಲ್ಲ ವಿಷಯಗಳು ಜಾಸ್ತಿ ಹೇಳಕ್ ಹೋಗಲ್ಲ ಯಾರು. ಬಟ್ ಆದ್ರೆ ಇರುವಂತ ಸೂಕ್ಷ್ಮತೆ ಏನಂದ್ರೆ ಇಷ್ಟೇ. ನೀವು ಏನೂ ಇಲ್ಲ, ಆರಾಮಾಗಿ ಕೂತ್ಕೊಂಡು ಒಂದು ಗಂಟೆ ಕಾಲ ಫಸ್ಟು ನಿಮ್ಮ ದೇಹವನ್ನು ನಿಶ್ಚಲತೆ ಮಾಡ್ಕೊಳ್ಳಿ. ಓಕೆ. ದೇಹವನ್ನು ನಿಶ್ಚಲತೆ ಮಾಡಿಕೊಂಡು ದೇಹವನ್ನು ನಿಶ್ಚಲತವಾಗಿ ಸುಖವಾಗಿ ಕೂರಿಸಿ, ಆದ್ಮೇಲೆ ಮನಸ್ಸನ್ನು ನಿಶ್ಚಲ ಮಾಡ್ಕೊಳ್ಳಿ. ಮನಸ್ಸನ್ನು ಶೂನ್ಯತೆ ಕಡೆ ಪ್ರಯಾಣ ಮಾಡಿಸಿ. ಅಂದ್ರೆ ನಿಶ್ಚಲತನ ಹೆಚ್ಚು ಮಾಡ್ಕೊಳ್ಳಿ. ಅವಾಗ ಏನಾಗತ್ತಂದ್ರೆ ಇನ್ನು ಮಿಕ್ಕಿರೋದು ಏನಂತಂದ್ರೆ, ಮಿಕ್ಕಿರೋದು ನಿಮ್ಮ ಹತ್ರ ಇರೋದು ಒಂದು ಆ ಚೈತನ್ಯ ಮಾತ್ರ ಮಿಕ್ಕಿದೆ ಅಲ್ವಾ? ಅಂದ್ರೆ ಯಾವಾಗ ದೇಹ ಮನಸ್ಸು ನಿಶ್ಚಲತೆಗೆ ಬಂದಿರೆ ಇನ್ನು ಇರೋದು ನೀವೇ. ಅಲ್ಲಿರೋದು ನೀವೇ ಅಂದ್ರೆ ನಿಮ್ಮ ಚೈತನ್ಯವೇ. ಸೊ ದಟ್ ಇಸ್ ಕಾಲ್ಡ್ ಕಾನ್ಸಿಯಸ್ನೆಸ್. ಅರ್ಥ ಆಯ್ತಾ? ಸೊ ಆಟೋಮೆಟಿಕ್ ಆಗಿ ಅವಾಗ ಎಲ್ಲಾ ಚಕ್ರಗಳು ಸಮಾನವಾಗಿ ಅಂದ್ರೆ ಒಂಥರ ಒಂದೇ ರೀತಿಯಲ್ಲಿ ಕೂತ್ಕೊಂತವೆ. ಎಲ್ಲಾ ಚಕ್ರಗಳು ಸಮರ್ಪಕವಾಗಿ ಕೆಲಸ ಮಾಡ್ತಾ ಹೋಗ್ತವೆ. ಆಯ್ತಾ? ಆ ನಿಶ್ಚಲತೆ ಒಳಗಡೆ ಹೋಗಕ್ಕೇನೆ ನಮ್ಮ ಪ್ರಯತ್ನ. ಅದರಲ್ಲಿ ಧ್ಯಾನ ಅನ್ನೋದು ಪ್ರಧಾನ ಪ್ರಕ್ರಿಯೆ. ಅರ್ಥ ಆಯ್ತಾ? ಸೊ ಇದು ಮಾಡ್ಕೊಂತ ಹೋದ್ರೆ ಸಾಕು. ಚಕ್ರಗಳ ಬಗ್ಗೆ ಜಾಸ್ತಿ ವರಿ ಮಾಡೋದು ಬೇಕಾಗಿಲ್ಲ. ಅಂದ್ರೆ ಎಲ್ಲದಕ್ಕೂ ಇಲ್ಲಿ ನಮಗ್ ಮೂಲ ಧ್ಯಾನದಿಂದ ಯಾವ ತರ ನಾವು ಇದು ಮಾಡ್ಕೊಳ್ತೀವಿ ಅದು ಇಂಪಾರ್ಟೆಂಟ್. ನಿಮ್ಮ ಆರಾನ ಅಷ್ಟೇ. ನೀವು ಚಕ್ರಗಳು ಯಾವಾಗ ನೀವು ಧ್ಯಾನ ಚೆನ್ನಾಗಿ ಮಾಡ್ತಾ ಹೋದ್ರೋ ಅಂದ್ರೆ ಈ ಚಕ್ರಗಳಿಂದ ಎಲ್ಲಾ ಚಕ್ರಗಳಿಂದ ಈ ಪ್ರವಾಹ ಅಂದ್ರೆ ಈ ಪ್ರಾಣಶಕ್ತಿ ಪ್ರವಾಹ ಅಂದ್ರೆ ಇನ್ನೂ ಹೇಳ್ಬೇಕಂದ್ರೆ ವಿಶ್ವಶಕ್ತಿ ಬಂದು ನಮ್ಮ ದೇಹದಲ್ಲಿರುವಂಥ ಪ್ರಾಣಶಕ್ತಿಯನ್ನು ಹೆಚ್ಚು ಮಾಡುತ್ತೆ. ಈ ಪ್ರಾಣಶಕ್ತಿ ಪ್ರವಾಹ ಎಲ್ಲಾ ನಾಡಿಗಳಿಂದ ಎಲ್ಲಾ ಚಕ್ರಗಳ ಮುಖಾಂತರ
ಎಲ್ಲ ಅವಯವಗಳಿಗೆ ಎಲ್ಲ ಅಂಗಗಳಿಗೆ ತಲುಪಿಸುವಾಗ ಅವಾಗ ಒಂದು ರೀತಿಯಲ್ಲಿ ಸೊ ಸಮರ್ಪಕವಾಗಿ ಅದ್ಭುತವಾದ ರೀತಿಯಲ್ಲಿ ಎಲ್ಲ ನಾಡಿಗಳಿಂದ ಪ್ರವಾಹ ಆಗ್ತಾ ಇರುವಾಗ ನಿಮ್ಮ ಆರಾನು ಸಹ ತುಂಬಾ ಅದ್ಭುತವಾಗಿರತ್ತೆ. ಅಂದ್ರೆ ಒಂಥರ ದೃಢವಾಗಿರತ್ತೆ ಆರ ಅನ್ನೋದು. ಸೊ ಗಟ್ಟಿ ಹಾ ಎಸ್. ಸೊ ಯಾರಿಗಾದ್ರೂ ವೀಕ್ ಆರ ಅಂತಂದ್ರೆ ಅರ್ಥ ಏನಂದ್ರೆ ಅವರಲ್ಲಿ ಮನಸ್ಸಲ್ಲಿ ಹೆಚ್ಚು ಹೆಚ್ಚು ಒತ್ತಡ ಇಟ್ಕೊಂಡಿದ್ದಾರೆ. ಇನ್ನು ಹೇಳ್ಬೇಕಂದ್ರೆ ಅವರ ಸಬ್ ಕಾನ್ಶಿಯಸ್ ಅಲ್ಲಿ ಹೆಚ್ಚಾಗಿ ಭಯ, ದ್ವೇಷ, ಕೋಪ, ಈ ಈರ್ಷ್ಯ ಇಂಥ ಭಾವನೆಗಳು ಹೆಚ್ಚಿಟ್ಕೊಂಡಿದ್ದಾರೆ ಅಂತ ಅರ್ಥ. ಅವಾಗ ಅವರ ಆರ ಖಂಡಿತ ವೀಕ್ ಆಗತ್ತೆ. ಅವರು ಏನೇ ಆಚೆ ಕಡೆಯಿಂದ ಬರುವಂತ ಪ್ರಭಾವಗಳಾಗ್ಲಿ, ಅವ್ರಿಗೆ ವಿಧ ವಿಧ ರೋಗಗಳಾಗ್ಲಿ ಬೇಗ ಬಂದ್ಬಿಡ್ತವೆ. ಯಾಕಂದ್ರೆ ಅವ್ರ ಆರ ಏನಾಯ್ತು ಅಲ್ಲಿ ಅಂದ್ರೆ ವೀಕ್ ಆಯ್ತು, ಪಂಕ್ಚರ್ ಆಯ್ತು. ಪಂಕ್ಚರ್ ಅಂದ್ರೆ ಒಂಥರ ಮಧ್ಯ ಮಧ್ಯದಲ್ಲಿ ಬ್ರೇಕ್. ಆರ ಅನ್ನೋದು ಕಂಟಿನ್ಯೂಸ್ ಈ ತರ ಫ್ಲೋ ಆಗ್ತಾ ಇರ್ಬೇಕು. ಒಂಥರ ಇದು ನೀವು ನೋಡಿರ್ತೀರಲ್ಲ, ಒಂಥರ ಏನಂದ್ರೆ ಈ ಸುಡಿಗುಂಡ ಅಂತ ಹೇಳ್ತೀವಿ. ನೀರು ಅನ್ನೋದು ಯಾವ ರೀತಿಯಲ್ಲಿ ಅಂದ್ರೆ ಈ ತರ ಸುಟ್ಕೊಂಡು ಈ ತರ ಪ್ರವಾಹ ವೆರ್ಲಿಂಗ್ ಆ ತರ ಕರೆಕ್ಟ್. ಆ ರೀತಿಯಲ್ಲಿ ತುಂಬಾ ಪ್ರವಾಹ ಇಲ್ಲ ಅಂದ್ರೆ ಒಂಥರ ಅದ್ಭುತವಾದ ಪ್ರವಾಹ ಇರಬೇಕು. ಆ ಪ್ರವಾಹ ಇಲ್ಲ, ಮಧ್ಯದಲ್ಲಿ ಕಟ್ ಆಗಿದೆ ಅಂತ ಇಟ್ಕೊಳ್ಳಿ, ಅಂದ್ರೆ ಖಂಡಿತ ಅಲ್ಲಿ ಪ್ರಾಬ್ಲಮ್ ಇದೆ ಅಂತ ಅರ್ಥ. ಓಕೆ. ಹ್ಮ್ ಚೆನ್ನಾಗಿ ಮಾಡಿದ್ರಿ ಗುರುಜಿ, ನಿಜವಾಗ್ಲು ಇದು ತುಂಬಾ ಒಂದು ಒಳ್ಳೆ ಇದೆ. ಅಂದ್ರೆ ನಾವ್ ಎಷ್ಟು ಯಾವ ತರ ಇದು ಅಂದ್ರೆ ಅದನ್ನ ಯಾವ್ದಕ್ಕೂ ನಾವು ಅದನ್ನ ಬೇರೆ ದುರುಪಯೋಗ ಪಡಿಸ್ಕೊಳಕ್ಕೆ ಯಾವ್ದನ್ನು ಇಂಥದ್ ಮಾಡಿದ್ರು ಇದು ಮಾಡಬಾರ್ದು. ನಾವು ಕರೆಕ್ಟ್ ಆಗಿ ಒಂದ್ ಇದರಿಂದ ಹೋದ್ರೆ ಅದೆಲ್ಲ ನಮಗ್ ಸಿಗುತ್ತೆ ಅನ್ನೋದನ್ನ ನೀವು ಬಹಳ ಚೆನ್ನಾಗಿ ಹೇಳ್ಕೊಟ್ರಿ. ತುಂಬಾ ಧನ್ಯವಾದಗಳು ಗುರುಜಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ಉಮಾದೇವಿ ಮ್ಯಾಮ್. ನಮಸ್ತೆ ಗುರುಗಳೇ. ನಮಸ್ತೆ ಮೇಡಮ್. ನಮಸ್ತೆ. ಸರ್, ನಂದೊಂದು ಪ್ರಶ್ನೆ. ಈ ಸಮಾಜದಲ್ಲಿ, ಕುಟುಂಬದಲ್ಲಿ ಕೆಲವೊಂದು ಟೀಚರ್ಸ್ಗಳು ನೋಡ್ತೀವಿ. ಸಾಮಾನ್ಯವಾಗಿ ಟೀಚರ್ಸ್ಗಳು ಗುಣಗಳು ತುಂಬಾ ಅದ್ಭುತವಾಗಿರುತ್ತೆ. ಅವರು ಸತ್ಯವನ್ನ ನುಡಿತಾರೆ, ಮತ್ತೆ ಮೋಸ ಕಂಡ್ರೆ ಆಗಲ್ಲ, ಪ್ರತಿಭಟಿಸ್ತಾರೆ. ಆಮೇಲೆ ಅವರಲ್ಲಿ ಒಳ್ಳೊಳ್ಳೆ ಗುಣಗಳು ಇರುತ್ತೆ ಮಾಸ್ಟರ್ಸ್ ಅಲ್ಲಿ. ಆದ್ರೆ ಅವ್ರು ಬೇರೆಯವ್ರಿಗೆ ಅದು ಒಂಥರ ಇದಾಗ್ ಕಂಡ್ರು ಅವರಲ್ಲಿ ಒಂದು ಉತ್ತಮವಾದ ಗುಣ ಇರುತ್ತೆ. ಸತ್ಯವಾಗಿ ಅವ್ರ ಹತ್ರ ಇರ್ಬೇಕು, ಪ್ರಾಮಾಣಿಕವಾಗಿರ್ಬೇಕು, ಆಮೇಲೆ ಮೋಸ ಮಾಡೋದು ಅವೆಲ್ಲ ಅವ್ರಿಗೆ ಇಡ್ಸಲ್ಲ. ಅವ್ರಿಗೆ ಆ ತರ ಸ್ವಭಾವನ ತುಂಬಾ ಜನ ಟೀಚರ್ಸ್ ಹೊಂದಿರ್ತಾರೆ. ಅವ್ರು ಯಾವ ಕಲರ್ ಹೊಂದಿರ್ತಾರೆ ಅಂತ ನನಗೆ ಪ್ರಶ್ನೆ ಗುರುಗಳೇ. ಅವ್ರಿಗೆ ಅಂದ್ರೆ ಪ್ರಧಾನವಾಗಿ ಏನಾಗತ್ತಂದ್ರೆ, ಸೊ ಯಾವ ವ್ಯಕ್ತಿ ಎಲ್ಲಾರನ್ನೂ ಸಹೃದಯದಲ್ಲಿ ಪ್ರೀತಿಯಾಗಿ ನೋಡ್ಕೊಂತಾರೋ ಅವರಲ್ಲಿ ಖಂಡಿತ ಏನಾಗತ್ತಂದ್ರೆ ಗ್ರೀನ್ ಕಲರ್ ಹೆಚ್ಚಾಗಿರತ್ತೆ. ಗ್ರೀನ್ ಕಲರ್ ಅಂದ್ರೆ ಲವಬಲ್ ಎನರ್ಜಿ ಅದು ಅಂತಂದ್ರೆ ಎಸ್ಪೆಷಲಿ ಅನಾಥ ಚಕ್ರ. ಆಯ್ತಾ? ಸೊ ಅನಾಥ ಚಕ್ರ ಇರುವಂತ ವ್ಯಕ್ತಿಗಳಲ್ಲಿ ಪ್ರೀತಿ ಹೆಚ್ಚಾಗಿರುತ್ತೆ. ಎಲ್ಲಾರನ್ನು ಎಲ್ಲಿ ಯಾರು ನೋಡಿದ್ರು ಪ್ರೀತಿಸ್ತಾರ. ಆಯ್ತಾ? ನಿಮ್ಮಲ್ಲಿ ಸಪೋಸ್ ನಿಮ್ಮ ಆರಾದಲ್ಲಿ ಸೊ ಪ್ರತ್ಯೇಕವಾಗಿ ನಾವು ನೋಡ್ಬೇಕಾಗಿರೋದು ಒಂದು ಅದ್ಭುತ ಡಾಕ್ಟರ್, ಅದು ನೆಕ್ಸ್ಟ್ ಚಾಪ್ಟರ್ ಬರುತ್ತೆ, ಈಗಲೇ ಹೇಳ್ತಾ ಇದ್ದೀನಿ ನಾನು, ಬಟ್ ನೀವು ಹೇಳಿದಕ್ಕೂ ನಾನು ಆನ್ಸರ್ ಕೊಡ್ತಾ ಇದ್ದೀನಿ. ಸೊ ಒಂದು ಡಾಕ್ಟರ್, ಒಂದು ನರ್ಸ್, ಒಂದು ಈ ರೀತಿಯಲ್ಲಿ ಸೇವಕರು ಯಾರಿರ್ತಾರೋ ಅವರಲ್ಲಿ, ಮತ್ತೆ ನೀವು ಟೀಚರ್ ಅಂತ ಹೇಳ್ತಾ ಇದ್ರಿ, ಟೀಚರ್ಗೆ ಇನ್ನೊಂದು ಅದ್ಭುತ ಸ್ಪೀಚ್ ಕೊಡಕ್ಕೆ ಮತ್ತೆ ನೀಲಿ ಬಣ್ಣ ಅದು ಬೇರೆ, ಅದು ಬಂದ್ಬಿಟ್ಟು ವಿಶುದ್ಧ ಚಕ್ರಕ್ಕೆ ಬರುತ್ತೆ. ಆಯ್ತಾ? ಅದು ಸ್ಪೀಚ್ಗೋಸ್ಕರ, ಅದು ಬಿಡಿ, ಯಾಕಂದ್ರೆ ನೀವು ಆ ಪ್ರಶ್ನೆ ಕೇಳಿಲ್ಲ. ನೀವು ಕೇಳ್ತಾ ಇರೋದು ಎಲ್ಲರೂ ನೋಡಿದ್ರು ಪ್ರೀತಿಯಾಗಿ ಎಲ್ಲರ ಜೊತೆಗೆ ಚೆನ್ನಾಗಿ ಮಾತಾಡೋದು, ಇದೆಲ್ಲನೂ ಆಗ್ತಾ ಇದೆ ಅಂದ್ರೆ ಅವರ ಅನಾಥಕ ಚಕ್ರದಲ್ಲಿರುವಂತ ಗ್ರೀನ್ ಕಲರ್ ಏನಿದೆಯೋ, ಅಂದ್ರೆ ಒಂಥರ ಗ್ರೀನ್ ಅಂತ ಏನ್ ಹೇಳ್ತೀವಿ, ಗ್ರೀನ್ ಅಂದ್ರೆ ಹಸಿ ಬಣ್ಣ, ರೈಟ್? ಸೊ ಈ ಹಸಿ ಬಣ್ಣ ಅನ್ನೋದು ಅವರಲ್ಲಿ ತುಂಬಾ ದೃಢವಾಗಿರುತ್ತೆ ಆರದಲ್ಲಿ, ಅದು ಮಾತ್ರ ಸತ್ಯ. ಸೊ ಅದನ್ನ ನೋಡ್ಬೋದು. ಓಕೆ, ಅಂತ ದೃಢವಾಗಿ ಅವರ ಆರ ಒಳಗಡೆ ಈ ಕಲರ್ ಇದ್ರೆ ಅವರ ಬಿಹೇವಿಯರ್ ಹಾಗೆ ಇರ್ತದೆ. ಯಾರು ನೋಡಿದ್ರು ಪ್ರೀತಿಸ್ತಾರೆ. ಅವ್ರು ಆ ಕಡೆ ಅವರು ಇವ್ರು ಪ್ರೀತಿಸ್ತಾರ ಇಲ್ಲ ಸಂಬಂಧನೇ ಇಲ್ಲ. ಆಯ್ತಾ? ಅವ್ರ ಬಗ್ಗೆ ನೋಡೋದಿಲ್ಲ, ಅವ್ರು ಏನ್ ಹೇಳಿದ್ರು ಕೇಳಿಸ್ಕೊಳಲ್ಲ. ಸುಮ್ನೆ ಪ್ರೀತಿ 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 ಕರುಣ, ದಯ, ಇವೆಲ್ಲ ಹೆಚ್ಚು ಗುಣಗಳಿರ್ತದೆ ಇವರಲ್ಲಿ. ಓಕೆ, ಅವ್ರಿಗೆ ಮೋಸ ಕಂಡ್ರೆ ಆಗಲ್ಲ, ಸುಳ್ಳು ಕಂಡ್ರೆ ಆಗಲ್ಲ. ಅವ್ರಿಗೆ ಹೌದು, ಎಲ್ಲದಕ್ಕೂ ಪ್ರತಿಭಟಿಸ್ತಾ ಇರ್ತಾರೆ. ಅವರು ಅದನ್ನ ನೀತಿ ಹೇಳ್ತಾ ಇರ್ತಾರೆ. ತಪ್ಪಾದ್ರೆ ಇದನ್ ತಪ್ಪು ಮಾಡ್ತಾ ಇದೀಯಾ, ಇದು ತಪ್ಪು ಮಾಡಬಾರ್ದು ಅಂತ ನೀತಿ ಹೇಳ್ತಾರೆ. ಆ ಎಲ್ಲ ಗುಣಗಳು ಟೀಚರ್ಸ್ ಅಲ್ಲಿ ಇರುತ್ತೆ ಸರ್. ಎಸ್, ಅದು ಒಂದು ರೀತಿಯಲ್ಲಿ ವಿಶುದ್ಧನೂ ಅವರಲ್ಲಿ ಆಕ್ಟಿವೇಟ್ ಆಗ್ತದೆ. ವಿಶುದ್ಧ ಚಕ್ರ ಅಂದ್ರೆ ಅದು ನೀಲಿ ಬನ್ನೆ ನೆಕ್ಸ್ಟ್ ಬರುತ್ತೆ, ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ನಾನು ಹೇಳ್ತೀನಿ. ಓಕೆ, ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಯಾರ್ದು ಹ್ಯಾಂಡ್ ರೈಸ್ ಕಾಣ್ತಾ ಇಲ್ಲ. ರೈಟ್. ನಮಸ್ತೆ ಗುರುಜಿ.
ನಮಸ್ತೆ ರಘುನಾಥ್ ಜಿ. ಸರ್, ಈಗ ನಾವು ಅವರ ಸ್ಕ್ಯಾನ್ ಮಾಡಿಸಿದಾಗ ನಾವು ನೆಗೆಟಿವ್ ಆಗಿ ಬರುತ್ತಲ್ಲ ಸರ್, ಅದನ್ನ ನಾವು ಪಾಸಿಟಿವ್ ವರ್ಗ್ ಮಾಡ್ಕೋಬೋದಾ ಅಂತ ಕೇಳ್ತಿದೀನಿ, ಲೈಕ್ ಪರ್ಮನೆಂಟ್ ನೆಗೆಟಿವ್ ಆಗಿ. ನೆಗೆಟಿವ್ ಆಗಿ ಬರೋದೇನಿಲ್ಲ. ನೆಗೆಟಿವ್ ಅಂತ ಅಲ್ಲ ಸರ್. ನೆಗೆಟಿವ್ ಪಾಸಿಟಿವ್ ಇಲ್ಲ. ಬಣ್ಣಗಳ ವ್ಯತ್ಯಾಸ, ಬಣ್ಣಗಳ ವ್ಯತ್ಯಾಸ. ಪ್ರಧಾನ ಬಣ್ಣ ಏನ್ ಕಾಣಿಸ್ತಾ ಇದೆ, ಅದಕ್ಕೆ ಮಿಕ್ಸ್ ಆಗಿ ಏನ್ ಕಾಣಿಸ್ತಾ ಇದೆ, ಮತ್ತೆ ಎಲ್ಲೆಲ್ಲಿ ಬ್ರೇಕ್ ಆಗಿದೆ. ನಾನು ಈಗಾಗಲೇ ಹೇಳಿದೆ, ಆರ ಅನ್ನೋದು ಈ ತರ ಕಂಪ್ಲೀಟ್ ವಿರ್ಲಿಂಗ್ ತರ ಹೋಗ್ತಾನೇ ಇರಬೇಕು, ಎಲ್ಲಿ ಬ್ರೇಕ್ ಆಗಬಾರ್ದು. ಆಯ್ತಾ? ಸೊ ಬ್ರೇಕ್ ಆಗಿದೆ ಅಂತ ಅರ್ಥ ಅಂದ್ರೆ ಆ ಅವಯವಕ್ಕೆ ಏನು ತೊಂದರೆ ಇದೆ ಅಂತ ಅರ್ಥ ಅಲ್ಲಿ. ಆಯ್ತಾ? ಓಕೆ. ಸೊ ಯಾವ ಪ್ರಾಂತದಲ್ಲಿ ಬ್ರೇಕ್ ಆಗ್ತದೋ ಆ ಅವಯವಕ್ಕೆ ತೊಂದರೆ ಆಗಿದೆ ಅಂತ ಅರ್ಥ. ಆ ರೀತಿ ಅರ್ಥ ಮಾಡ್ಕೋಬಹುದು. ಬಟ್ ಇದನ್ನ ಹೆಚ್ಚು ಮಾಡ್ಕೊಡಕ್ಕೆ ನಾನು ಈಗಾಗಲೇ ಹೇಳ್ತಾ ಇದ್ದೆ, ಧ್ಯಾನ ಅತಿ ಮುಖ್ಯವಾದ ಪ್ರಕ್ರಿಯೆ. ಜೊತೆಗೆ ಯೋಗಾಸನಗಳು, ಪ್ರಾಣಾಯಾಮ, ಒಳ್ಳೆ ಆಹಾರ, ಈ ಮೂರು ಜೋಡಿಸ್ಕೊಂಡ್ರೆ ನಿಮಗೆ ಆಹಾರ ಅನ್ನೋದು ಸರಿಪಡಿಸ್ಕೋಬಹುದು. ಎನಿ ಓಕೆ ಸರ್. ಟೈಮ್ ಎಲ್ಲಿ ಹೋಗೋದು ಬೇಕಾಗಿಲ್ಲ. ಆಯ್ತಾ? ಸೊ ಎಲ್ಲಿ ಹೋಗಿ ದುಡ್ಡು ಖರ್ಚು ಮಾಡುವಂಥ ವ್ಯವಹಾರ ಬೇಕೇ ಆಗಿಲ್ಲ. ಅದು ಮಾತ್ರ ಸತ್ಯ. ಈಗಾಗಲೇ ನಾನು ಬೆಳಗ್ಗೆ ಕ್ಲಾಸಲ್ಲಿ ಹೇಳ್ತಾ ಇದ್ದೆ, ಒಂದು ಸೌಂಡ್ ಫ್ರೀಕ್ವೆನ್ಸಿ ಉಪಯೋಗಿಸ್ಕೊಂಡು ಯಾವ ರೀತಿಯಲ್ಲಿ ನಮ್ಮಲ್ಲಿ ಇರುವಂಥ ಆ ಪ್ರಕಂಪನಗಳು ಸರಿಪಡಿಸ್ಕೋಬೋದಂತ ಒಂದು ಮುಖ್ಯವಾದ ಕ್ಲಾಸ್ ಕೊಟ್ಟಿದ್ದೀವಿ ಬೆಳಗ್ಗೆ. ಅದನ್ನು ಎಲ್ಲರೂ ನೋಡಿ. ಆಯ್ತಾ? ಗ್ರೂಪಲ್ಲಿ ಎಲ್ಲ ಇದಿರಲ್ಲ, ಗ್ರೂಪಲ್ಲಿ ಕಲಿಸ್ತಾ ಇರ್ತಾರೆ. ಸೊ ಆ ಗ್ರೂಪಲ್ಲಿ ಕಲಿಸುವಾಗ ಅದು ಆ ವಿಡಿಯೋ ಅವತ್ತು ಬೆಳಗ್ಗೆ ಆಗಿರುವಂಥದ್ದು ನೈಟ್ ಬಂದಿದ ಮೇಲೆ ನೈಟು ಕ್ಲಾಸಸ್ ಇರುವಂಥ ಈ ಮಾಸ್ಟರ್ಸ್ನು ನೋಡ್ಬೇಕದು ಅಂಥ ವಿಡಿಯೋಗಳು. ಬೆಳಗ್ಗೆನೂ ಅತ್ಯುತ್ತಮವಾದ ಜ್ಞಾನ ಬರ್ತಾನೆ ಇರ್ತದೆ. ಸೊ ಅನೇಕ ತಜ್ಞರು ಬರ್ತಾರೆ, ಒಳ್ಳೆ ಒಳ್ಳೆ ಮಾಸ್ಟರ್ಸ್ ಬಂದು ಅನಿಸ್ತಾ ಇರ್ತಾರೆ. ನೈಟಲ್ಲಿ ಬರ್ತಾರೆ ಒಳ್ಳೆ ಮಾಸ್ಟರ್ಸು. ಯಾವುದು ಮಿಸ್ ಮಾಡಬಾರ್ದು, ಯಾವ ವಿಡಿಯೋನು ಮಿಸ್ ಮಾಡಬಾರ್ದು. ಆಯ್ತಾ? ಅಟ್ಲೀಸ್ಟ್ ಸ್ವಲ್ಪ ಸಮಯ ಕೊಟ್ಬಿಟ್ಟು ನೋಡಿದರೆ, ಓ ಸೌಂಡ್ ಫ್ರೀಕ್ವೆನ್ಸಿ ಹಿಂಗೆ ಕೆಲಸ ಮಾಡುತ್ತಾ, ಇಷ್ಟೆಲ್ಲ ಸೌಂಡ್ಗಳಿದೆಯಾ, ಇದರ ಪ್ರಾಮುಖ್ಯತೆ ಇದಾ, ನಮ್ಗೆ ಅರ್ಥ ಆಗತ್ತೆ. ಆಯ್ತಾ? ಆ ರೀತಿಯಲ್ಲಿ ನಮ್ಮನ್ನು ನಾವು ಸರಿಪಡಿಸ್ಕೊಂಡ ವಿಧಾನಗಳು ಎಷ್ಟೋ ನಮ್ಮ ಮಾತಾರ್ ಫೌಂಡೇಶನಲ್ಲಿ ಹೇಳ್ತಾನೆ ಇದ್ವಿ ನಾವು. ಅದು ಭೌತಿಕವಾಗಿ ಆಗಲಿ, ಮಾನಸಿಕವಾಗಿ ಆಗಲಿ, ಮತ್ತು ಆಧ್ಯಾತ್ಮಿಕ ಪರಿಣತಿಗೋಸ್ಕರ ಆಗಲಿ, ಅನೇಕ ಪದ್ಧತಿಗಳು, ಅನೇಕ ವಿಧಾನಗಳು ನೀವು ಅಳವಡಿಸ್ಕೊತಾ ಹೋದರೆ ತುಂಬ ಉತ್ತಮವಾಗಿ ನಾವು ತಯಾರಾಗ್ಬೋದು. ಆಯ್ತಾ? ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಗೀತಾ ಮ್ಯಾಮ್, ಅನ್ಮ್ಯೂಟ್ ಕೊಡಿ. ಕೊಡ್ತೇನೆ ಮಮ್ಮ, ಕೊಟ್ಟಿದ್ದೇನೆ. ನಮಸ್ತೆ ಮೇಡಮ್. ನಮಸ್ತೆ ಗುರುಜಿ. ನಮಸ್ತೆ. ಗುರುಜಿ, ನನ್ನ ನಂಬರ್ ಸೇವ್ ಮಾಡ್ಕೋಬೇಕಾಯ್ತು ಮೇಡಮ್, ಅದಕ್ಕೆ ಆಯ್ತಾಯ್ತು, ನಾನ್ ಬರ್ಕೊಂಡಿದ್ದೇನೆ. ನೀವೀಗ ಗ್ರೂಪಿಗೆ ಹೇಗೆ ಬಂದ್ರಿ? ಇದು ಯೂಟ್ಯೂಬ್ ಅಲ್ಲಿ ಬಂದಿದ್ದು. ಹಾ, ಓಕೆ ಓಕೆ, ಜಾಯಿನ್ ಮಾಡಿಸ್ತೇನೆ. ಬರ್ಕೊಂಡಿದ್ದೇನೆ, ನನ್ನ ನಂಬರ್ ಬರ್ಕೊಂಡಿದ್ದೇನೆ. ಗುರುಜಿ, ನನ್ಗೆ ಒಂದ್ ಸ್ವಲ್ಪ ಮೈಗ್ರೇನ್ ತಲೆನೋವಿದೆ, ಫುಲ್ಲು ತಲೆ ರೊಟೇಟ್ ಆಗ್ತೈತೆ. ಆ ತಲೆ ಭಾರ ಎಲ್ಲ ತಡ್ಕೊಳಕ್ ಆಗಲ್ಲ ಗುರುಜಿ. ಮನೆಯಲ್ಲಿ ಹಾಸ್ಪಿಟ್ಲಿಗೆ ಹೋಗು ಅಂತಾರೆ, ನನ್ಗೆ ಹಾಸ್ಪಿಟ್ಲಿಗೆ ಹೋಗಕ್ಕೂ ಆಗ್ತಾ ಇಲ್ಲ. ಆದ್ರೆ ಮೈಗ್ರೇನ್ ಸುಮಾರು ದಿವಸದಿಂದ ಐತೆ, ತಡ್ಕೊಳಕ್ಕೆ ಆಗಲ್ಲ ಗುರುಜಿ. ನೀವೇನ್ ಮಾಡ್ಬೇಕಂದ್ರೆ, ಫಸ್ಟ್ ಥಿಂಗ್, ಧ್ಯಾನ ಹೆಚ್ಚಾಗಿ ಮಾಡಬೇಕು. ಧ್ಯಾನ ಎಷ್ಟು ಮಾಡ್ತಾ ಇದ್ರೆ ನನಗೆ ಗೊತ್ತಿಲ್ಲ. ನೀವು ಮಿನಿಮಮ್ ಧ್ಯಾನ ಅನ್ನೋದು ಖಂಡಿತವಾಗಿ ನಿಮ್ಮ ಪ್ರಯತ್ನ ಇರಬೇಕು ಧ್ಯಾನದಲ್ಲಿ. ಮೈಗ್ರೇನ್ ಅಂತಂದ್ರೆ ಹೆಚ್ಚು ತಲೆನೋವು ಅಂದ್ರೆ ಖಂಡಿತ ಹೆಚ್ಚು ಭಾರ ಇರಲೇ ಇರ್ತದೆ. ಒಂದು ಸ್ಟಾರ್ಟ್ ಆಗಿರೋದು ಮಾನಸಿಕವಾಗಿ, ಭೌತಿಕವಾಗಿ ಕೊನೆಯಾಗಿ ಅದು ತಯಾರಾಗತ್ತೆ. ಅಂದ್ರೆ ತಲೆಯೆಲ್ಲ ನೋವಾಗೋದು, ಅಲ್ಲಿ ತಲೆ ನೋವಾಗ್ತಾ ಇದ್ರೆ ಖಂಡಿತ ಅಲ್ಲಿ ನಿಮ್ಗೆ ಈ ವಾಯು ಅಂಶ ಹೆಚ್ಚಾಗೋದು. ಅಂದ್ರೆ ನಿಮ್ಮ ತಲೆಯಲ್ಲಿ ವಾಯು ಅಂಶ, ಈ ವಾಯು ನೋವುಗಳು ಹೆಂಗಿರ್ತಾವ ಅಂದ್ರೆ ಎಲ್ಲಿ ಬೇಕಂದ್ರೂ ಬರ್ತಾವ. ಓಕೆ, ರೈಟ್ ಫ್ರಮ್ ದಿ, ಈಗ ನೋಡಿ ತುಂಬಾ ಜನ ಮೊಣಕಾಲು ಅಂತಂದ್ರೆ ಇದು ಯಾವುದು ಸೊಂಟೆ ನೋವಲ್ಲ, ನೆಕ್ಸ್ಟ್ ಬರೋದೇ ನೀ ಪೇನ್ಸ್ ಅಲ್ವಾ, ನೀ ಪೇನ್ಸ್, ಮಂಡಿ ನೋವು. ರೈಟ್, ಈ ಮಂಡಿ ನೋವುಗಳು ಅಷ್ಟೇ. ಆಯ್ತಾ? ಸೊ ತುಂಬಾ ಅವರಲ್ಲಿ ವಾಯು ಹೆಚ್ಚಾಗಿರುತ್ತೆ, ವಾಯುಂಶ ಹೆಚ್ಚಾಗಿರ್ತದೆ ಖಂಡಿತವಾಗಿ. ಈ ವಾಯು ನೋವುಗಳಂದ್ರೆ ವಾತ ಪೈನ್ಸ್ ಅಂತ ಹೇಳ್ತೀವಲ್ಲ, ಖಂಡಿತ ಬರ್ತಾ ಇರ್ತವೆ, ಎಲ್ಲ ಕಡೆ ಬರ್ತವೆ. ಇದನ್ನು ಸರಿಪಡಿಸ್ಕೊಳ್ಳುವಂತ ವಿಧಾನ ನಿಮ್ಗೆ ಬೇಕಂತಂದ್ರೆ ನೀವು ಸ್ವಲ್ಪ ಪಾಲನೆ ಮಾಡಿ, ಹೇಳುವಂಥದ್ದು ಪಾಲನೆ ಮಾಡಿ. ಸೊ ಅದು ಮಾಡಿದ್ರೆ ಗ್ಯಾರಂಟಿ ಹೋಗುತ್ತೆ. ಬಟ್ ಆದ್ರೆ ನೀವು ಪಾಲನೆ ಮಾಡೋದು ತುಂಬಾ ಇಂಪಾರ್ಟೆಂಟ್. ಒಂದು ಮಹಾಶೀರ್ಷ ಮುದ್ರಾ ಅಂತ ಇದೆ, ಮಹಾಶೀರ್ಷ ಮುದ್ರಾ. ಓಕೆ ಗುರುಜಿ, ನನ್ಗೆ ಇನ್ನೂ ಒಂದ್ ಏನಂದ್ರೆ, ಎಡಗಡೆ ನೀವ್ ಹೇಳೋಂಗೆ ಎಡಗಡೆ ಪಾರ್ಸ ಎಲ್ಲ ಎಡಗೈ ಎತ್ತಕ್ಕಾಗಲ್ಲ, ಸ್ವಾಧೀನ ಇಲ್ದಂಗ ಆಗ್ತಾ ಇರುತ್ತೆ. ಮತ್ತೆ ಕಾಲು ನರ, ಬೆನ್ನು, ಈ ಎಡಗಡೆ ಫುಲ್ಲು ಅದ್ ಏನ್ ವ್ಯತ್ಯಾಸ ಅಂತ ನಂಗೆ ಗೊತ್ತಾಗ್ತಿಲ್ಲ. ನಾವೆಲ್ಲ ಹಾಸ್ಪಿಟ್ಲಿಗೆಲ್ಲ ತೋರ್ಸಿದೀವಿ.
ಬೆನ್ನೆಲ್ ನರಕ್ ತರ ಒತ್ಕೊಂಡಿದೆ ಅಂತಾರೆ, ಕಾಲಲ್ಲಿ ನರ ಒತ್ಕೊಂಡಿದೆ ಅಂತಾರೆ. ಮತ್ತೆ ನಂಗೆ ಅದೆಲ್ಲ ಇರ್ಲಿ, ಮೈಗ್ರೇನ್ದೇ ಜಾಸ್ತಿ ಇರೋದು. ಎಡಗಡೆ ಕೈ ಏನು ಕೆಲ್ಸ, ಮೊಬೈಲ್ ಹಿಡಿಯಕ್ಕೂ ಆಗಲ್ಲ, ಆ ತರ ಆಗುತ್ತೆ. ಹಾ. ನೀವ್ ಹೇಳೋದೆಲ್ಲ ನೀವು ನೀವು ಎಷ್ಟು ದಿವಸದಿಂದ ನಮ್ಮ ಮಾತಾಡ್ ಫೌಂಡೇಶನ್ ಅಲ್ಲಿ ಇದ್ದೀರಮ್ಮ? ನಾನು ಯೂಟ್ಯೂಬ್ ಅಲ್ಲಿ ನೋಡ್ತಿದ್ದೆ ಗುರೂಜಿ, ಅಷ್ಟೇ. ಇತ್ತೇ ಜಾಯಿನ್ ಆಗಿರೋದು. ನಿನ್ನೆ ಜಾಯಿನ್ ಆಗಿದೆ, ಇವತ್ ಜಾಯಿನ್ ಆಗಿದ್ದೀನಿ ಗುರೂಜಿ. ನೋಡಿ, ಅಂದ್ರೆ ನೀವು ಜಸ್ಟ್ ಬಂದು ಅದೇ 2 days ಆಯ್ತು ಅಷ್ಟೇ. ಸೊ ಅಂದ್ರೆ ಯೂಟ್ಯೂಬ್ ಅಲ್ಲಿ ನೋಡ್ತಿದ್ದೆ ಇದು ನಿಮ್ ಪ್ರೋಗ್ರಾಮ್ ಎಲ್ಲ ನೋಡ್ತೀನಿ ಯೂಟ್ಯೂಬ್ ಅಲ್ಲಿ. ನೋಡೋದೊಂದು, ಅಳವಡಿಸ್ಕೊಂಡೋದೊಂದು, ಅದು ಇಂಪಾರ್ಟೆಂಟ್. ಅಳವಡಿಸ್ಕೊಂಡೋದ್ರಲ್ಲಿ ನೀವು ಸ್ವಲ್ಪ ವೀಕ್ ಆಗಿದ್ದೀರಾ ಅಂತ ಅರ್ಥ ಆಗ್ತಾ ಇದೆ. ಆದ್ರೆ ಕೇಳಿಸ್ಕೊಂಡೋದು ಎಷ್ಟಾದ್ರೂ ಕೇಳಿಸ್ಕೋಬಹುದು, ಬಟ್ ಅಳವಡಿಸ್ಕೊಂಡಿಲ್ಲ ಅಂದ್ರೆ ನಿಮ್ಗೆ ರಿಸಲ್ಟ್ ಬರೋದಿಲ್ಲ. ಆಯ್ತಾ? ಸೊ ಅದಕ್ಕೆ ಇಲ್ಲಿ ಪ್ರಧಾನವಾಗಿ 2-3 ಅಂಶಗಳು ನಿಮ್ಗೆ ಹೇಳ್ಬೋದು. ಆದ್ರೆ ನೀವು ಅಳವಡಿಸ್ಕೊಂಡು ಅದನ್ನು ಅಭ್ಯಾಸ ಮಾಡೋದ್ರಲ್ಲಿ ನಿಮಗೆ ಫಲಿತ ಬರುತ್ತೆ. ನೀವು ಅಭ್ಯಾಸ ಮಾಡಿಲ್ಲ ಅಂದ್ರೆ ಫಲಿತ ಬರಲ್ಲ. ಉದಾಹರಣೆಗೆ, ನೀವು ಶಿವಂಬ ಅಳವಡಿಸ್ಕೊಂತೀರಾ, ಶಿವಂಬಲ್ಲಿ ಎಷ್ಟು ವೇಗವಂತವಾಗಿ ನಿಮ್ಮ ಮೈಗ್ರೇನ್ ಹೋಗುತ್ತೆ ಅಂದ್ರೆ ಅದು ಹೇಳಕ್ಕೆ ಸಾಧ್ಯವಿಲ್ಲ, ಅಷ್ಟು ವೇಗವಂತವಾಗಿ ಹೋಗುತ್ತೆ. 1 ವಾರದಲ್ಲೇ ಗುಣ ಆಗತ್ತೆ. ಯಾವುದು? ಮೈಗ್ರೇನ್. ಹೇಗೆ ಅಂತಂದ್ರೆ, ನೀವು ಬೆಳಗ್ಗೆ ಮೂತ್ರ ಕುಡಿಯೋದನ್ನೋದು ಮೂಗಿಯಿಂದ ಕುಡಿಬೇಕು. ಮೂಗಿಯಿಂದ ನೋಡಿ, ಮೂಗಿಯಿಂದ ಈ ಮೂಗಿಯಿಂದ ಇಲ್ಲೊಂದು 100 ml, ಇದೊಂದು 100 ml. ಓಕೆ, ಬೆಳಗ್ಗೆ ಬರುವಂತ ಮೂತ್ರ ಹಿಡ್ಕೊಂಡು, ಓಕೆ, ಒಂದು ಗ್ಲಾಸ್ ಬಾಟಲ್ ಅಲ್ಲಿ, ಇಲ್ಲಾಂದ್ರೆ ಒಂದು ಸ್ಟೀಲ್ ಪಾತ್ರದಲ್ಲಿ, ಇಲ್ಲಾಂದ್ರೆ ಒಂದು ಮಣ್ಣಿನ ಪಾತ್ರದಲ್ಲಿ, ಇಲ್ಲಾಂದ್ರೆ ಒಂದು ತಾಮ್ರದ ಪಾತ್ರದಲ್ಲಿ ಹಿಡ್ಕೊಂಡು, ಒಂದು ಜಲನೀತಿ ಪಾತ್ರ ತಗೊಂಡು, ಇಲ್ಲಾಂದ್ರೆ ಒಂದು ಇಂಜೆಕ್ಷನ್ ತರ ಸಿಗತ್ತೆ, ಸಿರಂಜಿ ತರ, ಅದನ್ನು ಮೂಗಿಯಲ್ಲಿ ಬಿಡ್ಬೇಕು. ಈಗ ಇಟ್ಕೊಂಡು ಹೀಗೆ ಈ ಕಡೆ ಬಿಡ್ಬೇಕು. 2 ಕಡೆ ಬಿಟ್ರೆ ಆಯ್ತು. ನಿಧಾನವಾಗಿ ಬಿಟ್ರೆ, ಮೂಗಿಯಿಂದ ಎಲ್ಲ ಕುಡಿದ್ರೆ ನಿಮ್ಗೆ ಆದಷ್ಟು ಬೇಗ ನಿಮ್ಮ ತಲೆನೋವು ಹೋಗ್ಬಿಡ್ತದೆ. ಒಂದು. ಎರಡನೇದು, ಈ ತಲೆನೋವು ಯಾವಾಗ ಬರುತ್ತೋ ನಿಮ್ಗೆ, ಅವಾಗ ಕೂತ್ಕೊಂಡು ಯೋಗದಂಡ ತಗೊಳ್ಳಿ. ಯೋಗದಂಡ ಇಲ್ಲ ಅಂದ್ರೆ ಎಡಗಡೆ ಸ್ವಲ್ಪ ಮಲ್ಕೊಂಡ್ರೆ ಬಲಗಡೆ ಬರುತ್ತೆ ಶ್ವಾಸ. ಒಂದು 10 ನಿಮಿಷ ಬಿಟ್ಟು ಮತ್ತೆ ಬಲಗಡೆ ಮಲ್ಕೊಂಡು ಎಡಗಡೆ ಶ್ವಾಸ ತಗೊಳ್ಳಿ. ಜಸ್ಟ್ ಇಂಟರ್ಚೇಂಜ್ ಮಾಡ್ತಾ ಹೋಗಿ, ಆ ಕಡೆ ಈ ಕಡೆ ಒಂದು 10 ನಿಮಿಷಕ್ಕೂ ಒಂದ್ಸರಿ ಮಾಡ್ತಾ ಹೋಗಿ. ತಲೆನೋವು ಆಟೋಮೆಟಿಕ್ ಕಡಿಮೆ ಆಗತ್ತೆ. ಆಯ್ತಾ? ಆಯ್ತಾ? ಇನ್ನೊಂದು ಸೊ ಮೈಗ್ರೇನ್ ಪೇನ್ ಇರುವಾಗ ನಾವು ಈ ಯಾವ್ದು ಎಸ್ಪೆಷಲ್ ಅಂದ್ರೆ ಮುದ್ರೆ, ಮಹಾಶೀರ್ಷ ಮುದ್ರೆ, ಅದು ತೋರಿಸ್ತೀನಿ ನೋಡಿ. ಅದು ಪ್ರಾಕ್ಟೀಸ್ ಮಾಡ್ಬೇಕು ನೀವು. ನಾನು ತೋರಿಸಿದ್ರೆ ಏನು ಪ್ರಯೋಜನ ಇಲ್ಲ. ನೋಡ್ಕೊಳ್ಳಿ, ಇಲ್ಲೇನಾಗತ್ತಂದ್ರೆ, ಇಲ್ಲಿ ಟಚ್ ಮಾಡೋದು, ಇದು 3 ಟಚ್ ಮಾಡೋದು, ಇದು ಮೇಲೆ ಮಹಾಶೀರ್ಷ ಮುದ್ರ. ಆಯ್ತಾ? ಇದು ಅರ್ಥ ಆಗ್ತಾ ಇದೆಯಾ? 3 ಬೆರಳು ಇದ್ ಮಾಡಿದ್ದೀರ. ಮತ್ತೆ ತೋರಿಸ್ತೀನಿ ನೋಡಿ. ಇದು ಮಧ್ಯ ತಗೊಂಡು ಒತ್ತಬೇಕು. ಆಮೇಲೆ ಈ 2 ಬೆರಳು ಅಂದ್ರೆ ಮಧ್ಯ ಬೆರಳು, ತೋರು ಬೆರಳು, ಹೆಬ್ಬೆರಳು ಟಚ್, ಇದು ಸ್ಟ್ರೈಟ್. ಹೀಗೆ 2 ಕೈಯಲ್ಲಿ ಆ ರೀತಿಯಲ್ಲಿ ಮಾಡ್ಕೋಬೇಕು. 2 ಕೈಯಲ್ಲಿ ಈ ರೀತಿ ಮಾಡ್ಕೊಂಡು, ಹೀಗೆ ಇಟ್ಕೊಂಡು, ತೊಡೆ ಮೇಲೆ ಇಟ್ಕೊಂಡು ಪ್ರಾಕ್ಟೀಸ್. ನೀವು ಪ್ರಾಕ್ಟೀಸ್ ಸರಿಯಾಗಿ ಮಾಡಿದೆ ಅಂತ ಇಟ್ಕೊಳ್ಳಿ, ನಿಮ್ಗೆ ರಿಸಲ್ಟ್ ಬರುತ್ತೆ. ನನಗೆ ಹೇಳ್ತೀರಾ, ಸರ್ ನಾನು ಮಹಾಶೀರ್ಷ ಮುದ್ರೆ ಮಾಡೇ ನನ್ನ ಮೈಗ್ರೇನ್ ಹೋಯ್ತು ಅಂತ. ನೀವು ಮಾಡಲ್ಲ, ಮತ್ತೆ 1 ವಾರ 10 ದಿವಸ ಆದ್ಮೇಲೆ, ಸರ್ ನನಗೆ ಮೈಗ್ರೇನ್ ಆಗ್ತಾ ಇದೆ, ಏನ್ ಮಾಡ್ಬೇಕು? ಮತ್ತೆ ಸೇಮ್ ಕ್ವಶನ್ ಬಂತು ನನ್ನಿಂದ, ಮತ್ತೆ ಇನ್ನೊಂದು ಆನ್ಸರ್ ಬಂತು. ಅದು ಯಾರಿಗೂ ಪ್ರಯೋಜನ, ನಿಮಗೂ ಪ್ರಯೋಜನ ಇಲ್ಲ, ನನಗೂ ಪ್ರಯೋಜನ ಇಲ್ಲ. ಆಯ್ತು ಗುರುಜಿ. ಅಲ್ವಾ? ಆಯ್ತು ಗುರುಜಿ. ಯಾವ ಟೈಮ್ ಎಲ್ಲಾದ್ರೂ ಮಾಡ್ಬೋದಾ ಗುರುಜಿ? ಎನಿ ಟೈಮ್ ನೀವು ಮಾಡ್ಬೋದು. ಸೊ ಇದು ಮಾಡಿದ್ರೆ ನಿಮ್ಗೆ ಖಂಡಿತ ಫಲಿತ ಅನ್ನೋದು ಗ್ಯಾರಂಟಿ. ಆಯ್ತಾ? ಸರಿ. ಒಂದಿನಕ್ಕೆ 2 ಟೈಮ್ ಮಾಡ್ಬೋದಾ? ಮಾಡಿ. ಸೊ ನೀವು ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ 3 ಹೊತ್ತು ಮಾಡಿದ್ರೆ ತುಂಬಾ ಒಳ್ಳೇದು. ಆಯ್ತು. ಸ್ವರ ವಿಜ್ಞಾನ ಟೆಕ್ನಿಕ್ ಹೇಳಿದೀನಿ, ಮೂತ್ರ ವಿಜ್ಞಾನ ಟೆಕ್ನಿಕ್ ಹೇಳಿದೀನಿ, ಮುದ್ರಾ ವಿಜ್ಞಾನ ಟೆಕ್ನಿಕ್ ಹೇಳಿದೀನಿ. ಇನ್ನೇನಾದ್ರು ಬೇಕಾ? ಅದೇ ನನ್ಗೆ ಒಂದ್ ಸ್ವಲ್ಪ ನರದ್ದು ವ್ಯತ್ಯಾಸ ಇದೆ ಅಂತಾರೆ, ಅದಕ್ಕೆ ಏನ್ ಮಾಡೋದು ಗುರೂಜಿ? ಯಾವ ನರ ವ್ಯತ್ಯಾಸ ಇದೆ? ಇದು ಕಾಲಲ್ಲಿ, ಎಡಗಾಲಲ್ಲಿ ಪಾದ ಇದೆಯಲ್ವಾ, ಅದು ಕಾಲಲ್ಲಿ ನರ ಹೊತ್ಕೊಂಡಿದೆ ಅಂತ ತೋರ್ಸಿದ್ವಿ. ಅದು ರಿಲೀಸ್ ಮಾಡ್ಬೇಕು, ಇಲ್ಲಾಂದ್ರೆ ಸ್ವಾಧೀನ ತಪ್ತದೆ ಅಂದ್ರು. ಆದ್ರೆ ನಾವೇನ್ ಆಪರೇಷನ್ ಮಾಡಿಸ್ಕೊಳಕ್ಕೆಲ್ಲ ಹೋಗಿಲ್ಲ ಗುರೂಜಿ. ಒಂದ್ 4 ವರ್ಷದಿಂದನೂ ಹಂಗೆ ಇದೀನಿ ಗುರೂಜಿ. ನೀವು ಪ್ರಧಾನವಾಗಿ ಒಂದ್ ಕೆಲಸ ಮಾಡಿ. ಅದಾದ್ಮೇಲೆ ಗುರೂಜಿ ಮತ್ತೆ ಈ ಮುದ್ರಾ ನೋಡಿ, ಈ ಮುದ್ರಾ ಯಾವ್ದು? ಇದು ಪೃಥ್ವಿ ಮುದ್ರಾ.
ಪೃಥ್ವಿ ಮುದ್ರೆ ಹೆಚ್ಚಾಗಿ ಪ್ರಾಕ್ಟೀಸ್ ಮಾಡಿ, ಆಯ್ತಾ? ಹ್ಮ್ ಸೊ ಇದು ಮಾಡುವಾಗ ನಿಮ್ಗೆ ತುಂಬಾ ಫಲಿತ ಕೊಡುತ್ತೆ. ಮೂಲಾಧಾರ ಚಕ್ರವನ್ನು ಬಲಪಡಿಸ್ಕೊಳ್ಳಿ. ಮೂಲಾಧಾರ ಚಕ್ರಕ್ಕೆ ನಾನು ಟ್ರೀಟ್ಮೆಂಟ್ ಕೊಟ್ಟಿದ್ದೆ. ಮೂಲಾಧಾರ ಚಕ್ರವನ್ನು ನಾವು ಯಾವ ರೀತಿಯಲ್ಲಿ ಬಲಪಡಿಸ್ಕೋಬೇಕು, ಆಯ್ತಾ? ಅದು ಬರೋವರೆಗೂ ನಿಮ್ಮ ಕಾಲ್ ನೋವು ಹೋಗಲ್ಲ, ಸಯಾಟಿಕ ಹೋಗಲ್ಲ, ಲೋಯರ್ ಬ್ಯಾಕ್ ಪೇನ್ ಹೋಗಲ್ಲ, ಏನು ಹೋಗಲ್ಲ. ಅವೆಲ್ಲ ಹಾಗೆ ಇರ್ತವೆ, ಆಯ್ತಾ? ನಿಮ್ಗೆ ಏನಾಗತ್ತಂದ್ರೆ ಈ ಲೋಯರ್ ಪೋರ್ಷನ್ ಇಲ್ಲಿಂದ ನಮ್ಮ ಈ ಲೋಯರ್ ಅಬ್ಡೋಮೆನ್ ಅಂತ ಹೇಳ್ತೀವಲ್ಲ, ಜನಾಂಗಗಳಿದೆಲ್ಲ, ಅಲ್ಲಿಂದ ಕೆಳಗಡೆ ಇರುವಂತ ಎಲ್ಲಾ ಪ್ರದೇಶವನ್ನು ಕಂಟ್ರೋಲ್ ಮಾಡೋದು ಮೂಲಾಧಾರ ಚಕ್ರವೇ, ಆಯ್ತಾ? ಮೂಲಾಧಾರ ಚಕ್ರ ನಿಮ್ಗೆ ಸ್ಟ್ರಾಂಗ್ ಆಗಿಲ್ಲ ಅಂದ್ರೆ ನಾವೇನ್ ಮಾಡಕ್ಕಾಗತ್ತೆ? ಇನ್ನು ಇಷ್ಟು ನೀವು ಹೋರಾಟ ಮಾಡ್ತಾ ಇದೀವಲ್ಲ, ಇನ್ನೊಂದು ಸನ್ನೆಗೌಡ ಒಂದು ಸಲಹಾ ಕೊಟ್ರು, ಇಷ್ಟು ಹೋರಾಟ ಮಾಡೋದು ಬೇಕಾಗಿಲ್ಲ ಅಂದ್ರೆ ಒಂದು ಸರಿ ಸೆಂಟರ್ಗೆ ಅಂದ್ರೆ ಫೌಂಡೇಶನ್ ಬಂದು ಹೋಗಿ. ಅವಾಗ ಏನಾಗುತ್ತೆ, ನಿಮ್ಗೊಂದು ಪ್ರಕ್ರಿಯೆ ಮಾಡಿ ಕಲ್ಸ್ಕೊಡ್ತೀವಿ, ಆಮೇಲೆ ಇವೆಲ್ಲ ಹೇಳ್ಕೊಡ್ತೀವಿ. ಅವಾಗ ನಿಮ್ಗೆ ಎಲ್ಲ ಸರಿ ಗೊತ್ತಲ್ಲ. ಉದಾಹರಣೆಗೆ ಮರ್ಮ ಚಿಕಿತ್ಸೆ ಇದೆ ನಮ್ಮ ಹತ್ರ, ಆಯುರ್ವೇದ ಟ್ರೀಟ್ಮೆಂಟ್ ಎಲ್ಲ ಮಸಾಜ್ಗಳಿದೆ, ಆಯ್ತಾ? ಮತ್ತೆ ಅಲ್ಲಿ ಬಂದ್ರೆ ನನ್ನ ಭೇಟಿ ಮಾಡುವಾಗ ನನ್ನ ಟೆಕ್ನಿಕ್ಸ್ ನಾನು ಕೊಡ್ತೀನಿ ನಿಮ್ಗೆ. ಒಂದು ರೀತಿಯಲ್ಲಿ ಈ ಹಾಸ್ಪಿಟ್ಲು ಇಲ್ಲಿ ಆಪರೇಷನ್ ಮಾಡಕ್ ಹೇಳಿದ್ರು, ಅಲ್ಲಿ ತೊಲಗಿಸಕ್ ಹೇಳಿದ್ರು, ಇಲ್ಲಿ ಟೆಸ್ಟ್ ಮಾಡಕ್ ಹೇಳಿದ್ರು, ಇವ್ರೇನೇ ಹೇಳ್ತಾರೆ ಅವ್ರೇನ್ ಹೇಳ್ತಾರೆ, ಕನ್ಫ್ಯೂಷನ್ ಆಗ್ತಾ ಇದೆ. ಇದೆಲ್ಲ ಬೇಡ ಅಂಶಗಳು. ಒಂದೇ ಸರಿ ಯು ಟೇಕ್ ಅಪಾಯಿಂಟ್ಮೆಂಟ್ ಅಂಡ್ ಕಮ್ ಟು ದಿ ಮಹಾತಾರ್ ಫೌಂಡೇಶನ್ ಒನ್ಸ್, ದೆನ್ ರೆಕ್ಟಿಫೈ ಯುವರ್ ಪ್ರಾಬ್ಲಮ್, ಗೆಟ್ ದ ಕಾನ್ಫಿಡೆನ್ಸ್, ನಿಮ್ಮಲ್ಲಿ ವಿಶ್ವಾಸ ಹೆಚ್ಚು ಮಾಡ್ಕೊಳ್ಳಿ. ಆಮೇಲೆ ಹೋಗಿ ಇವತ್ತು ನೋಡಿ ಬೆಳಗ್ಗೆ ಒಂದು ಧ್ವನಿ ಚಿಕಿತ್ಸೆ ಹೇಳಿದೆ ನಾನು. ಅದರಲ್ಲಿ ಸಹ ನಿಮ್ಮ ಪ್ರಾಬ್ಲಮ್ಗೆ ಒಂದು ಫ್ರೀಕ್ವೆನ್ಸಿ ಇದೆ, ಆಯ್ತಾ? ಇವೆಲ್ಲ ಎಷ್ಟೋ ಇದೆ ಅಳವಡಿಸ್ಕೊಡೋದು. ಆದ್ರೆ ನಾವು ಗಮನಿಸ್ಕೊಂಡು ತುಂಬಾ ಏಕಾಗ್ರತೆ ಕೊಟ್ರೆ ನಿಮ್ಗೆ ಸೊಲ್ಯೂಷನ್ ಗ್ಯಾರಂಟಿ. ಇಲ್ಲ ನಿಮ್ಗೆ ಕಷ್ಟ ಆಗ್ತಾ ಇದೆಯಾ, ಯಾರಾದ್ರೂ ನಿಮ್ಗೆ ಅಲೋಪತಿ ಕಡೆ ಕರ್ಕೊಂಡು ಹೋಗಕ್ಕೆ ರೆಡಿ ಮಾಡಿದ್ರಾ, ಬೇಡ, ಯು ಕಮ್ ಟು ದಿ ಸೆಂಟರ್. ನೀವು ಚಿಕಿತ್ಸೆ ಮಾಡಿಕೊಂಡು ಮತ್ತೆ ಹೋಗಿ ನಾವು ಹೇಳಿರುವಂತ ಬೇರೆ ಟೆಕ್ನಿಕ್ ಗಳನ್ನ ನೀವು ಅಳವಡಿಸ್ಕೊಳ್ಳಿ. ಅವಾಗ ಎಲ್ಲ ಸುಧಾರವಾಗತ್ತೆ, ಏನ್ ತೊಂದರೆ ಇಲ್ಲ. ಓಕೆ, ಆಯ್ತು. ಇದು ಎಲ್ಲಿ ಬರ್ಬೇಕು ಗುರುಜಿ? ಮಹಾವತಾರ್ ಫೌಂಡೇಶನ್. ಆಯ್ತು. ಯಾವ ಊರಿನವ್ರು ಸರ್? ಗೀತಾ ಮ್ಯಾಮ್ ಯಾವ ಊರು? ರಾಮನಗರ ಮೇಡಮ್ ನಾವು. ಬೆಂಗಳೂರಲ್ಲಿ ಇದೆ, ವೈಟ್ ಫೀಲ್ಡ್ ಅಲ್ಲಿ. ಆಯ್ತು. ಸರಿ ಗುರುಜಿ, ಧನ್ಯವಾದಗಳು ಗುರುಜಿ. ತುಂಬಾ ಮಾಹಿತಿ ತಿಳಿಸ್ಕೊಟ್ರಿ ಗುರುಜಿ. 4-5 ವರ್ಷದಿಂದಾನು ಈ ಮೈಗ್ರೇನು, ಈ ಕಾಲ್ ನೋವು, ಈ ಬೆನ್ನು ನರಕ್ ಹೊತ್ಕೊಂಡಿದೆ, ಇದ್ರಲ್ಲಿ ಇದ್ದೆ. ಹಾಗಾದ್ರೆ ನೀವು ಈ ರೀತಿಯಲ್ಲಿ ಇರುವಾಗ ಮಹಾವತಾರ್ ಫೌಂಡೇಶನ್ ಬರ್ಬೇಕಾಗತ್ತೆ. ಒಂದ್ಸರಿ ಬಂದೋಗಿ. ಆಯ್ತು ಗುರುಜಿ, ಬರ್ತೀನಿ ಗುರುಜಿ. ರೈಟ್, ಓಕೆ. ಧನ್ಯವಾದಗಳು. ಶನಿವಾರ ಬನ್ನಿ, 17th ಅಪಾಯಿಂಟ್ಮೆಂಟ್ ಬನ್ನಿ. ಓಕೆ, ಆಯ್ತು ಗುರುಜಿ. ಇನ್ನೊಬ್ರು ಸಾವಿತ್ರಿ ಮೇಡಮ್ ಅಂತ ಹೇಳೋರು ಹಿಮ್ಮಡಿ ಧ್ಯಾನದಿಂದ ಹಿಮ್ಮಡಿ ನೋವು ಹೋಗ್ತದ ಅಂತ ಮೆಸೇಜ್ ಹಾಕಿದ್ರು. ಬಹುಶಃ ಇದು ಇವರಿಗೂ ಸಹ ಇದೆ ಅಪ್ಲಿಕೇಬಲ್ ಆಗ್ತದೆ. ಒಂದ್ಸಲ ಸೆಂಟ್ರಿಗೆ ಹೋದ್ರೆ ಬೆಟರ್. ಏನಾಗತ್ತಮ್ಮ, ಈಗ ಅವ್ರಿಗೆ ಆಲ್ರೆಡಿ ಈಗ ಎಷ್ಟೋ ಜನ ತುಂಬಿ ಒಂಥರ ಬೇರೆ ಎಲ್ಲ ಅನೇಕ ಇತರ ಆಲೋಚನೆಗಳು ತುಂಬಿ ಅವ್ರಿಗೆ ಅವರ ವಿಶ್ವಾಸ ಕಡಿಮೆ ಆಗಿರ್ತದೆ. ಈಗ ಏನೇ ಪ್ರಯತ್ನ ಮಾಡ್ಕೋದ್ರು ಸ್ವಲ್ಪ ಆ ಕಡೆ ಈ ಕಡೆ ಹೆಚ್ಚು ಕಮ್ಮಿ ಆಗತ್ತೆ. ನೇರವಾಗಿ ತಗೊಂಡೋಗಿ ಹಾಸ್ಪಿಟಲ್ ಬೆಡ್ ಅಂದ್ರೆ ಮಾಡರ್ನ್ ಹಾಸ್ಪಿಟಲ್ ಮಲಗಿಸ್ತಾರೆ, ಗ್ಯಾರಂಟಿ. ಅದು ಆಗೋದು ಹಾಗೆ. ಮನೆಯಲ್ಲಿ ಸುಮ್ಮನೆ ಇರ್ತಾರ, ಅವರೊಂದು ಮಾತು ಇವರೊಂದು ಮಾತು ಹೇಳ್ತಾರೆ, ಇವ್ರಿಗೆ ವಿಶ್ವಾಸ ಇಲ್ಲ, ಪಾಪ ಏನ್ ಮಾಡಕ್ಕಾಗತ್ತೆ. ಅದು ಬೇಡ. ಒಂದ್ಸರಿ ಅಲ್ಲಿ ಬಂದ್ರೆ ನಾವು ಕೊಡುವಂತ ನೇರವಾಗಿ ಕೊಡುವಂತ ಆ ಚಿಕಿತ್ಸೆಗಳಿಂದ ಇವ್ರಿಗೆ ಸುಧಾರ ಆಗ್ತದೆ. ಆಮೇಲೆ ಮನೆಯವರು ಕೇಳಿಸ್ಕೊಂತಾರೆ, ಆಯ್ತು ನನಗೆ ಚೆನ್ನಾಗಿದೆ ಪರವಾಗಿಲ್ಲ ಅಂತಂದ್ರೆ ಅವರು ಆಯ್ತು ಓಕೆ ಕಂಟಿನ್ಯೂ ಮಾಡಿ ಅಂತ ಅವರು ಭರವಸೆ ಕೊಡ್ತಾರೆ. ಅವಾಗ ನಮ್ಮ ಟೆಕ್ನಿಕಲ್ ನಾವಿಲ್ಲಿ ಹೇಳಿರ್ತೀವಲ್ಲ, ಇದನ್ನು ಅಳವಡಿಸ್ಕೊಂಡ್ರೆ ಸಾಕು, ಅವರ ಜೀವನದಲ್ಲಿ ಏನ್ ತೊಂದರೆ ಆಗೋದಿಲ್ಲ. ಆ ರೀತಿಯಲ್ಲಿ ಮಾಡೋಣ. ಓಕೆ, ರೈಟ್. ಸಂಪನ್ನ ಗೊತ್ತು. ಓಕೆ ಸರ್. ಮಾಸ್ಟರ್ಸ್, 9 ಗಂಟೆಯಿಂದ ಇಷ್ಟವರೆಗೆ ಕಾರ್ಯಕ್ರಮ ಬಹಳ ಚೆನ್ನಾಗಿ ನಡೆದು ಬಂತ. ಜೊತೆಗೆ ರಂಗನಾಥ್ ಸರ್ ಅವರು ಬಹಳ ಒಂದು ಅದ್ಭುತವಾದ ವಿಷಯವನ್ನ ಗಮನಕ್ಕೆ ತಂದ್ರು. ನಾವು ಧ್ಯಾನದಲ್ಲಿ ಧ್ಯಾನಸ್ಥರಾಗಿರುವ ಕಾರಣ ನಮ್ಮ ಆಹಾರವನ್ನ ನಾವು ಚೆನ್ನಾಗಿಟ್ಕೊಂಡ್ರೆ, ನಮ್ಮ ಎಲ್ಲಾ ಚಕ್ರಗಳನ್ನ ನಾವು ಚೆನ್ನಾಗಿಟ್ಕೊಂಡ್ರೆ ನಾವು ಖಂಡಿತವಾಗಿಯೂ ಪಾಸಿಟಿವ್ ಥಿಂಕಿಂಗ್ ನಲ್ಲಿ ನಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ಬಹುದು ಅಂತದ್ದು ಎಲ್ರಿಗೂ ಅರ್ಥ ಆಯ್ತು ಅಂತ ನಾನು ಅಂದ್ಕೊಂಡಿದ್ದೇನೆ. ಇನ್ನೊಂದಂದ್ರೆ ವೇದಾವತಿ ಮೇಡಮ್ ಹೇಳಿದ ಹಾಗೆ ಚೇಂಜ್ ಮಾಡ್ಕೊಳ್ಬಹುದು. ನಮ್ಮಲ್ಲಿರತಕ್ಕಂಥ ನೆಗೆಟಿವ್ಸ್ನೆಲ್ಲ ನಾವು ತೊಳೆದು ನಾವು ಪಾಸಿಟಿವಿಟಿಯನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಮ್ಮ ಚಕ್ರಗಳು ದೃಢವಾಗಿರ್ತದೆ, ನಮಗೆ ಒಳ್ಳೆಯ ಶಕ್ತಿನೂ ಬರ್ತದೆ. ಜೊತೆಗೆ ನಮ್ಮ ಏನೀಗ ನಾವು ಆಹಾರ ಅಂತ ಹೇಳಿದ್ವಿ, ಇದೆಲ್ಲವೂ ಸಹ ಚೆನ್ನಾಗಿದೆ, ಒಳ್ಳೆಯ ಗಟ್ಟಿ ಜೀವನವನ್ನ ನಾವು ಮಾಡಬಹುದು ಅಂತ ಹೇಳತಕ್ಕಂಥದ್ದು ಎಲ್ರಿಗೂ ಅರ್ಥ ಆಯ್ತು. ಸೊ ತುಂಬಾ ಧನ್ಯವಾದಗಳು ಎಲ್ಲ ಧ್ಯಾನ ಬಂಧುಗಳ ಪರವಾಗಿ. ಡಾಕ್ಟರ್ ರಂಗನಾಥ್ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಹಾಗೇನೆ ಇಲ್ಲಿವರೆಗೆ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸ್ಲಿಕ್ಕೆ
ಇಲ್ಲಿ ಆಗಮಿಸಿರತಕ್ಕಂಥ ಪ್ರತಿಯೊಬ್ಬ ಧ್ಯಾನ ಬಂಧುಗಳು ಸಹ ಪ್ರವರ್ತರು. ಹಾಗಾಗಿ ಎಲ್ಲರಿಗೂ ಸಹ ಧನ್ಯವಾದಗಳನ್ನು ಹೇಳುತ್ತಾ ಇಂದಿನ ಕಾರ್ಯಕ್ರಮವನ್ನು ನಾವೆಲ್ಲಿ ಸಂಪನ್ನಗೊಳಿಸೋಣ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು ಮಾಸ್ಟರ್ಸ್, ಎಲ್ಲರಿಗೂ ಧನ್ಯವಾದಗಳು. ಶುಭರಾತ್ರಿ. ಥ್ಯಾಂಕ್ ಯು.